ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ओम शांति। पिता श्री शिव बाबा याद है। ಅವ್ಯಕ್ತ ಬಾಪ್ದಾದ ಮುರಳಿಯ ಮೂಲ ದಿನಾಂಕ 10/12/87। आज सर्व खजानों के सागर रत्नाकर बाप अपने बच्चों को देख मुस्कुरा रहे हैं कि सर्व खजानों के रत्नाकर बाप के सौदागर बच्चे अर्थात सौदा करने वाले कौन हैं और किससे सौदा किया है। ಈ ದಿನ ಸರ್ವ ಖಜಾನೆಗಳ ಸಾಗರ ರತ್ನಾಗರ ತಂದೆ ತನ್ನ ಮಕ್ಕಳನ್ನು ನೋಡಿ ಮುಗುಳ್ನಗ್ತಾ ಇದ್ದಾರೆ. ಸರ್ವ ಖಜಾನೆಗಳ ರತ್ನಾಗರ ತಂದೆಯ ವ್ಯಾಪಾರ ಮಕ್ಕಳು ಅರ್ಥಾತ್ ವ್ಯಾಪಾರ ಮಾಡುವವರು ಯಾರು, ಯಾರ ಜೊತೆಗೆ ವ್ಯಾಪಾರ ಮಾಡುತ್ತಿದ್ದಾರೆ. ಬಾಪ್ದಾದ ಸರ್ವ ಖಜಾನೆಗಳ ಸಾಗರ ಜೊತೆಗೆ ರತ್ನಾಗರ ಗುಣರತ್ನ, ಶಕ್ತಿರತ್ನ, ವರದಾನಗಳ ರತ್ನ, ಜ್ಞಾನ ರತ್ನಗಳನ್ನುಳ್ಳಂತಹ ರತ್ನದ ಆಗರ ಸಮುದ್ರದಷ್ಟು ರತ್ನ ಪರಮಾತ್ಮನ ಹತ್ರ ಇದೆ. ಸರ್ವ ಖಜಾನೆಗಳ ಸಾಗರ ಅಂಥ ತಂದೆ ತನ್ನ ವ್ಯಾಪಾರಿ ಮಕ್ಕಳನ್ನು ನೋಡ್ತಿದ್ದಾರೆ. ನಮ್ಮದು ಬಾಬಂದು ಈಗ ಒಪ್ಪಂದ ಆಗಿದೆ. ಮಕ್ಕಳನ್ನು ನೋಡಿ ಬಾಬಾ ಹರ್ಷ ಪಡ್ತಾ ಇದ್ದಾರೆ, ಮುಗುಳ್ನಗ್ತಾ ಇದ್ದಾರೆ. ಒಪ್ಪಂದ ಮಾಡಿಕೊಂಡವರು ಯಾರು ಯಾರು ಹಾಗೂ ಯಾರೊಂದಿಗೆ ಒಪ್ಪಂದ ಮಾಡಿಕೊಂಡಿದ್ದೇವೆ. परमात्मा सौदा देने वाले और परमात्मा से सौदा करने वाले सूरतियाँ कितनी भोली है और सौदा कितना बड़ा किया है. ಪರಮಾತ್ಮನೊಂದಿಗೆ ಒಪ್ಪಂದ ಮಾಡಿಕೊಂಡವರು, ಪರಮಾತ್ಮನಿಗೆ ಒಪ್ಪಂದ ಮಾಡಿಕೊಂಡು ಕೊಡುವವರು. ಒಪ್ಪಂದ ಅಂದ್ರೇನು? ಅಗ್ರಿಮೆಂಟ್. ಅಗ್ರಿಮೆಂಟ್ನಲ್ಲಿ ಪಾರ್ಟಿ 1 ಪಾರ್ಟಿ 2 ಇಬ್ಬರಿರ್ತಾರೆ. ಇವ್ರಿಗೂ ಕೆಲವೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್, ಇವ್ರಿಗೂ ಟರ್ಮ್ಸ್ ಆ್ಯಂಡ್ ಕಂಡೀಷನ್. ನೀನು ಇದನ್ನು ಕೊಡಬೇಕು, ನೀನು ಇದನ್ನು ಕೊಡಬೇಕು. ಪಾರ್ಟಿ 1 ಪಾರ್ಟಿ 2. ಹಾಗೆ ನಾವೀಗ ಪರಮಾತ್ಮನೊಂದಿಗೆ ಒಪ್ಪಂದ ಮಾಡಿಕೊಂಡಿದ್ದೇವೆ. ಪರಮಾತ್ಮನಿಂದ ಒಪ್ಪಂದ ಅಂದರೆ ಕೆಲವೊಂದು ಪರಮಾತ್ಮನಿಂದ ಪಡೆದುಕೊಳ್ಳುತ್ತೇವೆ, ಕೆಲವೊಂದು ಪರಮಾತ್ಮನಿಗೇ ಕೊಡುತ್ತೇವೆ. ಪರಮಾತ್ಮನೊಂದಿಗೆ ಒಪ್ಪಂದ ಮಾಡಿಕೊಂಡ ಈ ಈಶ್ವರಿ ಒಪ್ಪಂದ ಮಾಡಿಕೊಂಡಂತಹ ಮುಖಗಳು, ಮೂರ್ತಿಗಳು ಎಷ್ಟು ಮುಗ್ಧ. ಆದರೆ ಮಾಡಿಕೊಂಡಂಥ ಒಪ್ಪಂದ ಎಷ್ಟು ದೊಡ್ಡದು. यह इतना बड़ा सौदा करने वाले सौदागर आत्माएं हैं, ये दुनिया वालों की समझ में नहीं आ सकता है. ಪರಮಾತ್ಮ ಹೆಮ್ಮೆಯಿಂದ ಹೇಳ್ಕೊಳ್ತಿದ್ದಾರೆ, ನಾವು ಬಾಬನ ಮಕ್ಕಳು ಸ್ವಯಂ ಪರಮಾತ್ಮನೊಂದಿಗೆ ಒಪ್ಪಂದ ಮಾಡ್ಕೊಂಡಿದ್ದೀವಿ. ಒಪ್ಪಂದ ಎಷ್ಟು ದೊಡ್ಡದಿದೆ, ಯಾರೊಂದಿಗೆ ಒಪ್ಪಂದ ಮಾಡಿಕೊಂಡಾರೆ, ಒಪ್ಪಂದ ಮಾಡಿಕೊಂಡಂತಹ ಈ ಮಕ್ಕಳು ಎಷ್ಟು ಶ್ರೇಷ್ಠ.
ಅನ್ನೋದನ್ನು ಜಗತ್ತಿನ ಜನ ಇಮ್ಯಾಜಿನ್ ಮಾಡಲಿಕ್ಕೂ ಆಗಲ್ಲ, ತಿಳ್ಕೊಳ್ಳಿಕ್ಕೂ ಆಗೋದಿಲ್ಲ ಅವ್ರಿಗೆ ಈ ಒಪ್ಪಂದದ ಬಗ್ಗೆ. दुनिया वाले जिन आत्माओं को न उम्मीद, अति गरीब समझ, असंभव समझकर किनारा कर दिया है कि ये कन्याएं, ये माताएं परमात्मा प्राप्ति के अधिकारी क्या बनेंगे. परमात्मा ಹೇಳ್ತಾರೆ, ಯಾರಪ್ಪ ಪರಮಾತ್ಮನ ಜೊತೆಗೆ ಒಪ್ಪಂದ ಮಾಡಿಕೊಂಡವರು? ಯಾರನ್ನ ಜಗತ್ತಿನ ಜನ ಇವ್ರ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ, ಇವ್ರು ಬಡವರು, ಇವ್ರ ಕೈಯಲ್ಲಿ ಏನು ಸಾಧನೆ ಮಾಡೋದು ಅಸಂಭವ, ಇವರು ಅಯೋಗ್ಯ, ಇವರು ಭರವಸಾಹೀನರು ಎಂದು ತಿಳಿದು ದೂರ ಎಸೆದ ಇಂತಹ ಮುಗ್ಧ ಕನ್ಯೆಯರು ಮಾತೆಯರು. ಜನ ಲೆಕ್ಕಿಸಲೇ ಇಲ್ಲ. ಕನ್ಯೆಯರು ಮಾತೆಯರು ಅಂದರೆ ಏನಪ್ಪ, ಅವರು ಅಯೋಗ್ಯ, ಅಬಲೆ. ಹೆಸರೇ ಎಷ್ಟು ಹೆಂಗಿಟ್ಟಾರಂದ್ರೆ ಅಬಲೆ, ಬಲ ಇಲ್ಲದಿದ್ದವರು. ಇಂಥ ಮಾತೆಯರು, ಇಂಥ ಕನ್ಯೆಯರು ಪರಮಾತ್ಮ ಪ್ರಾಪ್ತಿ ಪಡೆದುಕೊಳ್ಳಿಕ್ಕೆ ಇವ್ರು ಎಂದ ಅಧಿಕಾರಿಗಳಾಗಕ್ಕಾಗ್ತದೆ ಅಂತ ತಿಳಿದು ಜನ ಇವರನ್ನು ದೂರ ಸರಿಸಿದರು, ಮಾತೆಯರನ್ನು, ಕನ್ಯೆಯರನ್ನು. लेकिन बाप ने पहले माताएं कन्याओं को ही इतना बड़े से बड़ा सौदा करने वाले श्रेष्ठ आसामी बना दिया. ಅಂಥವರನ್ನ ಯಾರನ್ನ ಜನ ಲೆಕ್ಕಿಸ್ತಿಲ್ವೋ, ಕೀಳಾಗಿ ನೋಡಿದ್ರು, ಅಯೋಗ್ಯರೆಂದು ಪರಿಗಣಿಸಿದ್ರು, ಅಂತಹ ಮಾತೆ ಮತ್ತು ಕನ್ಯೆಯರ ಒಂದಿಗೆ ಪರಮಾತ್ಮ ಮೊಟ್ಟ ಮೊದಲು ತನ್ನ ಅತ್ಯಂತ ದೊಡ್ಡದಂದರೆ ಶ್ರೇಷ್ಠಾತಿಶ್ರೇಷ್ಠ ಒಪ್ಪಂದ ಮಾಡಿಕೊಳ್ಳುವ ಶ್ರೇಷ್ಠ ವ್ಯಕ್ತಿತ್ವವನ್ನಾಗಿ ಇವರನ್ನು ರೂಪಿಸಿಬಿಟ್ರು. ज्ञान का कलश पहले माताओं कन्याओं के ऊपर रखा. ಜ್ಞಾನದ ಕಳಶವನ್ನು ಫಸ್ಟ್ ಕನ್ಯೆಯರ ಮೇಲೆ, ಮಾತೆಯರ ಮೇಲೆ ಬಾಬಾ ಇಟ್ಟರು. यज्ञ माता जगदम्बा निमित्त गरीब कन्या को बनाया. ಯಜ್ಞ ಮಾತೆ ಜಗದಂಬನನ್ನ ನಿಮಿತ್ತರನ್ನಾಗಿ ಬಡ ಕನ್ಯೆಯನ್ನಾಗಿ ಮಾಡಿದರು. ವಿಚಾರ ಮಾಡಿ, ಎಷ್ಟು ದೊಡ್ಡ ಒಪ್ಪಂದ. ಭಗವಂತ ಹೆಂಗೆ ಒಪ್ಪಂದದಲ್ಲಿ ಯಾರನ್ನ ಇವರು ಉಪಯೋಗಿಲ್ಲ ಅಂತ ಸೈಡಿಗೆ ಸರಿಸಿಟ್ರು, ಅಂಥವರನ್ನು ಬಾಬಾ ಏನು ಮಾಡಿದರು, ಫಸ್ಟ್ ಅವರಿಗೇ ಜ್ಞಾನದ ಕಳಶ ಕೊಟ್ಟರು. ಮತ್ತೇನು ಮಾಡಿದ್ರು, ಆ ಕನ್ಯೆಯರ ಮಾತೆಯರನ್ನು ಅತ್ಯಂತ ಶ್ರೇಷ್ಠಾತಿಶ್ರೇಷ್ಠ ಒಪ್ಪಂದದ ವ್ಯಕ್ತಿತ್ವವನ್ನಾಗಿ ಮಾಡಿದರು. ಅಂಥ ಕನ್ಯೆ ಮಾತೆಯರ ಜೊತೆಗೇ ಪರಮಾತ್ಮ ಇಡೀ ಯಜ್ಞವನ್ನು ಸಂಭಾಲನೆ ಮಾಡಲಿಕ್ಕೆ ಅತ್ಯಂತ ಬಡ ಕನ್ಯೆಯಾದಂತಹ ಜಗದಂಬ ಸರಸ್ವತಿಯವರನ್ನು ನಿಮಿತ್ತರನ್ನಾಗಿಟ್ರು. ನೋಡ್ರಿ, ಚಿತ್ರದಲ್ಲಿ ಕಾಣ್ತಾ ಇದ್ದೀರಲ್ಲ, ಇವರೇ ಮಮ್ಮ ಜಗದಂಬ ಸರಸ್ವತಿ. ಬ್ರಹ್ಮ ತಂದೆ ಈ ಯಜ್ಞವನ್ನು ಪ್ರಾರಂಭದಲ್ಲಿ 1936ನಲ್ಲಿ ಪ್ರಾರಂಭಿಸಿದಾಗ ಎಲ್ಲ ಕನ್ಯೆಯರನ್ನು 400 ಜನ ಏನೆಲ್ಲ ಈಶ್ವರನ ವಿಶ್ವವಿದ್ಯಾಲಯಕ್ಕೆ ಸರೆಂಡರ್ ಆದರು, ಅವರಿಗೆ ಸೂಪರ್ವೈಸರ್, ಅವರಿಗೆ ವಾರ್ಡನ್, ಅವರಿಗೆ ತಾಯಿ, ಅವರಿಗೆಲ್ಲ ಸಂಭಾಲನೆಗಾಗಿ, ಪೋಷಣೆಗಾಗಿ ಗಾರ್ಡಿಯನ್ನಾಗಿ ಈ ಚಿಕ್ಕ ಕನ್ಯೆ, ಬಡ ಕನ್ಯೆಯನ್ನು ಬಾಬಾ ನಿಮಿತ್ತ ಇಟ್ಟು ಇವರಿಂದಲೇ ಇಡೀ ಈಶ್ವರೀಯ ವಿಶ್ವವಿದ್ಯಾಲಯದ ಚೀಫ್ ಅಡ್ಮಿನಿಸ್ಟ್ರೇಟರನ್ನಾಗಿ ಮಾಡಿ एडमिनिस्ट्रेशन ನಡೆಸಿದರು बाबा. माताओं के पास फिर भी अपनी कुछ न कुछ छिपी हुई प्रॉपर्टी रहती है, लेकिन कन्या माताओं से भी गरीब होती है. ವಿಶ್ವದಲ್ಲಿ ರಿಯಲಿ ವುಮೆನ್ ಎಂಪವರ್ಮೆಂಟ್ ಏನಾದರೂ ಮಹತ್ತರ ಕೊಡೆ ಕೊಟ್ಟರಂದರೆ ಪರಮಾತ್ಮನೊಬ್ಬನೇ. ಉಳಿದವರು ಯಾರು ಯಾವ ವಿಮೆನ್ನಿಗೂ ಎಂಪವರ್
ಅಥವಾ ನಿತ್ಯ ಪ್ರೊಟೆಕ್ಟಿವ್ ಆಗಿ ಇಷ್ಟೇ ಇಲ್ಲ. ಎಷ್ಟು ಪ್ರೊಟೆಕ್ಷನ್ ಕೊಡ್ತಾರೋ, ಎಷ್ಟು ಮುಂದುವರಿಸ್ತಾರೋ ಅಷ್ಟೇ ಮಾತೆಯರು ಕನ್ಯರ ಲೈಫ್ ಡೇಂಜರ್ನಲ್ಲಿದೆ ಈ ವಿಕಾರಿ ಪ್ರಪಂಚದಲ್ಲಿ. ಎಷ್ಟು ಮುಂದುವರಿಸ್ತಾರೋ ಅಷ್ಟೇ ದಬ್ಬಾಳಿಕೆ ಇದೆ ಅವರ ಮೇಲೆ ಈ ಪ್ರಪಂಚದಲ್ಲಿ. ರಿಯಲ್ ಸೆನ್ಸ್ನಲ್ಲಿ ಹೇಳಬೇಕಾದ್ರೆ ಕಂಪ್ಲೀಟ್ ಮಾತೆಯರನ್ನು ಕನ್ಯರನ್ನು ಎಂಪವರ್ ಮಾಡಿದವನಂದರೆ ಪರಮಾತ್ಮನೇ, ಶಿವಬಾಬಾನೇ. ಬಾಬಾ ಹೇಳ್ತಾರೆ, ಮಕ್ಕಳೇ ಮಾತೆಯರ ಹತ್ರ ಆದರೂ ಅಪ್ಪ ಕೊಟ್ಟ ಪ್ರಾಪರ್ಟಿ, ತಾಯಿ ಕೊಟ್ಟಂಥ ಹಣ, ಬಂಧು ಬಳಗ ಕೊಟ್ಟಿರೋ ರೊಕ್ಕ, ಪತಿ ಕೊಟ್ಟ ಪಾಕೆಟ್ ಮನಿ, ತಾನು ಮಾಡಿಸ್ಕೊಂಡ ಒಡವೆ, ಇವೆಲ್ಲವೂ ಅಟ್ಲೀಸ್ಟ್ ಅವಳ ಹತ್ರ ಪ್ರಾಪರ್ಟಿ ರೂಪದಲ್ಲಿ ಮುಚ್ಚಿ ಆದರೂ ಇಟ್ಕೊಂಡಿರ್ತಾಳೆ. ಅಷ್ಟಾದರೂ ಒಂಚೂರು ಪ್ರಾಪರ್ಟಿಯ ಶಕ್ತಿ ಸಶಕ್ತಳು ಇರ್ತಾಳೆ. ಆದರೆ ಕನ್ಯರು ಪಾಪ ಚಿಕ್ಕ ಚಿಕ್ಕ ಕನ್ಯರು, ಮಾತೆಯರಿಗಿಂತಲೂ ಬಡವರು. ಅಂತಹ ಬಡವರನ್ನು, ಕನ್ಯರನ್ನು, ಮಾತೆಯರನ್ನು ಬಾಬಾ ಎಷ್ಟು ದೊಡ್ಡ ಒಪ್ಪಂದದ ಯೋಗ್ಯರನ್ನಾಗಿ ಮಾಡಿಬಿಟ್ರು. ಎಷ್ಟು ದೊಡ್ಡ ವ್ಯಾಪಾರ ಮಾಡ್ಕೊಂಡ್ಬಿಟ್ರು ಬಾಬಾ ಅವ್ರ ಜೊತೆಗೆ. तो बाप ने गरीब से गरीब को पहले सौदागर बनाया और सौदा कितना बड़ा किया. बाबा अत्यंत बड़वाति बड़व ಕನ್ಯೆ ಮಾತೆಯರನ್ನು ತನ್ನ ಒಪ್ಪಂದಕ್ಕೆ, ವ್ಯಾಪಾರಕ್ಕೆ ನಿಮಿತ್ತರನ್ನಾಗಿ ಮಾಡಿ ಎಷ್ಟು ದೊಡ್ಡ ವ್ಯಾಪಾರ ಮಾಡಿಬಿಟ್ರು ಬಾಬಾ. ಅವ್ರಿಗೆ ವ್ಯಾಪಾರ ಅಂದರೆ ಗೊತ್ತಿಲ್ಲ, ಲೆಕ್ಕ ಬರೆಯೋದು ಗೊತ್ತಿಲ್ಲ, ಬ್ಯಾಂಕ್ ವ್ಯವಹಾರ ಗೊತ್ತಿಲ್ಲ, ಪಾಪ ಏನೂ ಗೊತ್ತಿಲ್ಲದಿರುವಂಥವರಿಗೆ ಬಾಬಾ ಎಷ್ಟು ದೊಡ್ಡ ವ್ಯಾಪಾರಿಯನ್ನಾಗಿ ಮಾಡಿಬಿಟ್ರು. ಜೋ ಗರೀಬ್ ಕುಮಾರಿ ಸೇ ಜಗದಂಬಾ ಸೋ ಧನ ದೇವಿ ಲಕ್ಷ್ಮಿ ಬನಾ ದಿಯಾ. ಟೇಕ್ ದ ಕ್ಲಾಸಿಕಲ್ ಎಕ್ಸಾಂಪಲ್. ಕುಮಾರಿ ಮಮ್ಮ ರಾಧೆ ಕುಮಾರಿ, ಬಡ ಕುಮಾರಿ. 1936ಗೆ ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಅನೇಕ ಕನ್ಯರು ಮಾತೆಯರು ಸರೆಂಡರ್ ಆದರು. ಆ ಸಮಯದಲ್ಲಿ ಅವರೆಲ್ಲ ವೆಲ್ ಟು ಡು ರಿಚ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದ ಮಾತೆಯರು ಕನ್ಯರಾಗಿದ್ದರು. ಆದರೆ ಮೊಮ್ಮನ ಬ್ಯಾಕ್ಗ್ರೌಂಡೇ ಪುವರ್ ಫ್ಯಾಮಿಲಿಯಿಂದ ಬಂದವರಾಗಿದ್ದರು. ಆದರೆ ಎಲ್ಲರಿಗಿಂತ ಹೆಚ್ಚು ಶಾರ್ಪ್, ಯೋಗ್ಯ, ಜೀನಿಯಸ್, ಅಷ್ಟು ದೊಡ್ಡ ಯಜ್ಞವನ್ನು ಒಂದು ತಾಯಿಯ ಸ್ಥಾನದಲ್ಲಿ ನಡೆಸುವ ಶಕ್ತಿ ಇತ್ತು ಅವರಿಗೆ. ಬಾಬಾ ಅವ್ರಿಗೆ ಅದನ್ನು ತುಂಬಿದರು. ಒಂದು ಬಡ ಕನ್ಯೆಯಿಂದ ಯಜ್ಞ ಮಾತೆ, ಜಗದಂಬ ಆದರು. ಎಂದಾದರೂ ಕುಮಾರಿ ಮಾತೆ ಆಗ್ತಾಳ? ಆದರೆ ಕುಮಾರಿ ಜಗದಂಬ ಆಗಿಬಿಟ್ಲು. ಕುಮಾರಿ ಮಾತೆ ಆಗಬೇಕಾದ್ರೆ ಅಕ್ಕಿ ಮದುವೆ ಮಾಡ್ಕೊಂಡು ಅಕ್ಕಿ ಮಕ್ಕಳು ಮಾಡಿಕೊಂಡ್ರೆ ವಿಕಾರಿ ಆದಮೇಲೆ ಅಕ್ಕಿ ಮಾತೆ ಆಗ್ತಾಳೆ. ಇವಳು ಕನ್ಯೆ ರಾಧೆ, ಆ್ಯಸ್ ಬೀಯಿಂಗ್ ಕನ್ಯೆ ಅವರು ಮಾತೆ ಆದರು. ಒಂದಿಬ್ಬರಿಗಲ್ಲ, ಜಗನ್ಮಾತೆ ಆದರು. ಬಡ ಕುಮಾರಿಯಿಂದ ಜಗನ್ಮಾತೆ ಆದರು. ಅನೇಕ ಸೇವಾ ಕೇಂದ್ರ, ಅನೇಕ ಊರುಗಳು, ಬೇರೆ ಬೇರೆ ಫ್ಯಾಮಿಲೀಸ್ನಿಂದ ಬಂದ ಎಲ್ಲ ಲೆವೆಲಿನ ಕುಮಾರಿಯರನ್ನು, ಮಾತೆಯರನ್ನು ಲೌಕಿಕ ತಾಯಿಗಿಂತ ಹೆಚ್ಚು ಚೆನ್ನಾಗಿ ನೋಡಿಕೊಂಡ್ರು, ಶಿಕ್ಷಣ ಕೊಟ್ಟರು, ಎಲ್ಲರಲ್ಲಿ ಎಲ್ಲ ಎಬಿಲಿಟೀಸನ್ನು ತುಂಬಿದರು, ಮುಂದುವರಿಸಿದರು. ಇಷ್ಟೆಲ್ಲ ಮಾಡಿದ್ರು ಅತ್ಯಂತ ಪ್ರಶಾಂತ ಚಿತ್ತರಾಗಿದ್ದರು. ಅಂತಹ ಬಡ ಕುಮಾರಿಯನ್ನು ಜಗದಂಬನನ್ನಾಗಿ ಮಾಡಿ, ಜಗದಂಬ ಆಗಿರುವಂಥ ಇದೇ ಮೊಮ್ಮನೆ ಸತ್ಯುಗದಲ್ಲಿ ಶ್ರೀಲಕ್ಷ್ಮಿ ಆಗ್ತಾರೆ. ತಮಗೆ ಗೊತ್ತಲ್ಲ, ಬ್ರಹ್ಮ ಬಾಬಾ ನಾರಾಯಣ ಆಗ್ತಾರೆ, ಮೊಮ್ಮ ಶ್ರೀಲಕ್ಷ್ಮಿ ಆಗ್ತಾರೆ. ಎಷ್ಟು ಎಂಪವರ್ಮೆಂಟ್! ಇಷ್ಟು ಎಂಪವರ್ ಯಾವ ಮನುಷ್ಯ, ಯಾವ ಪತಿ, ಯಾವ ಮಗ, ಯಾವ ಅಣ್ಣ ತಮ್ಮ ಸಹೋದರಿ ಅಥವಾ ತನ್ನ ತಾಯಿ, ತನ್ನ ಪತ್ನಿಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ? ಶಿವಬಾಬಾ ಎಷ್ಟು ಎಂಪವರ್ ಮಾಡ್ತಾರೆ? ಬಡ ಕುಮಾರಿಯಿಂದ ಜಗದಂಬ, ಅದೇ ಜಗದಂಬನೇ ನಾಳೆ ಸತ್ಯುಗದ ಶ್ರೀಲಕ್ಷ್ಮಿ ಧನದೇವತೆ. ಎಂಥ ಧನದೇವತೆಯನ್ನಾಗಿ ಮಾಡಿದ್ರು ಬಾಬಾ ಅಂದರೆ, आज दिन तक भी बल कितना भी मल्टी मिलियन हो लेकिन लक्ष्मी से धन ज़रूर मांगेंगे, पूजा ज़रूर करेंगे. ಅದು ಎಷ್ಟೇ ಕೋಟ್ಯಾಧಿಪತಿ ಇರ್ಬೋದು, ಆದರೆ
ಲಕ್ಷ್ಮಿಯಿಂದ ಅವಶ್ಯಕವಾಗಿ ಹಣವನ್ನು ಬೇಡ್ತಾರೆ, ಅವಶ್ಯವಾಗಿ ಲಕ್ಷ್ಮಿಯನ್ನು ಪೂಜಿಸ್ತಾರೆ. ಎಲ್ಲರಿಗೂ ಮೋಸ್ಟ್ ಫೇವ್ರೇಟ್ ದೇವತೆ ಲಕ್ಷ್ಮಿ, ಯಾಕೆಂದರೆ ಹಣ ಕೊಡ್ತಾಳಲ್ಲ. रत्नागर बाप अपने सौदागर बच्चों को देख हर्षित हो रहे हैं. ಈ ರೀತಿ ರತ್ನಾಗರ ತಂದೆ ತನ್ನ ಸೌದಾಗರ ಮಕ್ಕಳನ್ನು ನೋಡಿ ಹರ್ಷಿತ ಆಗ್ತಾ ಇದ್ದಾರೆ. एक जन्म का सौदा करने से अनेक जन्म सदा मालामाल भरपूर हो जाते हैं. ಒಪ್ಪಂದ ಅಂದ್ರೆ ಏನು ಹೇಳಿ? ಬರೀ ಶುಭಾಬ್ ಒಬ್ಬರೇ ಕೊಟ್ಟುಬಿಟ್ಟಿದ್ರೆ ಇದು ಅಗ್ರಿಮೆಂಟು, ಒಪ್ಪಂದ, ವ್ಯಾಪಾರ ಆಗ್ತಿರಲಿಲ್ಲ. ಇದಕ್ಕೆ ಅಗ್ರಿಮೆಂಟ್, ಒಪ್ಪಂದ, ವ್ಯಾಪಾರ ಅಂತ ಹೆಸರು ಯಾಕೆ ಬಂತಂದರೆ, ನೀನು ಕೊಡು ನಾನು ಕೊಡ್ತೀನಿ ಅಂತ ಇಬ್ಬರು ಮಾತಾಡ್ಕೊಂಡ್ವಿ. ಈ ಅಂತಿಮ ಜನ್ಮ ಪರಮಾತ್ಮ ನೀ ಹೇಳ್ದಂಗೆ ನಾನು ಇಟ್ಟುಕೊಳ್ಳುವೆ, ಈ ಜೀವನ ನಿನಗರ್ಪಿಸುವೆ, ಇದು ನಾನು ಮಾಡಿದ ಒಪ್ಪಂದ. ಆಮೇಲೆ ನಮ್ಮೊಂದಿಗೆ ಶುಭಾಬ ಮಾಡಿದ ಒಪ್ಪಂದ ಏನು? ಜನ್ಮ ಜನ್ಮಾಂತರ ನಮ್ಮನ್ನು ಸಂಪತ್ ಭರಿತ ಭರ್ಪೂರ್ ಮಾಲ್ ಮಾಡಿಬಿಡ್ತಾರೆ ಬಾಬಾ. ಇದು ಒಂದು ಜನ್ಮದ ಒಪ್ಪಂದವನ್ನು ಮಾಡಿಕೊಂಡಿದ್ದಕ್ಕೆ ಜನ್ಮ ಜನ್ಮಾಂತರ ನಾವು ಭರ್ಪೂರ್ ಆದೆವು, ಮಾಲ್ ಆಗಿದ್ದೇವೆ. और निमित्त सौदा करने वाला भल कितना भी बड़ा बिजनेसमैन हो, लेकिन वह सिर्फ धन का सौदा, वस्तु का सौदा करेंगे. ಲೌಕಿಕದಲ್ಲಿ ವ್ಯಾಪಾರಸ್ಥರು ಅದು ಎಷ್ಟು ದೊಡ್ಡ ವ್ಯಾಪಾರ ಮಾಡಲಿ, ಅವರೆಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರಬಹುದು, ಭಾಳ ಅಂದರೆ ಅವರು ಹಣದ ಒಪ್ಪಂದ ಮಾಡ್ಕೋಬೋದು, ವಸ್ತುಗಳ ಒಪ್ಪಂದ ಮಾಡ್ಕೋಬೋದು. ಹಣದ ವ್ಯಾಪಾರ, ವಸ್ತುಗಳ ವ್ಯಾಪಾರ. ನೀ ಹಣ ಕೊಡೋ, ನಾ ವಸ್ತು ಕೊಡ್ತೀನಿ. एक ही बेहद का बाप है जो धन का भी सौदा करते, मन का भी सौदा करते, तन का भी और सदा श्रेष्ठ संबंध का भी सौदा करते हैं. ऐसे दाता कोई देखा? ಶುಭಾಬ ಒಬ್ಬರೇ ಅಷ್ಟು ಒಪ್ಪಂದವನ್ನು ಒಟ್ಟಿಗೆ ಮಾಡ್ತಾರೆ. ಬೇಹದ್ದಿನ ತಂದೆ ಹಣದ ವ್ಯಾಪಾರ, ಮನದ ವ್ಯಾಪಾರ, ತನುವಿನೊಂದು ಒಪ್ಪಂದ, ಶ್ರೇಷ್ಠ ಸಂಬಂಧದ ಒಪ್ಪಂದ, 4 ಮಾಡ್ಕೊಂಡ್ಬಿಟ್ರು. ಐಸೆ ದಾತ ಕೊಯ್ ದೇಖಾ? ಈ ರೀತಿ 4 ಕೊಡುವಂತಹ ವ್ಯಾಪಾರಿಗಳನ್ನೆಲ್ಲಾದರೂ ನೋಡಿದ್ದೀರಾ? ಲೌಕಿಕದಲ್ಲಿ ರೊಕ್ಕ ಕೊಟ್ಟರೆ ವಸ್ತು ಕೊಡ್ತೀನಿ ಇಷ್ಟೇ. ಗಾರ್ಮೆಂಟ್ಸಿಗೆ ಹೋಗ್ರಿ, ರೊಕ್ಕ ಕೊಡಿ, ಬಟ್ಟೆ ಕೊಡ್ತಾರೆ. ಕಿರಾಣಿ ಅಂಗಡಿಗೆ ಹೋಗ್ರಿ, ರೊಕ್ಕ ಕೊಡಿ, ವಾಪಸ್ 1-2 ರೇಷನ್ ಐಟಮ್ ಕೊಡ್ತಾರೆ. ಭಗವಂತನಿಗೆ ನಾವು ಕೊಟ್ಟಿದ್ದೇನು, ಅವನು ನಮಗೆ ವಾಪಸ್ ಕೊಟ್ಟಿದ್ದೇನೆ. ಎಂಥ ತನು, ಎಂಥ ಶ್ರೇಷ್ಠ ಮನ, ಎಂಥ ಭರ್ಪೂರ್ ಧನ, ಶ್ರೇಷ್ಠ ಸಂಬಂಧ, ಅಷ್ಟು ವ್ಯಾಪಾರ ಒಟ್ಟೊಟ್ಟಿಗೆ ಮಾಡ್ಕೊಂಡು ಬಿಟ್ಟೆವು. ಚಾರೋ ಪ್ರಕಾರಕ್ಕೆ ಸೋದಾಕಿಯೇನ? 4 ಪ್ರಕಾರದಲ್ಲೂ ಪರಮಾತ್ಮ ವ್ಯಾಪಾರಿಯಾಗಿ ಒಪ್ಪಂದ ಮಾಡಿಕೊಳ್ಳೋನಾಗಿ ದಾತಾಗಿ ಕೊಟ್ಬಿಟ್ಟ. ಏನೇನು ಕೊಟ್ಟರು? ತನ್ ಸದಾ ತಂದುರುಸ್ತ ರಹೇಗ. ಈ ರೀತಿ ಪರಮಾತ್ಮನ ಜೊತೆಗೆ ಒಪ್ಪಂದ ಮಾಡಿಕೊಂಡ್ರೆ ತನು ಸದಾ ಆರೋಗ್ಯವಂತವಾಗಿರುತ್ತದೆ. ಮನ್ ಸದಾ ಖುಷ್, ಮನಸ್ಸು ಸದಾ ಖುಷಿಯಲ್ಲಿರ್ತದೆ. ಧನಕ್ಕೆ ಭಂಡಾರ ಭರ್ಪೂರ್. ಭಗವಂತನ ಜೊತೆಗೆ ವ್ಯಾಪಾರ ಮಾಡಿಕೊಂಡ್ರೆ ಧನದ ಭಂಡಾರ ಸದಾ ಭರ್ಪೂರ್ ಮಾಡಿಬಿಡ್ತಾರೆ ಬಾಬಾ. ಸಂಬಂಧ ಮೇ ನಿಸ್ವಾರ್ಥ ಸ್ನೇಹ, और यह ಗ್ಯಾರಂಟಿ है. ಸಂಬಂಧದಲ್ಲಿ ನಿಸ್ವಾರ್ಥ ಸ್ನೇಹ, ಮತ್ತಿದು ಗ್ಯಾರಂಟಿ. ಸದಾ ತನು ತಂದುರುಸ್ತವಾಗಿರ್ತದೆ. ತಂದೆಯ ಜೊತೆಗೆ ಒಪ್ಪಂದ ಮಾಡಿದ ತಕ್ಷಣ ಮನಸ್ಸು ಸದಾ ಖುಷಿ, ಧನದ ಭಂಡಾರ ಭರ್ಪೂರ್, ಸಂಬಂಧದಲ್ಲಿ ನಿಸ್ವಾರ್ಥ ಸ್ನೇಹವನ್ನು ಬಾಬಾ ಈ ಒಪ್ಪಂದದಲ್ಲಿ ನಮಗೆಲ್ಲರಿಗೂ ಸಪ್ಲೈ ಮಾಡ್ತಾರೆ. ಆಮೇಲೆ ಇದು ಗ್ಯಾರಂಟಿ. ಇವತ್ತಿನ ಕಾಲದಲ್ಲಿ ಯಾವುದಾದ್ರೂ ಭಾಳ ಬೆಲೆ ಬಾಳುವ ವಸ್ತುಗಳನ್ನು ತಗೊಳ್ತೀವಿ ಅಂದರೆ ಉಸ್ಕಿ ಗ್ಯಾರಂಟಿ ದೇತೆ ಹೇ. ಫಸ್ಟ್ ಹೋಗಿ ನಾವು ಮಷಿನ್ ಪರ್ಚೇಸ್ ಮಾಡುವಾಗ ಕೇಳೋ ಪ್ರಶ್ನೆ ಏನು? ಎಷ್ಟು ವರ್ಷ ರೀ ಇದು ಗ್ಯಾರಂಟಿ? 5 ವರ್ಷ, 10 ವರ್ಷಕ್ಕೆ ಗ್ಯಾರಂಟಿ ಇದಂಗೆ. ಮೊದಲಿನ ಕಾಲದಲ್ಲಿ 5-10 ವರ್ಷದ ಗ್ಯಾರಂಟಿ ಕೊಡ್ತಿದ್ರು ಏನೋ, ಈಗ 1 ವರ್ಷ ಗ್ಯಾರಂಟಿ ಕೊಟ್ಟರೆ ರಗಡ್. ಅದರಲ್ಲೂ ಗ್ಯಾರಂಟಿ ಅಲ್ಲ, ಈಗ ಶಬ್ದ ಇರೋದೇ ವ್ಯಾರಂಟಿ. ಆದರೆ ಪರಮಾತ್ಮಂದು ಗ್ಯಾರಂಟಿ. और क्या करेंगे? लेकिन रत्नागर बाप कितने समय की गारंटी देते हैं.
ಶಿವಬಾಬಾ ತಿಳಿಸ್ತಾ ಇದ್ದಾರೆ, ರತ್ನಾಗರ ತಂದೆ 5 ವರ್ಷಕ್ಕೆ ನಿಮಗೆ ನಾನು ತನು ತಂದುರುಸ್ತು, ಮನ್ ಖುಷ್, ಧನ್ ಭಂಡಾರ ಭರ್ಪೂರು, ಸಂಬಂಧದ ನಿಸ್ವಾರ್ಥ ಸ್ನೇಹವನ್ನು 1 ವರ್ಷನೋ 10 ವರ್ಷದಲ್ಲ, ಅನೇಕ ಜನ್ಮೋं की ಗ್ಯಾರಂಟಿ ದೇತೆ ಹೇ. ಅನೇಕ ಜನ್ಮಗಳ ಗ್ಯಾರಂಟಿಯನ್ನು ಬಾಬಾ ಕೊಡ್ತಾರೆ. ಚಾರೋ ಮೇ ಏಕಕ್ಕೆ ಭೀ ಕಮಿ ನಹಿ ಹೋ ಸಕ್ತಿ ಹೇ. ನೋಡ್ರಿ, ಗ್ಯಾರಂಟಿಯ ವಿಸ್ತರಣೆ, ಎಕ್ಸ್ಟೆನ್ಷನ್ ಆಫ್ ಗ್ಯಾರಂಟಿ. ಒಂದು ಅನೇಕ ಜನ್ಮದವರೆಗೂ ಇದು ಗ್ಯಾರಂಟಿ, ಈಶ್ವರೀಯ ಗ್ಯಾರಂಟಿ. ಎರಡನೇದು ಈ ಗ್ಯಾರಂಟಿಯ ಸ್ಪೆಷಾಲಿಟಿ ಏನಂದರೆ, ಈ 4 ಬಾಬಾ ಹೇಳಿದ್ರಲ್ಲ, ತಂದುರುಸ್ತ್, ಸದಾ ತಂದುರುಸ್ತ್, ಮತ್ತು ಮನ್ ಸದಾ ಖುಷ್, ಧನ್ಕೆ ಭಂಡಾರ್ ಭರ್ಪೂರ್, ಆಮೇಲೆ ಸಂಬಂಧದ ನಿಸ್ವಾರ್ಥ ಸ್ನೇಹ. ಇವು 4ರಲ್ಲಿ ಒಂದು ಕೊರತೆ ಇರುವುದಿಲ್ಲ. ಆಪ್ಷನ್ ಏನಿಲ್ಲ, 4ರಲ್ಲಿ ಯಾವುದಾದ್ರೂ 2 ನಿಮಗೆ ಕೊಡುತ್ತೇವೆ ಅಲ್ಲ. ಲೌಕಿಕದ ಗ್ಯಾರಂಟಿಗಳಲ್ಲೇನಿರ್ತದೆ, ದಿಸ್ ಗ್ಯಾರಂಟಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಗೇನ್ಸ್ಟ್ ಸೋ ಆ್ಯಂಡ್ ಸೋ ರೂಲ್ಸ್. ಒಂದು ವೇಳೆ ನೀವು ಇದನ್ನು ಮಿಸ್ ಹ್ಯಾಂಡಲ್ ಮಾಡಿದರೆ ನಾವು ಅದಕ್ಕೆ ಗ್ಯಾರಂಟಿ ಕೊಡಲಿಕ್ಕಾಗೋದಿಲ್ಲ. ಮಿಸ್ ಹ್ಯಾಂಡ್ಲಿಂಗ್ ಇದ್ರೆ ಅವರು ನಮ್ಗೆ ಗ್ಯಾರಂಟಿ ಕೊಡಲ್ಲ. ಆದರೆ ಇಲ್ಲಿ ಹಾಗಲ್ಲ, 4 ಪರ್ಫೆಕ್ಟ್ ಗ್ಯಾರಂಟಿ, 4 ಸಿಗ್ತದೆ ನಮಗೆ. ಎಂಥ ಫಸ್ಟ್ ಕ್ಲಾಸ್ ಒಪ್ಪಂದ ಮಾಡಿದ್ದೇವೆ ಬಾಬಾನ ಜೊತೆಗೆ. ಚಾಹೆ प्रजा भी बने, लेकिन उनको भी लास्ट जन्म तक अर्थात त्रेता के अंत तक भी ये चारों ही बातें प्राप्त होंगे. ಈ ಗ್ಯಾರಂಟಿಯ ಮತ್ತೊಂದು ಎಕ್ಸ್ಟೆನ್ಷನ್, ವಿಸ್ತರಣೆ ಬಾಬಾ ಹೇಳ್ತಾರೆ. ಅವ್ರು ನಿಮ್ಮ ರಾಜ್ಯದಾಗ ಬಂದರೆ ಸಾಕು, ರಾಜನೇ ಆಗಬೇಕಂತಿಲ್ಲ, ನಿಮ್ಮ ಪ್ರಜೆಗಳ ಪ್ರಜೆ ಆದರೂ ಪರವಾಗಿಲ್ಲ, ಲಾಸ್ಟ್ ಜನ್ಮ ಅರ್ಥಾತ್ ತ್ರೇತಾಯುಗದ ಕೊನೆವರೆಗೂ ಸಹ ಬಾಬಾ ಹೇಳ್ತಾರೆ ಈ 4 ಮಾತನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ. ರಾಜ ಆದವನಷ್ಟೇ ಈ 4 ಮಾತು ಪ್ರಾಪ್ತಿ ಮಾಡ್ಕೊಳ್ಳೋದಲ್ಲ. ಬಾಬನ ಗ್ಯಾರಂಟಿ ಎಲ್ಲಿವರೆಗೂ ಅಂದರೆ, ಕೊನೆ ಪ್ರಜೆ ಇದ್ರೂ ಅವ್ರಿಗೂ ಸಹಿತ 4ರಲ್ಲೂ ಭರ್ಪೂರ್. ಐಸಾ ಸೌದಾ ಕಬ್ ಕಿಯಾ ಹೇ. ಇಂಥ ಒಪ್ಪಂದ ಎಂದಾದರೂ ಮಾಡಿರ್ಲಿಕ್ಕೆ ಸಾಧ್ಯನಾ? ಲೌಕಿಕದಲ್ಲಿ ಒಬ್ಬ ರಾಜ ಇನ್ನೊಬ್ಬ ರಾಜನಿಗೆ ಏನೋ ಒಪ್ಪಂದ ಮಾಡ್ಕೋಬೋದು, ನೀ ಇಷ್ಟು ಚಿನ್ನ ತಗೋ, ನಾ ಇಷ್ಟು ರತ್ನ ಕೊಡ್ತೀನಿ ಅಂತ. ರಾಜ ಒಪ್ಪಂದ ಮಾಡ್ಕೊಂಡ್ರೆ ಆ ರಾಜನಿಗೆ ಫಾಯ್ದಾ ಇರ್ಬೋದು. ಆದರೆ ಇಲ್ಲ ಹಾಗಲ್ಲ, ನಾವು ಒಪ್ಪಂದ ಮಾಡಿಕೊಂಡ್ರೆ ನಮ್ಮ ರಾಜ್ಯದಲ್ಲಿ ಬರುವ ಪ್ರತಿಯೊಂದು ಪ್ರಜೆ ಅಲ್ಲ, ಆ ಪ್ರಜೆಗೂ ಪ್ರಜೆಯಾಗಿರುವವ್ರಿಗೂ ಸಹ ಈ 4 ಮಾತು ಭರ್ಪೂರ್ ಸದಾ ತ್ರೇತಾ ಅಂತ್ಯದವರೆಗೂ. ಅಬ್ ತೋ ಕಿಯಾ ಹೇ ನಾ ಸೌದಾ. ಈಗ ತಾವೆಲ್ಲ ಒಪ್ಪಂದ ಮಾಡ್ಕೊಂಡಿದ್ದೀರಿ ತಾನೇ. ಪಕ್ಕಾ ಸೌದಾ ಕಿಯಾ ಹೇ ಯಾ ಕಚ್ಚಾ. ಪಕ್ಕಾ ಒಪ್ಪಂದ ಮಾಡ್ಕೊಂಡಿದ್ದೀರೋ ಅಥವಾ ಕಚ್ಚಾನೋ. ಪರಮಾತ್ಮ ಸೆ ಕಿತ್ತನಾ ಸಸ್ತಾ ಸೌದಾ ಕಿಯಾ ಹೇ. ಎಷ್ಟು ಚೀಪ್ ಇದು ಒಪ್ಪಂದ. ಲೌಕಿಕದಲ್ಲಿ ನಮಗೆ ಹೈಯೆಸ್ಟ್ ಪ್ರಾಪ್ತಿ ಇರುವ ಮಷಿನ್, ಹೈಯೆಸ್ಟ್ ಪ್ರಾಪ್ತಿ ಇರುವಂತಹ ಯಾವುದಾದ್ರೂ ವಸ್ತುವನ್ನು ಖರೀದಿ ಮಾಡಬೇಕಾದ್ರೆ ಅಷ್ಟೇ ಹೆಚ್ಚು ರೇಟನ್ನು ಕೊಡಬೇಕಾಗ್ತದೆ, ಅಷ್ಟೇ ಹೆಚ್ಚು ನಾವು ನಮ್ಮ ಸಂಪತ್ತನ್ನು ಅದಕ್ಕೆ ತೊಡಗಿಸ್ಬೇಕಾಗ್ತದೆ. ಆದರೆ ಇಲ್ಲಿ ಹಾಗಲ್ಲ, ಪಡ್ಕೊಳ್ಳೋದು ಪರಮಾತ್ಮನಿಂದ ಹೈಯೆಸ್ಟ್. ಆದರೆ ದಿಯಾಕ್ಯ ಕೊಟ್ಟಿರೋದೇನು, ನಾವು ಏನು ಕೊಟ್ಟಿವಿ? ಪರಮಾತ್ಮ ಇಷ್ಟು ಕೊಟ್ಟರು. ಏನೇನು? ಸದಾ ತಂದುರುಸ್ತ್, ಮನ್ ಸದಾ ಖುಷ್, ಧನ್ ಭಂಡಾರ್ ಭರ್ಪೂರ್, ಸಂಬಂಧದ ನಿಸ್ವಾರ್ಥ ಸ್ನೇಹ. ಇಷ್ಟು ಕೊಟ್ಟರು 21 ಜನ್ಮದವರೆಗೂ. ಆದರೆ ನಾವು ಕೊಟ್ಟಿದ್ದೇನು ಇನ್ ರಿಟರ್ನ್ ಪರಮಾತ್ಮನಿಗೆ? ಕೊಯ್ ಕಾಮ್ ಕಿ ಚೀಸ್ ದಿ ಹೇ. ನಾವೇನಾದರೂ ಭಾಳ ಬೆಲೆ ಬಾಳೋದು ಬಾಬನಿಗೆ ಕೊಟ್ಟಿವಾ? ನಥಿಂಗ್. ಏನೋ ಪುರ್ಜವಾದ ಈ ತನು, ಎಲ್ಲೋ ಹರಕ್ ನೋಟು, ಎಲ್ಲೋ ಒಂದಿಷ್ಟು ಆ ಕಡೆ ಈ ಕಡೆ ಚಂಚಲವಾಗಿರೋ ಮನ, ಇಂಥದನ್ನು ಕೊಟ್ಟು ಪಡ್ಕೊಂಡಿದ್ದು ನೋಡ್ರಿ. ಹಾಗಾದರೆ ಇಷ್ಟು ಫಸ್ಟ್ ಕ್ಲಾಸ್ ಬಾಬಾ ಓಪನ್ ಆಫರ್ ಇಟ್ಟಾರ. ಆದರೆ ಈ ಒಪ್ಪಂದ ಮಾಡಿಕೊಂಡವರು, ಈ ಒಪ್ಪಂದದ ಮಹತ್ವತೆ ತಿಳಿದುಕೊಂಡು ತಮ್ಮದನ್ನು ಅರ್ಪಿಸಿಕೊಂಡವರೇ ಅತ್ಯಂತ ಜಾಣರು. फॉरेनर्स बाप दादा के पास सदैव दिल बनाकर भेज देते हैं. पत्र भी दिल के चित्र के अंदर लिखेंगे, गिफ्ट भी दिल के भेजेंगे. तो दिल दिया ना, लेकिन कौन सी दिल दी? ಬಾಬಾ ತಿಳಿಸ್ತಾಯಿದ್ರಿ, ಒಪ್ಪಂದ ಏನು ಕೊಟ್ಟು ಮಾಡ್ಕೊಂಡ್ರಿ, ನನ್ನಿಂದ ಇಷ್ಟೆಲ್ಲ ಪಡ್ಕೊಂಡ್ರಲ್ಲ ನೀವು ಏನು ಕೊಟ್ಟಿದ್ದಕ್ಕೆ ನಾನು ಇದನ್ನು ಕೊಟ್ಟೆ ಅನ್ನೋದನ್ನು ಬಾಬಾ ಎಕ್ಸ್ಪ್ಲೇನ್ ಮಾಡ್ತಾರೆ. ಯಾಕೆಂದರೆ ಒಪ್ಪಂದದಲ್ಲಿ 2 ಕಡೆ ಇರ್ತದೆ. ವ್ಯಾಪಾರ ಅಂತಂದರೆ 2 ಕಡೆ ಆಗಬೇಕಲ್ಲ. ಇವ್ರಿಗೂ ಇವ್ರ ಹಣ ಇಷ್ಟು ನಾ ಕೊಡೋಕೆ ರೆಡಿ ಇದ್ದೀನಿ ಅಂದಾಗ ಅವ್ರು ಅಷ್ಟು ಜಾಗ ಕೊಡೋಕೆ ರೆಡಿ ಆಗ್ತಾರೆ. ಇಬ್ಬರು ಕಡೆನೂ ಕೊಡಬೇಕಲ್ಲ. ಹಾಗೆ ಬಾಬಾ ನಮಗೆ ಕೊಡಬೇಕಾದ್ರೆ ನಾವೇನು ಕೊಡ್ತೀವಿ? ಅದಕ್ಕೆ ಶಿವ ಬಾಬಾ ಎಕ್ಸ್ಪ್ಲೇನ್ ಮಾಡ್ತಾರೆ. ಆಲ್ಮೋಸ್ಟ್ ಎಲ್ಲ ಫಾರಿನರ್ಸ್ಗೆ
ಬಾಪ್ ದಾದಾನಿಗೆ ಏನಾರ ಗಿಫ್ಟ್ ಕೊಡಬೇಕನ್ಸಿದ್ರೆ ಎಲ್ಲನೂ ದಿಲ್ ಶೇಪಿಂದೇ ಮಾಡಿ ಕಳಿಸ್ತಾರೆ. ಯಾಕೆಂದರೆ ದಿಲ್ಲಿನ ಶೇಪಿನಲ್ಲೇ ಪತ್ರವನ್ನು ಬರೆದು ಕಳಿಸ್ತಾರೆ, ದಿಲ್ಲಿನ ಚಿತ್ರವನ್ನೇ ಬರೆದು ಕಳಿಸ್ತಾರೆ, ಗಿಫ್ಟು ದಿಲ್ಲದ್ದೇ ಕಳಿಸ್ತಾರೆ. ಯಾಕೆಂದರೆ ನಾವು ಬಾಬನಿಗೆ ಏನು ಕೊಟ್ಟಿದ್ದೀವಿ? ದಿಲ್ ದಿಯಾನ, ಬಾಬನಿಗೆ ಹೃದಯ ಕೊಟ್ಟಿದ್ದೇವೆ. ಗೊತ್ತಾಯ್ತಾ? ಬಾಬಾ ನಮಗಿಷ್ಟೆಲ್ಲ 4 ಗ್ಯಾರಂಟಿ ಕೊಟ್ರಲ್ಲ, 21 ಜನ್ಮಕ್ಕೆ ಸದಾ ಭರ್ಪೂರ್ ಕೊಡ್ತೀನಂತ. ನಾವೇನು ಕೊಟ್ಟಿದ್ದಕ್ಕೆ ಬಾಬಾ ಅದನ್ನು ಕೊಟ್ಟರು? ನಾವು ಹೃದಯ ಕೊಟ್ಟಿದ್ದೇವೆ. ಲೇಕಿನ್ ಕೌನ್ಸಿ ದಿಲ್ ದಿ, ಎಂಥ ಹೃದಯ ಕೊಟ್ಟಿದ್ದೀವಿ ಬಾಬನಿಗೆ? ಏಕ್ ದಿಲ್ ಕೆ ಕಿತನೆ ಟುಕಡೆ ಹುವೆ ಪಢೆ ಥೆ. ಎಂಥ ಹೃದಯ ಕೊಟ್ಟಿವಿ ಅಂದರೆ ಫಸ್ಟ್ ಕ್ಲಾಸ್, ಗಟ್ಟಿ, ಶಕ್ತಿಶಾಲಿ, ಅಖಂಡ ಹೃದಯವನ್ನೇನು ನಾವು ಪರಮಾತ್ಮನಿಗೆ ಕೊಟ್ಟಿಲ್ಲ. ಪರಮಾತ್ಮನಿಗೆ ನಾವು ನಮ್ಮ ಹೃದಯ ಅರ್ಪಿಸ್ಬೇಕಾದ್ರೆ ನಮ್ಮ ಹೃದಯ ಟುಕಡ ಆಗಿ ಹೋಗಿಬಿಟ್ಟಿತ್ತು. ಅಂಥದನ್ನು ಶಿವಬಾಬನಿಗೆ ಕೊಟ್ಟಿದ್ದೀವಿ. ಮುರಿದು ತುಂಡು. ಮಾ, ಬಾಪ್, ಚಾಚಾ, ಮಾಮ, ಕಿತ್ನಿ ಲಂಬಿ ಲಿಸ್ಟ್ ಹೇ. ಆ ಹೃದಯದಲ್ಲಿ ಯಾರ್ಯಾರನ್ನೋ ಕುಂದ್ರಿಸ್ಕೊಂಡಿದ್ವಿ, ಆ ಹೃದಯ ಯಾರ್ಯಾರಿಗೋ ಕೊಟ್ಟು ಹೃದಯ ತುಂಡು ಮಾಡ್ಕೊಂಡಿದ್ವಿ. ಮಾಗೆ ಸ್ವಲ್ಪ ಪ್ರೀತಿ, ಬಾಬನ ಜೊತೆಗೆ ಸ್ವಲ್ಪ, ಲೌಕಿಕ ತಂದೆ ಜೊತೆಗೆ ಸ್ವಲ್ಪ, ಚಾಚನ ಜೊತೆಗೆ ಸ್ವಲ್ಪ, ಮಾಮನ ಜೊತೆಗೆ ಸ್ವಲ್ಪ ಪ್ರೀತಿ, ಮೋಹ, ಎಳತ, ಹೃದಯ ಕೊಟ್ಟು ಅವೆಲ್ಲ ತುಂಡು ಮಾಡಿದ ಹೃದಯ ಬಾಬನಿಗೆ ಕೊಟ್ವಿ. अगर संबंध की लिस्ट निकालो कलयुग में तो कितनी लंबी लिस्ट होगी. ನೀವೇ ನೆನಪು ಮಾಡ್ಕೊರಿ, ಶಿವಬಾಬಾ ಸಿಗೋಕ್ಕಿಂತ ಮೊದಲು ನನಗೆ ಆ ಫ್ರೆಂಡ್ ಇಷ್ಟ, ನನಗೆ ಈ ಕಸಿನ್ ಇಷ್ಟ, ನಾನು ಇವ್ರ ಜೊತೆಗೆ ಭಾಳ ಫ್ರೆಂಡ್ಶಿಪ್ ಮಾಡ್ಕೊಂಡೀನಿ. ಎಷ್ಟು ಕಡೆ ನಮ್ಮ ಹೃದಯ ಹರಿ ಹಂಚಿ ಹೋಗ್ಬಿಟ್ಟಿತ್ತು. ಏಕ ಸಂಬಂಧ ಮೇ ದಿಲ್ ದೇ ದಿಯಾ, दूसरे वस्तु में भी दिल दे दी. तो दिल लगाने वाली वस्तु कितनी है, ವ್ಯಕ್ತಿ ಕಿತನೆ हैं. ಇಲ್ಲಿ ಬಾಬಾ ಏನೋ ಒಂದು 5-6 ಸಂಬಂಧ ಹೇಳಿರ್ಬೋದು. ರಿಯಲ್ ಫ್ಯಾಕ್ಟ್ ಆ್ಯಕ್ಚುಲಿ ನಮ್ಮ ಹೃದಯದಲ್ಲಿ ಎಷ್ಟು ಜನರು, ಯಾವುದೋ ಗುರು, ಯಾವುದೋ ಟೀಚರ್, ಯಾವುದೋ ಸ್ಟೂಡೆಂಟ್ಸ್, ಯಾವುದೋ ಫ್ರೆಂಡ್ಸ್, ಯಾವುದೋ ಕಲೀಗ್ಸ್, ಎಲ್ಲರ ಕಡೆ ನಮ್ಮ ಪ್ರೀತಿ, ಮೋಹ, ನೆನಪು ಹಂಚಿ ಹೋಗಿಬಿಟ್ಟಿತ್ತು. ಅಷ್ಟೇ ಅಲ್ಲ, ಬಾಬಾ ಎಷ್ಟು ಚಂದ ಎಕ್ಸ್ಪ್ಲೇನ್ ಮಾಡ್ತಾರೆ. ನಮ್ಮ ಹೃದಯ ಎಲ್ಲೆಲ್ಲಿ ತುಂಡಾಗಿತ್ತು, ಎಲ್ಲೆಲ್ಲಿ ಒಡೆದು ಹೋಗಿತ್ತು. ಒಂದು ವ್ಯಕ್ತಿಗಳ ದೊಡ್ಡ ಲಿಸ್ಟ್, ಕಲಿಯುಗದ ಸಂಬಂಧಿಕರ ಲಿಸ್ಟೇ ದೊಡ್ಡದು. ಆ ದೊಡ್ಡ ಲಿಸ್ಟಿನಲ್ಲಿ ನಮ್ಮದೆಲ್ಲ ಹೃದಯ ಹರಿದು ಹೋಗಿತ್ತು. ಇನ್ನೊಂದು, ನಮ್ಮ ಹೃದಯ ವಸ್ತುಗಳ ಜೊತೆಗೆ ಎಳೆತದಲ್ಲಿ ಸಿಕ್ಕಾಕೊಂಡಿತ್ತು. ಕಾರ್ ಬೇಕು, ಬಂಗಾರ ಬೇಕು, ಮೊಬೈಲ್ ಬೇಕು, ವಸ್ತು ಬೇಕು, ಟಿ ವಿ ಬೇಕು, ಒಂದು ಸ್ವಂತ ಮನೆ ಬೇಕು, ಜಾಗ ಬೇಕು, ಬಂಗಾರ ಬೇಕು, ವಜ್ರ ಬೇಕು. ಎಷ್ಟು ಕಡೆ ವಸ್ತುಗಳೊಂದಿಗೆ ನಮ್ಮ ಹೃದಯನೂ ತುಂಬಿ ಹೋಗಿತ್ತು. ಒಂದು ವಸ್ತುಗಳಲ್ಲಿ ಹೃದಯ ಹರಿದು ಹೋಗಿತ್ತು, ಇನ್ನೊಂದು ಸಂಬಂಧಗಳಲ್ಲಿ. ಹೃದಯವನ್ನು ಎಲ್ಲೆಲ್ಲಿ ಹಂಚಿದ್ವಿ ಅನ್ಲಿಕ್ಕೆ ಎಷ್ಟು ವಸ್ತುಗಳಿವೆ, ಎಷ್ಟು ವ್ಯಕ್ತಿಗಳಿದ್ದಾರೆ. ಸಬ್ ಮೇ ದಿಲ್ ಲಗಾಕೆ ದಿಲ್ ಹಿ ಟುಕಡಾ ಕರ್ದಿ. ಎಲ್ಲರಿಗೂ ಇದು ಬೇಕು, ಇವ್ರು ಬೇಕು ಅಂದ್ಕೊಂಡು ನಮ್ಮದು ಹೃದಯವನ್ನು ವ್ಯಕ್ತಿ ಮತ್ತು ವಸ್ತು ಜೊತೆಗೆ ತೊಡಗಿಸಿ ನಮ್ಮ ಹೃದಯ ತುಂಡು ಮಾಡಿಕೊಂಡು ಬಿಟ್ಟಿದ್ವಿ. ಬಾಪ್ನೇ ಅನೇಕ ಟುಕಡೆ ವಾಲೆ ದಿಲ್ ಕೋ ಏಕ ತರಫ್ ಜೋಡ್ ಲಿಯಾ. ಬಾಬಾ ಗೊತ್ತಾಯ್ತಾ ಏನು ಮಾಡಿದರು? ನಮ್ಮದೆಲ್ಲ ತುಂಡಾದ ಹೃದಯ. ಆ ಫ್ರೆಂಡ್ ನನಗಿಷ್ಟ, ಈ ಟೀಚರ್ ನಮಗಿಷ್ಟ, ಈ ಗುರುಗಳಿಗೆ ನಾನು ಫಾಲೋವರ್ ಅಂತ ಎಲ್ಲೆಲ್ಲಿ ಬುದ್ಧಿ ಜೋಡಿಸ್ಕೊಂಡಿದ್ನೋ, ಬಾಬಾ ಆ ಎಲ್ಲ ಒಡೆದು ಹೋದಂತಹ ದಿಲ್ಲನ್ನು ಒಂದೇ ಮಾಡಿ ಜೋಡಿಸಿಬಿಟ್ರು. ಹಾಗಾದರೆ ಶಿವಬಾಬಾ ಏನಾಗಿದ್ದಾರೆ? ದಿ ಬೆಸ್ಟ್ ಕಾರ್ಡಿಯಾಲಜಿಸ್ಟ್ ಆಫ್ ದಿಸ್ ವರ್ಲ್ಡ್. ಲೌಕಿಕದ ಯಾವ ಹಾರ್ಟ್ ಸ್ಪೆಷಾಲಿಸ್ಟು ತುಂಡಾದ ಹೃದಯವನ್ನು ಜೋಡ್ಸೋಕ್ಕಾಗಲ್ಲ. ನಮ್ಮದು ಬಾಬಾ ಎಷ್ಟು ತುಂಡು ಮೈನ್ಯೂಟ್ ಎಲ್ಲೆಲ್ಲೆಲ್ಲೆಲ್ಲೋ ಸಿಕ್ಕಾಕೊಂಡಿದ್ದು. ಎಷ್ಟು ಬಾಬನ ಜೊತೆಗೆ ಬುದ್ಧಿ ಜೋಡಿಸಲ್ಪಡ್ತಂದರೆ ಈಗ ಬೇರೆಯವ್ರ ನೆನಪು ಮಾಡೋಕ್ಕೆ ಮನಸ್ಸು ಒಪ್ಪಂಗಿಲ್ಲ. ಅಷ್ಟು ಹೃದಯ ಸ್ವಚ್ಛ ಮಾಡಿ ತಾನು ನೆಲೆಸ್ಬಿಟ್ಟ ಈಗ. ತೋ ದಿಯಾ ಕ್ಯಾ ಔರ್ ಲಿಯಾ ಕ್ಯಾ. ಹಾಗಾದರೆ ಕೊಟ್ಟಿದ್ದೇನು ಬಾಬನಿಗೆ ನಾವು? ತುಂಡಾದಂಥ ಹೃದಯ, ಮುರಿದು ಹೋದ ಹೃದಯ. ಔರ್ ಸೌದಾ ಕರ್ನೆ ಕಿ ವಿಧಿ ಕಿತ್ನಿ ಸಹಜ ಹೈ. ಲೌಕಿಕದಲ್ಲಿ ಒಪ್ಪಂದ ಮಾಡ್ಕೋಬೇಕಾದ್ರೆ ಸೆಟಲ್ಮೆಂಟ್ ಐತೆ ಬಾ, ಅಲ್ಲಿ ಹೋಗಿ ಕುತ್ಕೊಂಡು ಮೀಟಿಂಗ್ ಮಾಡೋಣ, ಆ ಸೆಟಲ್ಮೆಂಟಿಗೆ ಒಂದಿಷ್ಟು ಖರ್ಚು ಮಾಡಬೇಕು, ಅವ್ರಿಗೊಂದಿಷ್ಟು ಪಾರ್ಟಿ ಕೊಡಿಸ್ಬೇಕು, ಇನ್ನೆಲ್ಲೋ ಸಬ್ ರಿಜಿಸ್ಟ್ರ್ ಆಫೀಸಿಗೆ ಹೋಗಬೇಕು, ಇನ್ನೆಲ್ಲೋ ಬ್ಯಾಂಕಿಗೆ ಹೋಗಬೇಕು. ಎಷ್ಟು ಓಡಾಡಿಸ್ತಾರೆ ಒಂದು ಸೆಟಲ್ಮೆಂಟಿಗೆ ಲೌಕಿಕದಲ್ಲಿ. ಆದರೆ ಇಲ್ಲಿ ಸೆಟಲ್ಮೆಂಟ್, ಒಪ್ಪಂದ, ಅಗ್ರಿಮೆಂಟ್, ವ್ಯಾಪಾರ ಎಷ್ಟು ಸುಲಭವಾಗಿ ಕುತ್ಕೊಂಡ್ಬಿಡ್ತು. ಸೆಕೆಂಡ್ ಕಾ ಸೌದಾ ಹೇ. ನಾನು ನಿನಗೆ ಸದಾ ಸ್ನೇಹವನ್ನು ಕೊಡಬೇಕಾದರೆ, ನಾನು ನಿನಗೆ ಭರ್ಪೂರ್ ಹಣವನ್ನು ಕೊಡಬೇಕಾದ್ರೆ ನೀ ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು ಅಂತ ಬಾಬಾ ಟರ್ಮ್ಸ್ ಕಂಡೀಷನ್ಸ್ ಏನು ಹಾಕೇ ಇಲ್ಲ. ಎಷ್ಟು ಸುಲಭವಾಗಿ
ಮೆಥಡ್ ಎಷ್ಟು ಈಸಿ ಒಪ್ಪಂದ ಮಾಡ್ಕೊಳ್ಳೋದು. ಏನು ಹೇಳಿ ಒಪ್ಪಂದ ಮಾಡ್ಕೊಳ್ಳೋ ಮೆಥಡ್? ಬಾಬಾ ಶಬ್ದ ಹಿ ವಿಧಿ. ನನ್ನ ಬಾಬಾ ಅಂತ ಒಪ್ಪಿಕೊಂಡ್ವಲ್ಲ ಅದೇ ವಿಧಿಯಾಗಿ ಬಿಡ್ತು ಅವನಿಂದ ಇವನ್ನೆಲ್ಲ ಪಡ್ಕೊಳ್ಳಿಕ್ಕೆ. ಜಸ್ಟ್ ನನ್ನ ಬಾಬಾ, ಬಾಬಾ ತಂದೆ ಅಂತ ನಾ ಹೃದಯಪೂರ್ಣವಾಗಿ ಸ್ವೀಕರಿಸಿದ್ದೇ ತಡ ನಾವು ಅವನ ಎಲ್ಲ ಭರ್ಪೂರತೆಗಳನ್ನು ಸ್ವೀಕರಿಸುವ ಹಕ್ಕುದಾರರಾಗಿಬಿಟ್ವಿ. ಏಕ ಶಬ್ದಕ್ಕೆ ವಿಧಿ, ಒಂದೇ ಶಬ್ದದ ವಿಧಿ. ಇಸ್ಮೆ ಕಿತನಾ ಸಮಯ ಲಗುತ್ತಾ, ಎಷ್ಟು ಸಮಯ ಹಿಡಿತದಪ್ಪ ಬಾಬಾ ಅನ್ಲಿಕ್ಕೆ? ಲೌಕಿಕದಲ್ಲಿ ಒಂದು ವ್ಯಾಪಾರ ಆಗಕ್ಕೆ ಒಂದು ವಿನಾಶಿ ವಸ್ತು, ಮುರಿದು ಹೋಗುವ ವಸ್ತು, ಎಕ್ಸ್ಪೈರ್ ಆಗುವ ವಸ್ತು, ಯಾರೋ ಪಾಲಿಗೆ ಹೋಗುವ ವಸ್ತುವನ್ನು ನಮ್ದನ್ನಾಗಿ ಮಾಡಿಕೊಂಡು ಸೆಟಲ್ಮೆಂಟ್ ಮಾಡಿ ಬಿಸ್ನೆಸ್ ಮಾಡಬೇಕಾದ್ರೆ ಇನ್ನೂ ವ್ಯವಹಾರ ನಡೆಯಕತ್ತೈತ್ರಿ, ಇನ್ನೂ ಮಾತುಕತೆ ನಡೆಯಕತ್ತೈತ್ರಿ ಅಂತ 1 ದಿನ 2 ದಿನ 4 ದಿನ 10 ದಿನ ತಿಂಗಳನ್ಗಟ್ಲೆ ಆದರೂ ನಮಗೆ ಹೆಂಗಿಲ್ಲ. ಆದರೆ ಇಲ್ಲಿ ಬಾಬನಿಂದ ಎಲ್ಲ ಪಡ್ಕೊಳ್ಳಿಕ್ಕೆ ಎಷ್ಟು ದಿನ ನಾನು ಬಾಬಾ ಮಾತುಕತೆ ಕುಂತ್ವಿ? ಬಾಬಾ ಅಂತಾರೆ ಸಿರ್ಫ್ ದಿಲ್ ಸೆ ಕಹಾ ಬಾಬಾ ತೋ ಸೆಕೆಂಡ್ ಮೇ ಸೌದಾ ಹೋ ಗಯಾ. ಹೃದಯದಿಂದ ಬಾಬಾ ಅಂದ್ವಿ, ಒಂದೇ ಕ್ಷಣದಲ್ಲಿ ಇಬ್ಬರದು ಒಪ್ಪಂದ ಫಿನಿಶ್. ಅವನಿಂದ ನಾನೆಲ್ಲ ಪಡೆದೆ, ನಂದು ಮುರಿದ ಹೃದಯ ಅವನಿಗೆ ಕೊಟ್ಟೆ. ಮುರಿದ ಹೃದಯಕ್ಕೆ ಇಷ್ಟು ಆಫರ್ ಇಟ್ಟಾನ ಪರಮಾತ್ಮ ಅಂದರೆ ಎಷ್ಟು ಭೋಲ. ಆಮೇಲೆ ಮುರಿದ ಹೃದಯ ಕೊಟ್ಟು ತೆಗೆದುಕೊಳ್ಬೇಕಂತ ಯಾರೆಲ್ಲ ನೀವು ಮನಸ್ಸು ಮಾಡಿರೋ, ನೀವೆಲ್ಲ ಎಷ್ಟು ಜಾಣರು. कितनी सहज विधि है, इतना सस्ता सौदा सिवाय इस संगम के और किसी भी युग में नहीं कर सकते हैं. ಇಷ್ಟು ಸಸ್ತಾ ಸೌದಾ ಮತ್ತೆ ಸಂಗಮ ಯುಗ ಬಿಟ್ಟರೆ ಬೇರೆ ಯಾವ ಯುಗದಲ್ಲಿ ಮಾಡಲು ಸಾಧ್ಯ ಇಲ್ಲ. ಗೊತ್ತಾಯ್ತಾ? ಈ ಸೌದಾದ ಇಂಪಾರ್ಟೆನ್ಸ್ ಏನೇನು ಅನ್ನೋದು ಗೊತ್ತಾಯ್ತಾ? ಈ ಸೌದಾದ ಇಂಪಾರ್ಟೆನ್ಸ್ ಏನಂದರೆ ಮುರಿದ ಹೃದಯ ಕೊಟ್ಟು ಸೌದಾ ಮಾಡ್ಕೊಂಡಿವಿ. ಆಮೇಲೆ ಈ ಸೌದಾದ ಇಂಪಾರ್ಟೆನ್ಸ್ ಏನಂದರೆ ಸಹಜ ವಿಧಿಯಲ್ಲಿ ಬಾಬಾ ಅಂತ ಹೇಳಿ ವಿಧಿ ಸಹಜ. ಆಮೇಲೆ ಅತ್ಯಂತ ಕಡಿಮೆ ಸಮಯದಲ್ಲಿ ಆದಂಥ ಒಪ್ಪಂದ. ಆದ್ದರಿಂದ ನೆಕ್ಸ್ಟ್ ಇನ್ನೊಂದು ಈ ಒಪ್ಪಂದದ ಇಂಪಾರ್ಟೆನ್ಸ್ ಏನಂದರೆ ಇದು ಸಸ್ತಾ ಸೌದಾ, ಭಾಳ ಚೀಪ್. ಏನೋ ನೀವು 8 ತಾಸು ತಪಸ್ಸು ಮಾಡಿದರೆ ನಾನು ಹಿಂಗೆ ಮಾಡ್ತೀನಿ, ನೀವು ಗುಡ್ಡದ ಮೇಲೆ ಹೋಗಿ ಕುಂತ್ರೆ ನಾನು ಇದನ್ನೆಲ್ಲ ಕೊಡ್ತೀನಿ ಅನ್ನಲಿಲ್ಲ ಪರಮಾತ್ಮ. ಪರೇ ದಿಲ್ ಸೆ ಕಹೋ ಬಾಬಾ ತೋ ಸೌದಾಗರೋಂ ಕಿ ಮೂರತ್ ದೇಖ್ ರಹೇ ಥೆ. ಶಿವಬಾಬಾ ಹೆಮ್ಮೆಯಿಂದ ನೋಡ್ತಿದ್ದಾರೆ. ಎಷ್ಟು ಜಾಣ್ಮೆ ಇದೆ ಈ ಮಕ್ಕಳಲ್ಲಿ. ಈ ಎಲ್ಲ ಒಪ್ಪಂದ ಮಾಡಿಕೊಂಡಂಥ ಈ ವ್ಯಾಪಾರಿಗಳ ಬಾಬನ ಮಕ್ಕಳ ಮುಖವನ್ನು, ಸೂರತ್ತನ್ನು, ಮೂರತ್ತನ್ನು ಬಾಬಾ ನೋಡ್ತಾ ಇದ್ದಾರೆ. ದುನಿಯಾಕ್ಕೆ ಅಂತರ್ಮೆ ಕಿತ್ತನೆ ಭೋಲೆ ಬಾಲೆ ಹೇ. ಹಂಗೆ ನೋಡಕ್ಕೆ ಹೋದರೆ ನಾವು ವ್ಯಾಪಾರ ಮಾಡೋರು ಲೌಕಿಕದಲ್ಲಿ ಭಾಳ ಜಾಣರು, ಎಕ್ಸ್ಪೀರಿಯನ್ಸ್ ಎಲ್ಲ ಇರಬೇಕು. ಈ ಜಗತ್ತಿನವರನ್ನು ಹೋಲಿಸಿದರೆ ಎಜುಕೇಷನ್ನಲ್ಲಿರಲಿ, ಎಕ್ಸ್ಪೀರಿಯನ್ಸ್ನಲ್ಲಿರಲಿ, ಅಥವಾ ವ್ಯಾಪಾರದಲ್ಲಿರಲಿ, ಫೈನಾನ್ಷಿಯಲಿ ಇರಲಿ, ಅಷ್ಟೇ ನಾವು ಯಾರೂ ಜಾಣರಲ್ಲ. ಎಲ್ಲ ನೋಡಿದರೆ ಮಕ್ಕಳು ಕಂಪ್ಯಾರಿಟಿವ್ ಟು ವರ್ಲ್ಡ್ ಭಾಳ ಮುಗ್ಧ. ಲೇಕಿನ್ ಕಮಾಲ್ ತೋ ಇನ್ ಭೋಲೆ ಬಾಲೋನೆ ಕಿಯಾ ಹೈ. ಆದರೆ ಚಮತ್ಕಾರ ಮಾಡಿಕೊಂಡವರೇ ಈ ಮುಗ್ಧವಾದವರೇ. ಸೌದಾ ಕರ್ನೆ ಮೇತೆ ಹೋಶ್ಯಾರ್ ನಿಕ್ಕಲೇನಾ. ಜಗತ್ತಿನ ವ್ಯವಹಾರಗಳಲ್ಲಿ ಜಾಣ್ಮೆ ಇರದೇ ಇರ್ಬೋದು, ಆದರೆ ಪರಮಾತ್ಮನ ಒಪ್ಪಂದ ಮಾಡಿಕೊಂಡೋದರಲ್ಲಿ ಎಷ್ಟು ಜಾಣ್ಮೆ ಇದೆ. आज के बड़े बड़े नामी ग्रामी धनवान धन कमाने के बजाय धन को संभालने के उलझन में पड़े हुए हैं. ಇವತ್ತಿನ ಕಾಲದ ಭಾಳ ಸೋ ಕಾಲ್ಡ್ ದಿ ಮೋಸ್ಟ್ ಫೇಮಸ್ ರಿಚ್ ಇರೋರು, ಭಾಳ ಹೆಸರುವಾಸಿಯಾಗಿರುವಂಥ ಸಿರಿವಂತರು, ಅವ್ರು ಜಾಣರಂತ ಹೇಳೋಣವೇ? ನೋ, ಅವ್ರು ಜಾಣರಲ್ಲ. ಯಾಕೆಂದರೆ ಅವ್ರಿಗೆ ಹಣ ಸಂಪಾದನೆ ಮಾಡೋಕ್ಕಿಂತ ಹೆಚ್ಚಾಗಿ ಹಣವನ್ನು ಸಂಭಾಲನೆ ಮಾಡುವಂತಹ ಗೊಂದಲದಲ್ಲೇ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಉಸಿ ಉಲ್झन में बाप को पहचानने की फुर्सत ही नहीं. ಅವರು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಎಷ್ಟು ದೊಡ್ಡ ದೊಡ್ಡ ಒಪ್ಪಂದ ಮಾಡ್ಕೊಂಡು ಬರ್ತಾರೆ. ಇದಿಷ್ಟು ಸೈಟ್ ನನಗೆ, ಇದಿಷ್ಟು ನಾನು ಪರ್ಚೇಸ್ ಮಾಡ್ತೀನಿ, ಎಷ್ಟು ದೊಡ್ಡ ದೊಡ್ಡ ಒಪ್ಪಂದ ಮಾಡ್ಕೊತಾರೆ. ಅವರು ಆ ಹಣವನ್ನು ಸಂಭಾಲನೆ ಮಾಡುವಂತಹ ಗೊಂದಲದಲ್ಲಿ, ಕನ್ಫ್ಯೂಷನಲ್ಲಿ ತಂದೆಯನ್ನು ಗುರುತಿಸುವ ಪುರ್ಸತ್ತೇ ಇಲ್ಲ. ಆದ್ದರಿಂದ ಅವ್ರು ಪರಮಾತ್ಮನ ಜೊತೆಗೆ ಒಪ್ಪಂದ ಮಾಡೋ ಬದಲು ವಿನಾಶಿ ಮೋಸ ಮಾಡುವಂತಹ ಜಗತ್ತಿನವ್ರ ಜೊತೆಗೆ ಒಪ್ಪಂದ ಮಾಡಿ ಒದ್ದಾಡಿ ಬಿಡ್ತಾರೆ. ಲೌಕಿಕದವರು ಸೋ ಕಾಲ್ಡ್ ಭಾಳ ಜಾಣ್ರು ಅಂದ್ಕೊಂಡಿದ್ದಾರಲ್ಲ, ಅವ್ರು ಭಾಳ ಬ್ಯುಸಿ, ಅವ್ರು ಪರಮಾತ್ಮನ ಜೊತೆಗೆ ಒಪ್ಪಂದ ಮಾಡ್ಕೊಂಡಿಲ್ಲ. ಯಾಕೆ ಹೇಳಿ? ಅಪ್ನೆ ಕೋ ಬಚಾನೆ ಮೇ
धन को बचाने में ही समय चला जाता है. ಅವ್ರು ತಮ್ಮನ್ನು ತಾವು ಬಚಾವ್ ಮಾಡ್ಕೊಳ್ಳಿಕ್ಕೆ, ಯಾಕೆಂದ್ರೆ ಗೊತ್ತಿದೆ ಇದು ನಾನು ಯಾವ ಸೋರ್ಸ್ಲೆ ನಾನು ಈ ಒಪ್ಪಂದ ಮಾಡ್ಕೊತಿದ್ದೀನಿ ಅದು ಬ್ಲ್ಯಾಕ್ ಮನಿ, ನಾನು ಯಾವ ಸೋರ್ಸ್ಲೆ ಮಾಡ್ಕೊಳ್ತಿದ್ದೀನಿ ಅದು ತಪ್ಪು ಮಾರ್ಗ. ಅವರು ತಮ್ಮನ್ನು ಬಚಾವ್ ಮಾಡ್ಕೊಳ್ಳಿಕ್ಕೆ, ಧನವನ್ನು ಬಚಾವ್ ಮಾಡ್ಕೊಳ್ಳೋದ್ರಲ್ಲೇ ಅವ್ರ ಸಮಯವನ್ನು ತೊಡಗಿಸ್ಕೊಂಡು ಬಿಟ್ಟಾರೆ, ಅವ್ರ ಸಮಯ ಹಾಳಾಗಿಬಿಟ್ಟಿದೆ. ಅಗರ್ ಬಾದ್ಶಾ ಭೀ ಹೇ ತೋ ಫಿಕರ್ ವಾಲೆ ಬಾದಶಾ ಹೇ. ನೋಡಕ್ಕೆ ಏನ್ರಿ ಇವ ಕಿಂಗ್, ಏನ್ರಿ ಇವ್ನು ಇಡೀ ಊರಿಗೆ ರಾಜ, ಇವ್ರು ರಾಯಲ್ ಫ್ಯಾಮಿಲಿ, ಇವನು ಮಿನಿಸ್ಟರು, ಇವರು ಪ್ರೈಮ್ ಮಿನಿಸ್ಟರ್ ಅಂದ್ಕೊಂಡಿರ್ಬೋದು, ಬಾದಶಾಹನೇ ಇರಬಹುದು. ಆದರೆ ಬಾಬಾ ತಿಳಿಸ್ತಾ ಇದ್ದಾರೆ ಎಂಥ ಬಾದಶಾ ಇದ್ದಾರೆ ಈಗ ಜಗತ್ತಿನಾಗಿರೋರೆಲ್ಲ, ಫಿಕರ್ ವಾಲೆ ಬಾದಶಾಹ, ಚಿಂತೆಯಲ್ಲಿ ಮುಳುಗಿರುವಂತಹ ಚಕ್ರವರ್ತಿಗಳು. ಯಾರಿಗೆ ಬೇಕಾಗೈತೆ ಹೇಳ್ರಿ ಚಕ್ರವರ್ತಿ ಪಡೆದು ಈ ಕಲಿಯುಗದಾಗ ಹೆಜ್ಜೆಗೂ ಚಿಂತೆ ಮಾಡ್ಕೊಂಡು ಯಾರಿಗೆ ಬೇಕಾಗೈತೆ ಆಳುವುದು. क्योंकि फिर भी काला धन है ना, इसलिए फिकर वाले बादशाह. ಬಾಬಾ ತಿಳಿಸ್ತಾ ಇದ್ದಾರೆ ಯಾಕಪ್ಪ ಲೌಕಿಕದಂಥ ದೊಡ್ಡ ದೊಡ್ಡ ರಾಯಲ್ ರಿಚ್ ಪರ್ಸನ್ ಮನುಷ್ಯರಿಗೆ ಯಾಕೆ ಚಿಂತೆ ಅಂದರೆ ಅವ್ರ ಹತ್ರ ಇರುವ ಹಣ ಎಲ್ಲ ಕಪ್ಪು ಹಣ. ಇಸ್ಲಿಯೇ ಫಿಕರ್ ವಾಲೆ ಬಾದಶಾ ಹೇ, ಅವರೆಲ್ಲ ಚಿಂತೆ ಮಾಡುವಂತಹ ರಾಜರು, ಚಿಂತೆಯ ಚಿತೆಯಲ್ಲಿ ಮುಳುಗಿರುವ ರಾಜರು. ಬೇಕಾದಷ್ಟು ಸಂಪತ್ತಿದೆ, ಸುಖಿಗಳಿಲ್ಲ. ಯಾರಿಗೆ ಬೇಕಾಗಿತ್ತು? ಸುಖ ಕೊಡದಿರುವ ಸಂಪತ್ತು, ವಿಷಕಾರಿ ಸಂಪತ್ತು, ಮೋಸದ ಸಂಪತ್ತು, ಪಾಪ ಹೆಚ್ಚಿಸುವ ಸಂಪತ್ತು ಯಾರಿಗೆ ಬೇಕಾಗಿತ್ತು ಈ ಜಗತ್ತಿನಲ್ಲಿ? ಫಿಕರ್ ವಾಲೆ ಬಾದಶಾಹ ಹೈ. और आप ಬಾಬಾ ಕೇಳ್ತಾರೆ ನೀವೇನಾಗಿದ್ದೀರಿ, ನೀವು ಬಾದಶಾ ಅದಿರೋ ಇಲ್ಲೋ, ನೀವು ಸಂಪತ್ತು ಬರಿತಾ ಅದಿರೋ ಇಲ್ಲೋ ಹೇಳಿ, ನೀವೇನಾಗಿದ್ದೀರಿ ಅಂತ ಕೇಳ್ತಾರೆ ಬಾಬಾ. आप बाहर से बिना कौड़ी हो, ಹೊರಗಡೆಯಿಂದ ನಾವೇನು ಭಾಳ ದೊಡ್ಡ ರಿಚ್ ಅಲ್ಲ, ನಾವು ಬಿನ್ ಕೌಡಿ, ಒಂದು ಪೈಸಾ ನಮ್ಮ ಹತ್ರ ಇಲ್ಲ, ಒಂದು ಕವಡೆನೂ ಇಲ್ಲ, ವಜ್ರ ಬಿಟ್ಬಿಡ್ರಿ ಒಂದು ಕವಡೆನೂ ಇಲ್ಲ. ಲೇಕಿನ್ ಬೇಫಿಕರ್ ಬಾದಶಾಹು, ಆದರೆ ನಾವು ನಿಶ್ಚಿಂತ ಚಕ್ರವರ್ತಿಗಳು. ಬೆಗ್ಗರ್ ಹೋತೆ ಬೇ ಬಾದಶಾ, ನನ್ನದೇ ಪರ್ಸ್ನಲ್ ಅಂತ ಸಂಪತ್ತು ನನ್ನ ಹತ್ರ ಏನಿಲ್ಲೇ ಇಲ್ಲ. ನಥಿಂಗ್ ಈಸ್ ಮೈನ್. ನಾನು ಧರಿಸಿರುವ ದೇಹವೂ ನನ್ನದಲ್ಲ, ಅಷ್ಟರ ಮಟ್ಟಿಗೆ ನನ್ನದೇನೂ ಇಲ್ಲ. ನಾವು ಬಿನ್ ಕೌಡಿ ಬಾದಶಾಹ ಮಾಡಿಬಿಟ್ರಲ್ಲ ಬಾಬಾ, ನಮ್ಮನ್ನು ನಿಶ್ಚಿಂತ ಚಕ್ರವರ್ತಿ ಮಾಡಿಬಿಟ್ರು. ಶುರು ಮೇ ಸೈನ್ಯ ಕ್ಯಾ ಕರ್ತೈತೆ, ಬೆಗ್ಗರ್ ಟು ಪ್ರಿನ್ಸ್. ಯಜ್ಞದ ಪ್ರಾರಂಭದಲ್ಲಿ ಬಾಬಾ ಇದೇ ಸ್ಲೋಗನ್, ಇದೇ ಸೈನ್, ಇದೇ ಚಿತ್ರ ಹೇಳಿಕೊಟ್ರು. ನಾವೆಲ್ಲ ಬೆಗ್ಗರ್ टू प्रिंस. अभी भी बादशाह, भविष्य में भी बादशाह. ಭವಿಷ್ಯದಲ್ಲಂತೂ ರಿಯಲಿ ನಾವು ಬಾದಶಾಹನೇ, ಚಕ್ರವರ್ತಿಗಳೇ, ಸಿಂಹಾಸನಾಧಿಕಾರಿಗಳೇ, ರಾಜ್ಯಾಧಿಕಾರಿಗಳೇ. ಈಗಲೂ ನಾವು ಚಕ್ರವರ್ತಿಗಳು. ಯಾಕೆ ಚಕ್ರವರ್ತಿಗಳು? ಬಾಬಾ ಹೇಳಿದ್ರಲ್ಲ, ನಿಶ್ಚಿಂತ ಚಕ್ರವರ್ತಿಗಳು. ಅವರೆಲ್ಲ ಚಿಂತಾ ಚಕ್ರವರ್ತಿಗಳು, ರೊಕ್ಕ ಇರೋರು. आजकल के जो नंबर 1 धनवान आसामी हैं, उनके सामने आपके त्रेता अंत वाले प्रजा भी ज़्यादा धनवान होगी. ಪಾಯಿಂಟ್ ಟು ಬಿ ನೋಟೆಡ್. ಪರಮಾತ್ಮ ಹೇಳ್ತಾರೆ ಎಷ್ಟು ಈ ಒಪ್ಪಂದದಲ್ಲಿ ಎಷ್ಟು ಶಕ್ತಿ ಇದೆ ನೋಡ್ರಿ, ಭಗವಂತನ ಜೊತೆಗೆ ಒಪ್ಪಂದ ಮಾಡ್ಕೊಂಡಿದ್ದಕ್ಕೆ. ಈಗಿನ ಕಾಲದಲ್ಲಿ ಯಾರೆಲ್ಲ ಸೋ ಕಾಲ್ಡ್ ರಿಚೆಸ್ಟ್ ಇನ್ ದ ವರ್ಲ್ಡ್ ಇದ್ದಾರಲ್ಲ, ಫಸ್ಟ್ ರಿಚೆಸ್ಟ್ ಇನ್ ದ ವರ್ಲ್ಡ್ 10 ಜನರದ ಲಿಸ್ಟ್ ತೆಗಿತಾರೆ. ಹಾಗೆ ಒಂದೇ ರಿಚೆಸ್ಟ್ ಯಾರಲ್ಲ ಇದ್ದಾರಲ್ಲ ಈಗ ಆ್ಯಟ್ ಪ್ರೆಸೆಂಟ್. ಹೋದ ವರ್ಷ ಒಬ್ಬರಿದ್ದರು, ಈ ವರ್ಷ ಇನ್ನೊಬ್ರು ಇರ್ತಾರೆ. ಪ್ರತಿ ವರ್ಷ ಅವರೇ ರಿಚ್ ಇರೋಂಗಿಲ್ಲ. ಒಂದು ವರ್ಷ ರಿಚ್ ಅಂತ ಮೇಲೆ ಇರ್ತಾರೆ, 2ನೇ ವರ್ಷ ಅವ್ರು ಪಾಪರ್ ಆಗಿ ಹೋಗ್ಬಿಟ್ಟಿರ್ತಾರೆ, 10 ವರ್ಷದಾಗ ಪಾಪರ್ ಆಗಿಬಿಟ್ಟಿರ್ತಾರೆ ಅವ್ರು. ಶುಭಾಬ ತಿಳಿಸ್ತಿದ್ದಾರೆ ಈಗ ಯಾರು ರಿಚೆಸ್ಟ್ ಇನ್ ದ ವರ್ಲ್ಡ್ ಇದ್ದಾರಲ್ಲ ಜಗತ್ತಿನಲ್ಲಿ, ಅವರ ಜೊತೆಗೆ ನಮ್ಮ ತ್ರೇತಾಯುಗದ ರಾಜ್ಯದಲ್ಲಿರುವಂಥ ಕೊನೆಯ ಅತ್ಯಂತ ಬಡ ಪ್ರಜೆಯನ್ನು ನಾವು ಕಂಪೇರ್ ಮಾಡಿದರೆ, ಆ ತ್ರೇತಾಯುಗದ ಕೊನೆಯ ಪ್ರಜೆನೇ ಇಂದಿನ ಅತ್ಯಂತ ರಿಚ್ಗಿಂತನೂ ರಿಚೆಸ್ಟ್ ಆಗಿರ್ತಾನೆ. आजकल की संख्या के हिसाब से सोचो, धन तो वही होगा और ही दबा हुआ धन भी निकलेगा. तो जितनी बड़ी संख्या है उसी प्रमाण धन बांटा हुआ है. ಬಾಬಾ ಎಷ್ಟು ಸುಂದರವಾದಂಥ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತಾ ಇದ್ದಾರೆ ನೋಡಿ. ಹಣ ಹೊಸದಾಗಿ ನಾವೇನು ಪ್ರಿಂಟ್ ಮಾಡೋಕ್ಕೆ ಬರಲ್ಲ, ಇದ್ದ ಹಣವೇ. ಆಮೇಲೆ ಸತ್ಯುಗ ಬರೋಷ್ಟೊತ್ತಿಗೆ ಕೆಳಗಿರುವಂಥ ವಜ್ರ ಚಿನ್ನ ಮತ್ತು ಮೇಲೆ ಬರ್ತದೆ. ನೀವು ಜಸ್ಟ್ ಪಾಪ್ಯುಲೇಷನಿನ ರೇಷಿಯೋ ಹಾಕಿ ನೋಡ್ರಿ, ಸತ್ಯುಗದಲ್ಲಿ ಈಗಿರೋ ಸಂಪತ್ತು ಪ್ಲಸ್ ಕೆಳಗಿರೋ ಸಂಪತ್ತು ಮೇಲೆ ಬರ್ತದೆ. ಆದರೆ ಪಾಪ್ಯುಲೇಷನ್ ಎಷ್ಟು ಕಡಿಮೆ ಇರ್ತದೆ.
ಹೀಗಾಗಿ ಒಬ್ಬೊಬ್ಬರು ಭರ್ಪೂರಾಗಿರ್ತಾರೆ ಸತ್ಯುಗದಲ್ಲಿ. ಈಗ ಎಷ್ಟೋ ಸಂಪತ್ತು ಅಡಿಗೆ ಹೋಗಿದೆ, ಇರೋ ಸ್ವಲ್ಪ ಸಂಪತ್ತು, ಪಾಪ್ಯುಲೇಷನ್ ಹೆಚ್ಚಾಗಿದೆ, ಡಿಸ್ಟ್ರಿಬ್ಯೂಷನ್ ಏನಾಯ್ತು ಹಂಗಾದ್ರೆ ಒಬ್ಬೊಬ್ರಿಗೆ ಎಷ್ಟು ಕಡಿಮೆ ಬರ್ತದೆ. ಅದಕ್ಕೆ ಬಾಬಾ ತಿಳಿಸ್ತಾ ಇದ್ರೆ ನೀವು ರೇಷಿಯೋ ಪ್ರಮಾಣವಾಗಾದರೂ ನೋಡ್ರಿ, ಅದೇ ಸಂಪತ್ತು ಸಂಖ್ಯೆ ಹೆಚ್ಚಾದಷ್ಟು ಹಣ, ಅದೇ ಹಣ ಡಿಸ್ಟ್ರಿಬ್ಯೂಟ್ ಮಾಡಿದಾಗ ಒಬ್ಬೊಬ್ಬರಿಗೂ ಕಡಿಮೆ ಬರ್ತದೆ. ಆದ್ದರಿಂದ ಬಾಬಾ ತಿಳಿಸ್ತಾ ಇದ್ದಾರೆ ಸತ್ಯುಗದಲ್ಲಿ, ತ್ರೇತಾಯುಗದಲ್ಲಿ ಪಾಪ್ಯುಲೇಷನ್ ಕಡಿಮೆ, ಈಗಿನ ಸಂಪತ್ತು ಪ್ಲಸ್ ಕೆಳಗಿರೋ ಸಂಪತ್ತು ಮೇಲೆ ಬರೋ ಕಾರಣ ಪ್ರಜೆಗಳಿಗೂ ಅಪ್ರಾಪ್ತಿ ಅನ್ನೋ ವಸ್ತು ಇರುವುದಿಲ್ಲ. ಅಲ್ಲಿ ಪ್ರಜೆಗಳು ಸಹ ಬಾದಶಾಹಿವೆ. ಇಲ್ಲಿಗೆ ಅವರಿಗೆ ಹೋಲಿಸಿದರೆ ಅಲ್ಲಿ ಪ್ರಜೆಗಳು ಸಹಿತ ಭರ್ಪೂರ್ ಬಾದಶಾಹ. ಬಾದಶಾಹ का अर्थ यह नहीं कि तख्त पर बैठे. ಬಾಬಾ ತಿಳಿಸ್ತಿದ್ದಾರೆ ಬಾದಶಾಹ ಅಲ್ಲಿ ತ್ರೇತಾಯುಗದ ಪ್ರಜೆಗಳೂ ಸಹ ಬಾದಶಾಹನೇ. ರಾಜ ಅಂದ್ರೇನಪ್ಪ? ರಾಜ ಅಂದರೆ ಸಿಂಹಾಸನದಲ್ಲಿ ಕುತ್ಕೊಂಡ್ರಷ್ಟೇ ರಾಜ ಅಲ್ಲ. ಬಾಬಾ ತಿಳಿಸ್ತಾ ಇದ್ದಾರೆ ಬಾದಶಾಹ ಅರ್ಥಾತ್ ಭರ್ಪೂರ್, कोई ಅಪ್ರಾಪ್ತಿ ನಹಿ, ಕಮಿ ನಹಿ. ಬಾದಶಾಹ ಅಂದರೆ ಭರ್ಪೂರ್, ಯಾವುದೇ ಅಪ್ರಾಪ್ತಿ ಇಲ್ಲ, ಕೊರತೆನೇ ಇಲ್ಲ. तो ऐसे सौदा कर लिया है या कर रहे हो. ಹಾಗಾದರೆ ಸತ್ಯುಗ ತ್ರೇತಾಯುಗ ಎಲ್ಲನೂ ರಾಜರು ಪ್ರಜೆಗಳು ಭರ್ಪೂರ್ ಬಾದಶಾಹ, ಯಾವ ಕೊರತೆನೂ ಇಲ್ಲ, ಅಪ್ರಾಪ್ತಿ ಇಲ್ಲ. ಇಂತಹ ಒಪ್ಪಂದ ಬಾಬನ ಜೊತೆಗೆ ಮಾಡ್ಕೊಂಡಿದ್ದೀರೋ, ಮಾಡ್ಕೋಬೇಕಾಗಿದೆಯೋ, ವಾ ಅಭಿ ಸೋಚ್ ರಹೇ ಹೋ, ಅಥವಾ ಇನ್ನೂ ಈ ರೀತಿ ಒಪ್ಪಂದ ಮಾಡ್ಕೋಬೇಕಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀರಾ? ಬಾಬಾ ಕೇಳ್ತಾ ಇದ್ದಾರೆ. कभी कोई बड़ी चीज़ सस्ती और सहज मिल जाती है तो भी उलझन में पड़ जाते हैं कि पता नहीं ठीक है वा नहीं. ऐसे उलझन में तो नहीं होना. ಹೇಳ್ರಿ ಬಾಬನ ಪ್ರಶ್ನೆಗೆ ಉತ್ತರ ಕೊಡಿ. ಬಾಬಾ ನಿನ್ನ ಜೊತೆಗೆ ನಾನು ಈ ಸಸ್ತಾ ಸೌದಾ ಒಪ್ಪಂದ ಮಾಡ್ಕೊಂಡಿದ್ದೀನಿ, ಈ ವ್ಯಾಲ್ಯೂಯೇಬಲ್ ಒಪ್ಪಂದ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ರಿ ಬಾಬನಿಗೆ. ಯಾಕೆಂದರೆ ಕೆಲವೊಮ್ಮೆ ಏನಾಗ್ಬಿಡ್ತದೆ ಅಂದರೆ ಮಾರ್ಕೆಟಿಗೆ ಹೋಗಿರ್ತೀವಿ, ಅಲ್ಲಿ ವಜ್ರನೇ ತೊಗೋಬೇಕಂತ ಹೋಗಿರ್ತೀವಿ, ಅಥವಾ ಯಾವುದೋ ಒಂದು ಮಷಿನ್ನೇ ಖರೀದಿ ಮಾಡ್ಕೊಳಕ್ಕೆ ಹೋಗಿರ್ತೀವಿ. ನಾವು ಅಂದ್ಕೊಂಡಿರ್ತೀವಿ ಒಂದು 25,000 ರೂಪಾಯಿ ಆಗ್ಬೋದು ಬಿಡು ಅಂಥೇಳಿ. ಆಮೇಲೆ ಅಲ್ಲಿ ಹೋಗಿ ನೋಡ್ತೀವಿ 25 ರೂಪಾಯಿಗೆ ಅಂದ್ಬಿಡ್ತಾರೆ. 25 ರೂಪಾಯಿಗೆ ಮಷಿನ್ ಇದೆ, 25 ರೂಪಾಯಿಗೆ ಮಷಿನ್ ಇದೆ. ಅಷ್ಟೊತ್ತಿಗೆ ಇಷ್ಟು ಹೈ ಕ್ವಾಲಿಟಿ, ಇಷ್ಟು ಒಳ್ಳೆ ಕಂಪ್ನಿದು 25 ರೂಪಾಯಿಗೆ ಸಿಗಾಕತ್ತೈತೆ ಅಂದರೆ ತೊಗೊತಿರೋ ತೊಗೊಳಲ್ವೋ ಒಂದೇ ಸೆಕೆಂಡಿಗೆ? ಖಂಡಿತ ತೊಗೊಳಲ್ಲ. ಅಯ್ಯೋ ಕನ್ಫ್ಯೂಷನ್ ಸ್ಟಾರ್ಟ್ ಆಕೈತಿ. ಅಯ್ಯೋ ಇದ್ರಾಗ ಮತ್ತೇನಾರ ಕನ್ಫ್ಯೂಷನ್, ಇದು ಅಷ್ಟು ಚಲೋ ಕಂಪ್ನಿದು ಇಷ್ಟಕ್ಕೆ ಸಿಗಾಕತ್ತೈತೆ ಅಂದ್ರೆ ಇದು ಒರಿಜಿನಲ್ಲ ಅಥವಾ ಡೂಪ್ಲಿಕೇಟಾ? ಈ ಕಲಿಯುಗದಾಗ ಗೊತ್ತಾಗಂಗಿಲ್ಲಲ್ಲ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದಂತ. ಅಷ್ಟೊತ್ತಿಗೆ ಕನ್ಫ್ಯೂಷನ್ ಶುರು ಆಗ್ತೈತಿ, ಇಷ್ಟು ಚೀಪ್ನಾಗ ಎಷ್ಟು ಒಳ್ಳೆ ಕ್ವಾಲಿಟಿ ಸಿಗ್ತದಾ ಅಂತ. ಅದೇ ರೀತಿ ಬಾಬಾ ತಿಳಿಸ್ತಾ ಇದ್ದಾರೆ, ಇಲ್ಲೂ ಸಹ ಕೆಲವೊಂದು ಮಕ್ಕಳಿಗೆ ಉಲ್ಜನ್ ಮೇತೋ ನೈ ಹೋನ, ಗೊಂದಲದಲ್ಲಿಲ್ಲ ಅಲ್ವಾ? ಏನು ಬರೇ ನಮ್ಮ ಮುರಿದು ಹೋದ ಕೊಳಕಾದ ವಿಕಾರಿಯಾದ ಈ ಹೃದಯವನ್ನು ಈಶ್ವರನಿಗೆ ಕೊಟ್ಟು ಬಿಟ್ಟರೆ ಇಷ್ಟೊಂದೆಲ್ಲ ಪ್ರಾಪ್ತಿ ಇಷ್ಟು ಜನ್ಮಕ್ಕಾಗಿ ಸಿಗ್ತದಾ? ಇಷ್ಟು ಚೀಪಾಗಿ, ಇಷ್ಟು ಸುಲಭ ಮೆಥಡ್ನಲ್ಲ ಅಂತ ಕೆಲವೊಂದು ಮಕ್ಕಳಿಗೆ ಏನಾಗ್ಬಿಡ್ತದೆ, ಕನ್ಫ್ಯೂಷನ್ ಆಗಿಬಿಡ್ತದೆ ಅಂತಾರೆ ಬಾಬಾ. क्योंकि भक्ति मार्ग वालों ने सहज को इतना मुश्किल कर और चक्र में डाल दिया जो आज भी बाप को उसी रूप से ढूंढते रहते हैं. ಭಕ್ತಿ ಮಾರ್ಗದಲ್ಲಿ ಅವರೆಲ್ಲ ನಮ್ಗೆ ಹೇಳಿ ಹೇಳಿ ಎಷ್ಟು ನಮಗೆ ಕನ್ಫ್ಯೂಷನ್ ಮಾಡಿಸ್ಬಿಟ್ಟಾರಂದರೆ, ಮುಕ್ತಿ ಸಿಗಬೇಕು, ರಾಜ ಆಗಬೇಕು, ಸ್ವರ್ಗಕ್ಕೆ ಹೋಗಬೇಕು, ಚಕ್ರವರ್ತಿ ಆಗಬೇಕು, ಸುಖ ಸಿಗಬೇಕು, ಪಾಪ ಪರಿಹಾರ ಆಗಬೇಕಂದ್ರೆ ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂತ ಹೇಳಿ ಏನೇನೋ ಡಿಫಿಕಲ್ಟ್ ಮಾರ್ಗವನ್ನು ಹೇಳಿ, ಡಿಫಿಕಲ್ಟ್ ಮಾರ್ಗದವ್ರಿಗೂ ಆ ರೀತಿ ಡಿಫಿಕಲ್ಟಾಗಿ ತಪಸ್ಸು ಮಾಡಿದವ್ರಿಗೆ ಅಷ್ಟೇ ಅದು ಸಿಗ್ತೈತಿ ಅಂತ ಎಲ್ಲರ ತಲೆಗೆ ಪ್ರಿಂಟ್ ಆಗಿಬಿಟ್ಟೈತಿ. ಹೀಗಾಗಿ ಇಷ್ಟು ಸುಲಭದಲ್ಲಿ ಪರಮಾತ್ಮ ನಮಗೆಲ್ಲಿ ಸಿಗ್ತಾನ ಅಂದ್ಕೊಂಡ್ಬಿಟ್ಟಾರು. ಹಾಗಾದ್ರೆ ಇವರು ಓಂ ಶಾಂತಿ ಹೇಳೋದು ರೈಟ್ ಅವ್ರು ರಾಂಗು ಗೊತ್ತಾಗಂಗೆ ಇಲ್ಲ ಜನರಿಗೆ ಕೆಲವೊಮ್ಮೆ. ಯಾಕೆಂದರೆ ಒಂದು ಕಡೆ ಕಲಿಯುಗದ ಮಾರ್ಕೆಟ್ನಾಗೂ ಅದ ನಡೆದೈತಿ. ದೊಡ್ಡ ಕಂಪ್ನಿ ಅಂದರೆ ಹೆಚ್ಚು ರೇಟ್, ಹೆಚ್ಚು ಪ್ರಾಪ್ತಿ ಅಂದರೆ ಹೆಚ್ಚು ರೊಕ್ಕ ಕೊಡಬೇಕು. ಭಕ್ತಿ ಮಾರ್ಗದಾಗೂ ಅದ ನಡೆದೈತಿ. ಭಾಳ ಡಿಫಿಕಲ್ಟಾಗಿ ನಾವು ತಪಸ್ಸು ಮಾಡಿದ್ರಷ್ಟೇ ಅಷ್ಟು ದೊಡ್ಡ ಪ್ರಾಪ್ತಿ ಆಗ್ತೈತಿ. ಇಲ್ಲಿ ನೋಡಿದರೆ ಪರಮಾತ್ಮ ಒರಿಜಿನಲ್ ಸತ್ಯವಾಗಿ ಎಲ್ಲ ಸತ್ಯ ಕೊಡ್ತಿದ್ದಾರೆ. ಆದರೆ ಮೆಥಡ್ ಇಷ್ಟು ಸುಲಭ ಅಂದ ತಕ್ಷಣ ಜನರಿಗೆ ಅದನ್ನು ಈಸಿಯಾಗಿ ಸ್ವೀಕಾರ ಮಾಡಲಿಕ್ಕಾಗೋದೇ ಇಲ್ಲ, ಕನ್ಫ್ಯೂಷನ್ ಆಗಿಬಿಟ್ಟಿದೆ. ಯಾಕೆಂದರೆ ಇವತ್ತಿನವರೆಗೂ ಪರಮಾತ್ಮ ಇಷ್ಟು ಸುಲಭವಾಗಿ ನಾವು ಆಫರ್ ಇಟ್ಟೀನಿ ಅಂತ ಇಟ್ಟ ಮೇಲೂ ಜನ ಅದೇ ಭಕ್ತಿ ಮಾರ್ಗದ ಅದೇ ಡಿಫಿಕಲ್ಟ್ ಮಾರ್ಗದಲ್ಲೇ ಹುಡುಕ್ತಾ ಇದ್ದಾರೆ. ಪರಮಾತ್ಮನ ಅಷ್ಟೇ ಕ್ಲಿಷ್ಟವಾದ ಕನ್ಫ್ಯೂಷನ್ ಮೆಥಡ್ನಲ್ಲೇ ಹುಡುಕ್ತಾ ಇದ್ದಾರೆ. ಛೋಟಿ ಬಾತ್ ಕೋ ಬಡಿ ಬಾತ್ ಬನಾ ದಿ ಹೈ.
ಇಷ್ಟು ಸುಲಭ ಚಿಕ್ಕ ಮಾತನ್ನು ದೊಡ್ಡದು ಮಾಡಿಬಿಟ್ಟಿದ್ದಾರೆ. ಇಸ್ಲೇ ಉಲ್ಜನ್ಮೆ ಪಡ್ ಜಾತೆ ಇಲ್ಲ ನೀವು ಪರಮಾತ್ಮನಿಂದ ಪಡ್ಕೋಬೇಕಾದ್ರೆ ನೀವು ಕಾಡಿಗೆ ಹೋಗಬೇಕು, 12 ವರ್ಷ ತಪಸ್ಸು ಮಾಡಬೇಕು, ಊಟ ಬಿಡಬೇಕು, ಏನೆಲ್ಲ ಹೇಳಿಬಿಡ್ತಾರೆ. ಅದಕ್ಕೆ ಬಾಬಾ ತಿಳಿಸ್ತಾರೆ, ಚಿಕ್ಕ ಮಾತನ್ನು ದೊಡ್ಡದು ಮಾಡಿ ಕನ್ಫ್ಯೂಷನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ऊंचते ऊंच भगवान उनसे मिलने की विधियाँ भी लंबी चौड़ी बता दी है. ನೋಡ್ರಿ, ಭಗವಂತ ನಿಮಗೆಲ್ಲ ಪ್ರಾಪ್ತಿಯಾಗಲ್ಲ, ನೀವು ಗೃಹಸ್ಥರಿಗಂತೂ ಮೊದಲೇ ಪ್ರಾಪ್ತಿ ಆಗೋದಿಲ್ಲ, ಈ ಕನ್ಯೆ ಮಾತೆಯರಿಗಂತೂ ಮೊದಲೇ ಸಿಗೋದಿಲ್ಲ. ಪರಮಾತ್ಮನ ಪಡಿಬೇಕಾದ್ರೆ ಹಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕು, ಅವನು ಶ್ರೇಷ್ಠ, ಅವನನ್ನು ಪಡ್ಕೊಳ್ಳೋ ಮಾರ್ಗನೂ ಸಹಿತ ಅಷ್ಟೇ ಉದ್ದ ಅಗಲ ಡಿಫಿಕಲ್ಟು, ನಮಗೆ ಯಾರಿಗೂ ಎಟ್ಟೆಕ್ಕಲಿಕ್ಕೆ ಸಾಧ್ಯ ಇಲ್ಲದಿರುವಂಥ ಮಾರ್ಗಗಳನ್ನು ಬರೆದು ಬಿಟ್ಟಿದ್ದಾರೆ. ಅದೇ ಚಕ್ರದಲ್ಲಿ ಸಿಗಿಸಿಬಿಟ್ಟಿದ್ದಾರೆ. ಉಸಿ ಚಕ್ರ ಮೇ ಭಕ್ತ ಆತ್ಮಾಯೇ ಸೋಚ್ ಮೇ ಹಿ ಪಡಿ ಹುಯಿ ಹೈ. ಅಷ್ಟೊತ್ತಿಗೆ ಅದೇ ಚಕ್ರ ಯೋಚನೆ ಮಾಡ್ತಾ, ಹಿಂಗೆ ಮಾಡಬೇಕಾ, ಪರಮಾತ್ಮನ ಪಡ್ಕೋಬೇಕಂದ್ರೆ ಹಿಂಗೆ ಮಾಡಬೇಕಾ ಅಂಥದ್ದೇ ಚಕ್ರದಲ್ಲಿ ಭಕ್ತಾತ್ಮರು ಇನ್ನೂ ಯೋಚನೆ ಮಾಡ್ತಿದ್ದಾರೆ. ಸೈಡ್ ಬೈ ಸೈಡ್ ಬಾಬಾ ಸಮ್ಮುಖದಲ್ಲಿ ಬಂದು ಅದಲ್ಪ ಇದು ಅಂತ ಪರಮಾತ್ಮ ಬಾಯ್ಬಿಟ್ಟು ಹೇಳಿದ್ರು, ಅದನ್ನು ಸ್ವೀಕರಿಸುವಷ್ಟು ಬುದ್ಧಿ ಅವರು ಇನ್ನೂ ಒಪ್ಪನ್ನೇ ಆಗಿಲ್ಲ. ಅದನ್ನೇ ಸರಿ ಅಂದ್ಕೊಂಡ್ಬಿಟ್ಟಿದ್ದಾರೆ. भगवान भक्ति का फल देने भी आ गए तो लेकिन भक्त आत्माएं उलझन के कारण पत्ते पत्ते को पानी देने में ही बिजी है. ಭಗವಂತ ಬಂದು ಭಕ್ತರಿಗೆ ಫಲ ಕೊಡ್ಲಿಕ್ಕೆ ಎದುರಿಗೆ ನಿಂತರೂ ಸಹ ಅವ್ರಿಗೆ ಏನು ಬೇಕಾಗಿದೆಯೋ ಅದೇ ಕೊಡ್ಲಿಕ್ಕೆ ಪರಮಾತ್ಮ ಸುಲಭ ರೂಪದಲ್ಲಿ ಎದುರಿಗೆ ನಿಂತರು. ಭಕ್ತಾತ್ಮರು ಇನ್ನೂ ಕನ್ಫ್ಯೂಷನ್ನಲ್ಲಿರುವ ಕಾರಣ ಎಲೆಗೂ ನೀರು ಬಿಡ್ತಾ ಇದ್ದಾರೆ. ಫಲ ಸಿಗ್ಬೋದು, ಎಲೆಗೆ ನೀರು ಬಿಟ್ಟರೆ ಫಲ ಬೆಳೀತದ, ಬೇರೆಗೆ ನೀರು ಬಿಡಬೇಕು. ಕಿತನಾ ಭಿ ಆಪ್ ಸಂದೇಶ ದೇತೆ ಹೋ ತೋ ಕ್ಯಾ ಕೇತೆ ಹೈ. ಎಷ್ಟರ ಸಂದೇಶ ಕೊಟ್ಟರೆ ಪರಮಾತ್ಮ ಬಂದಾನೆ, ಬ್ರಹ್ಮತನಿನಲ್ಲಿದ್ದಾರೆ, ನಮ್ಮ ಅಪ್ಪಿಕೊಳ್ಳಲು ಬಂದಿದ್ದಾರೆ, ನಮ್ಮನ್ನು ಕರ್ಕೊಂಡು ಹೋಗಕ್ಕೆ ಬಂದಾರೆ, ನಮಗೆ ಶಿಕ್ಷಣ ಕೊಡೋಕ್ಕೆ ಬಂದಾರೆ, ನಮ್ಮನ್ನು ತನ್ನ ಕಂಡ್ರಪ್ಪೆ ಮೇಲೆ ಕುದುರಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ, ಎಷ್ಟು ಈಸಿ ಅವೈಲೇಬಲ್ ಇದ್ದಾರೆ ಶಿವಬಾಬಾ ಅಂತ ಎಷ್ಟು ಹೇಳಿದರೂ ಸಹ ಅವ್ರೇನಂತಾರೆ, ಇತ್ನಾ ಉಂಚ ಭಗವಾನ್ ಐಸೆ ಸಹಜಾಯ್ ಓ ಹೀ ನಹಿ ಸಕ್ತ. ಎಷ್ಟು ದೊಡ್ಡ ಭಗವಂತ ಎಷ್ಟು ಸುಲಭ ರೀತಿಯಲ್ಲಿ ನಮ್ಮಂಥವ್ರಿಗೆ ಸಿಗ್ತಾರೆ, ಬರೀ ಇಷ್ಟು ಅಂದ್ಬಿಟ್ರೆ ಏನು ಪರಮಾತ್ಮ ಸಿಕ್ಬಿಡ್ತಾನಾ. ಇಸ್ಲಿಯೇ ಬಾಪ್ ಮುಸ್ಕುರಾ ರಹೇ ಥೇ. ನೋಡಿದ್ರೆ ಅವರೆಲ್ಲ ದೊಡ್ಡ ದೊಡ್ಡ ವಿದ್ವಾಂಸರು ಈ ರೀತಿ ಅನ್ನೋರು, ದೊಡ್ಡ ದೊಡ್ಡ ಪಂಡಿತರು, ಪುರೋಹಿತರು. ಬಾಬಾ ಅದಕ್ಕೆ ಮುಗುಳ್ನಾಗುತ್ತಾ ಇದ್ದಾರೆ. आजकल के चाहे भक्त के नामी ग्रामी है, चाहे धन के नामी ग्रामी है, चाहे किसी भी ऑक्यूपेशन के नामी ग्रामी है, अपने ही कार्य में ಬ್ಯುಸಿ है. ಅವರೆಲ್ಲ ಬಹಳ ಜಾಣರು, ಪಂಡಿತರಿರ್ಬೋದು, ಭಕ್ತಿ ಮಾರ್ಗದ ವಿದ್ವಾಂಸರಿರ್ಬೋದು, ಅವರೆಲ್ಲ ಹೆಸರುವಾಸಿ ಸಿರಿವಂತರಿರ್ಬೋದು, ಅವರೆಲ್ಲ ತಮ್ಮ ತಮ್ಮ ಕ್ಷೇತ್ರದಲ್ಲಿ, ಸೈನ್ಸಿನ ಕ್ಷೇತ್ರದಲ್ಲಿ, ಎಜುಕೇಷನ್ನಿನ ಕ್ಷೇತ್ರದಲ್ಲಿ, ಪೊಲಿಟಿಕಲ್ ಫೀಲ್ಡ್ನಲ್ಲಿ ಜಾಣರು, ಇಂಟೆಲಿಜೆಂಟ್ ಇರ್ಬೋದು. ಅವ್ರಿಗೆ ಯಾರಿಗೂ ಏನೆಲ್ಲ ಗುರುತಿಸ್ತಿರ್ಬೋದು, ಅವ್ರು ಏನೆಲ್ಲ ಅನ್ವೇಷಣೆ ಮಾಡ್ತಿರ್ಬೋದು, ಆದರೆ ಪರಮಾತ್ಮ ಬಂದಿದ್ದಾರೆ ಅಂತ ಅನ್ವೇಷಣೆ ಮಾಡಲಿಕ್ಕೆ ಆಗ್ತಾನೇ ಇಲ್ಲ. ಯಾಕೆಂದರೆ ಅವರ ಸೋರ್ಸ್ ಏನೈತಿ, ಡಿಫಿಕಲ್ಟ್ ಮಾರ್ಗದಿಂದಲೇ ಪರಮಾತ್ಮ ಸಿಗ್ತಾನೆ ಅನ್ನುವಂತಹ ಬಿಲೀಫ್, ಮಿಸ್ಅಂಡರ್ಸ್ಟ್ಯಾಂಡಿಂಗಿನ ಕಾರಣದಿಂದ ಅವರಿಗೆ ಈಸಿ ಮಾರ್ಗ, ಅವ್ರಿಗೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ. ಅವ್ರು ತಮ್ಮ ತಮ್ಮ ಕಾರ್ಯದಲ್ಲೇ ಬ್ಯುಸಿಯಾಗಿದ್ದಾರೆ. ಲೇಕಿನ್ ಆಪ್ ಸಾಧಾರಣ ಆತ್ಮನೇ ಬಾಪ್ ಸೇ ಸೌದಾ ಕರ್ ಲಿಯಾ. ನೀವು ಸಿಂಪಲ್ ಸೋಲ್ಸ್, ಏನು ಭಾಳ ಇಂಟೆಲಿಜೆಂಟ್, ಭಾಳ ಸಿರಿವಂತರು, ಭಾಳ ದೊಡ್ಡ ಸೈಂಟಿಸ್ಟ್, ಪಂಡಿತರಲ್ಲ ನಾವು. ಪರಮಾತ್ಮನ ಜೊತೆಗೆ, ಶುಭಾಬನ ಜೊತೆಗೆ ರಿಯಲ್ ಹೃದಯಪೂರ್ಣವಾದ ಅವಿನಾಶಿಯಾದ ಒಪ್ಪಂದ ಮಾಡಿಕೊಂಡ್ಬಿಟ್ವಿ. ಪಾಂಡವೋನೇ ಪಕ್ಕಾ ಸೌದಾ ಕರ್ಲಿಯಾನ, ಪಾಂಡವರು ಪಕ್ಕ ಒಪ್ಪಂದ ಮಾಡಿಕೊಂಡಿದ್ದೀರಿ ತಾನೆ. ಡಬಲ್ ಫಾರಿನರ್ಸ್ ಸೌದಾ ಕರ್ನೆ ಮೇ ಹುಷಾರ್ ಹೇ. ಡಬಲ್ ಫಾರಿನರ್ಸ್ ಒಪ್ಪಂದ ಮಾಡಿಕೊಳ್ಳಿಕ್ಕೆ ಭಾಳ ಜಾಣರಿದ್ದೀರಿ. ಸೌದಾ ತೋ ಸಬ್ನೆ ಕಿಯಾ ಲೇಕಿನ್ ಸಬ್ ಬಾತ್ ಮೇ ನಂಬರ್ ವಾರ್ ಹೋತೆ ಹೇ. ಒಪ್ಪಂದ ಏನೋ ಎಲ್ಲರೂ ಮಾಡ್ಕೊಂಡಿದ್ದೀರಿ, ಆದರೆ ಎಲ್ಲ ಮಾತುಗಳಲ್ಲೂ ಸಹ ನಂಬರ್ ವಾರ್. बाप ने तो सभी को एक जैसा सर्व खजाने दिए हैं क्योंकि अकूट सागर है. बाप को देने में नंबरवार देने की आवश्यकता ही नहीं. ಬ್ರಹ್ಮ ಬಾಬನಿಗೆ ಎಷ್ಟು ಕೊಟ್ಟರು ಬಾಬಾ, ಸತ್ಯುಗದ ಪ್ರಾಪ್ತಿಗಳನ್ನು, ಸಂಗಮ ಯುಗದ ಪದವಿಗಳನ್ನು ಎಷ್ಟೆಲ್ಲ ಬ್ರಹ್ಮ ಬಾಬನಿಗೆ ಕೊಟ್ಟಾರೋ, ಈಕ್ವಲಿ ಎವ್ರಿ ಸೋಲ್, ಪ್ರತಿ ಬ್ರಾಹ್ಮಣ ಮಗುಗೂ ಬಾಬಾ ಅಷ್ಟೇ ಕೊಟ್ಟಾರ. ಆದರೆ ಭಗವಂತ ಯಾಕೆ ಎಲ್ಲರಿಗೂ ಅಷ್ಟೇ ಕೊಟ್ಟಾರಂದರೆ, ಶಿವಬಾಬಾ ಅಕ್ಷಯ ಸಾಗರ. ಲೌಕಿಕ ಸಾಗರವನ್ನಾದರೂ ನಾವು ನೀರು ಇಂಗಿಸ್ಬೋದು, ಆದರೆ ಈಶ್ವರನು ಎಷ್ಟು ಜನರಿಗೆ ಕೊಟ್ಟರು ಪರಮಾತ್ಮಂದು ಖಾಲಿ ಆಗೋದೇ ಇಲ್ಲ. ಶಿವಬಾಬಾ ಅಖೂಟ ಸಾಗರ, ಅಕ್ಷಯವಾದಂಥ ಸಾಗರ, ಸವಿಯದಿರುವ ಸಾಗರ.
ಶಿವಬಾಬಾನಿಗೆ ನಂಬರ್ ವಾರ್ ಕೊಡುವ ಅವಶ್ಯಕತೆಯೇ ಇಲ್ಲ. ಲೌಕಿಕದಲ್ಲಾದರೂ ಮಕ್ಕಳಿಗೆ ಅಪ್ಪ ಈಕ್ವಲ್ ಆಗಿ ಡಿವೈಡ್ ಮಾಡಲಿಕ್ಕೆ ಆಗದೇ ಇರುವಾಗ ಕೆಲವರಿಗೆ 1,000 2,000 10,000 ರೂಪಾಯಿ ಹೆಚ್ಚು ಹೋಗ್ತದೆ, ಕೆಲವರಿಗೆ ಕಡಿಮೆ ಬರ್ತದೆ. ಯಾಕೆಂದರೆ ಈಕ್ವಲ್ ಆಗಿ ಡಿವೈಡ್ ಮಾಡಲಿಕ್ಕೆ ಆಗೋದಿಲ್ಲ ಕೆಲವೊಮ್ಮೆ. ಆಮೇಲೆ ಅವನು ಮಕ್ಕಳಿಗೆ ಕೊಟ್ಟ ತಕ್ಷಣ ತನ್ನ ಕಡೆ ಖಾಲಿ ಆಗಿಬಿಡ್ತೈತಿ. ಲೌಕಿಕದ ಯಾಗೂ ಪ್ರಾಬ್ಲಮ್ ಏನಂದರೆ ಮಕ್ಕಳಿಗೆಲ್ಲ ಕೊಟ್ಟು ತಾನು ಖಾಲಿ ಕುಂದಿರ್ತಾನೆ, ತನ್ನ ಕೈಯಲ್ಲಿ ಖಾಲಿ ಆಗಿಬಿಡ್ತದೆ ಅಥವಾ ಸ್ವಲ್ಪ ಇಟ್ಕೊತಾನೆ. ಆದರೆ ಶಿವಬಾಬಾ ಎಷ್ಟು ಕೊಟ್ಟರು ಅವನ ಹತ್ರ ಎಲ್ಲರಿಗೂ ಫುಲ್ ಕೊಟ್ಟರು ಅವ್ನು ಖಾಲಿ ಆಗಲ್ಲ. ಆದ್ದರಿಂದ ಅಕ್ಷಯ ಸಾಗರ ಬಾಬಾ जैसे आजकल की विनाशकारी आत्माएं कहती हैं कि विनाश की इतनी सामग्री तैयार की है जो ऐसी कई दुनिया विनाश हो सकती है. बाप भी कहते हैं बाप के पास भी इतना खजाना है जो सारे विश्व की आत्माएं आप जैसा समझदार बन सौदा कर ले तो भी अकूट है. जितनी बाप ब्राह्मणों की संख्या है उनसे और पद्मा गुण भी आ जाए तो भी ले सकते हैं. ಶಿವ ಬಾಬಾ ತನ್ನ ಹತ್ರ ಎಷ್ಟು ಟ್ರೆಷರ್ ಇದೆ, ಎಷ್ಟು ಖಜಾನೆ ಇದೆ ಅಂತ ಭಾಳ ಬ್ಯೂಟಿಫುಲ್ ಎಕ್ಸಾಂಪಲ್ನೊಂದಿಗೆ ಮಕ್ಕಳಿಗೆ ತಿಳಿ ಹೇಳ್ತಾರೆ. ಬಾಬಾ ಹೇಳ್ತಾರೆ ನನ್ನ ಹತ್ರ ಎಷ್ಟು ಖಜಾನೆ ಇದೆ ಅಂದರೆ, ಲೌಕಿಕದಲ್ಲಿ ಇಂದಿನ ವಿಜ್ಞಾನಿಗಳು ವಿನಾಶಕಾರಿ ನ್ಯೂಕ್ಲಿಯರ್ ವೆಪನ್ಸ್ ಅಂತ ತಯಾರು ಮಾಡೋರು ಘೋಷಣೆ ಮಾಡ್ತಾರೆ. ಜಗತ್ತಿನ ಎಲ್ಲ ನ್ಯೂಕ್ಲಿಯರ್ ವೆಪನ್ಸ್ ಎಷ್ಟು ಇದೆ ಅಂದರೆ ಅದನ್ನೆಲ್ಲ ಪ್ರಯೋಗ ಮಾಡಿಬಿಟ್ರೆ ಈ ಜಗತ್ತಿನಷ್ಟು 33 34 ಇನ್ನೂ 50 ಜಗತ್ತಿದ್ರೂ ವಿನಾಶ ಮಾಡುವಷ್ಟು ಬಾಂಬ್ಸ್ ನಮ್ಮ ಹತ್ರ ತಯಾರಿದೆ ಅಂತ ಹೇಳ್ತಾರೆ. ಎಷ್ಟು? 50 ಜಗತ್ತನ್ನು ವಿನಾಶ ಮಾಡೋಷ್ಟು ವೆಪನ್ಸ್ ಇದೆ. ಅದೇ ಇನ್ನೊಂದು 52 60 ಜಗತ್ತುಗಳು ಬಂದರೆ ಅವ್ರಿಗೆ ಅಷ್ಟು ನಾಶ ಮಾಡೋಷ್ಟು ಅವ್ರ ಹತ್ರ ವೆಪನ್ಸ್ ಇಲ್ಲ. ಆದರೆ ಶಿವಬಾಬನ ಹತ್ರ ಎಷ್ಟೈತಪ್ಪ ಖಜಾನೆ? ಒಂದು 9 ಲಕ್ಷ ಜನರಿಗೆ ಅಥವಾ 33 ಕೋಟಿ ಜನರಿಗೆ ಕೊಡೋಷ್ಟೈತಾ? ಯಾಕೆಂದರೆ 33 ಕೋಟಿ ದೇವತೆಗಳು 9 ಲಕ್ಷ ತಾರಾಗಳು ಅಂತೇನು ಗಾಯನ ಇದೆಯೋ ಅಷ್ಟು ಬ್ರಾಹ್ಮಣರಿಗೆ ಕೊಡೋಷ್ಟು ಖಜಾನೆ ಬಾಬನ ಹತ್ರ ಇದೆಯಾ? ಬಾಬಾ ಅಂತಾರೆ 9 ಲಕ್ಷ ಯಾಕೆ, ನೀವೀಗ ಎಷ್ಟು ಜನ ಬ್ರಾಹ್ಮಣರಿದ್ದೀರೋ ನಿಮಗಿಂತ ಪದ್ಮಗುಣದಷ್ಟು ಹೆಚ್ಚು ಪಾಪ್ಯುಲೇಷನ್ನಿನ ಬ್ರಾಹ್ಮಣರು ಬಂದು ಬಾಬನನ್ನು ತಿಳಿದು ನೀವು ಹೆಂಗೆ ಜಾಣರಾಗಿರೋ ಅವರು ಜಾಣರಾಗಿ ಬಾಬನ ಜೊತೆಗೆ ಒಪ್ಪಂದ ಮಾಡಿಕೊಂಡ್ರೂ ಬಾಬನ ಹತ್ರ ಕೊಡುವಷ್ಟು ಬಾಬನ ಹತ್ರ ಇದೆ. ನನ್ನ ಹತ್ರ 9 ಲಕ್ಷ ಜನ ಬ್ರಾಹ್ಮಣರಿಗೆ ಕೊಡುವಷ್ಟು ಅಷ್ಟೇ ಸ್ಟಾಕ್ ಐತಪ್ಪ ಅನ್ನಂಗಿಲ್ಲ ಬಾಬಾ. ಸತ್ಯುಗದಲ್ಲಿ ಎಷ್ಟು ಜನ, ತ್ರೇತಾಯುಗದ ಅಂತ್ಯದವ್ರಿಗೆ ಎಷ್ಟು ಜನ ದೇವತೆಗಳಾಗಿ ಬರಲಿದ್ದಾರೋ ಅವ್ರಿಗಷ್ಟೇ ಕೊಡೋಷ್ಟು ಸ್ಟಾಕ್ ಐತೆ ಅನ್ನಂಗಿಲ್ಲ ಬಾಬಾ. ಈ ವಿಶ್ವದಾಗ 600 ಕೋಟಿ ಪಾಪ್ಯುಲೇಷನ್ ಇದ್ದರೆ ಇನ್ನು 1000 ಕೋಟಿ ಪಾಪ್ಯುಲೇಷನ್ ಬಂದ್ರೂ ಸಹ ಬಾಬನ ಹತ್ರ ಕೊಡೋಷ್ಟು ಸ್ಟಾಕ್ ಇದೆ. ಯಾಕೆಂದರೆ ಬಾಬನ ಸ್ಟಾಕ್ ಎಂದಿಗೂ ಖಾಲಿ ಆಗೋದಿಲ್ಲ, ಅಕ್ಷಯ ಬೇಹದ್. ಬಾಬಾ ತಿಳಿಸ್ತಿದ್ರೆ ಇತನಿ ಅತಾಹ ಖಜಾನಾ ಹೇ. ಶಿವಬಾಬನ ಹತ್ರ ಎಷ್ಟು ಖಜಾನೆ ಇದೆ ಅನ್ನೋದನ್ನು ನಾವು ಬಲೆ ಲೆಕ್ಕ ಕೈಲೇ ಬರೋದಂತೂ ಮಾಡೋಕ್ಕಾಗಲ್ಲ, ಮನಸ್ಸಿನಲ್ಲಿ ಕಲ್ಪನೆ ಹಾಕಲಿಕ್ಕೂ ಆಗೋದಿಲ್ಲ. ಅಷ್ಟೊಂದು ಖಜಾನೆ ಬಾಬನ ಹತ್ರ ಇದೆ. ಲೇಕಿನ್ ಅಷ್ಟು ಖಜಾನೆ ಇದ್ರೂ ಸಹ ಎಲ್ಲರೂ ತಗೊಳ್ಳಲ್ಲ, ಎಲ್ಲರ ಹತ್ರ ಈಕ್ವಲ್ ಇಲ್ಲಲ್ಲ. ಯಾಕೆ? ಲೇನೆ ವಾಲೊಮ್ಮೆ ನಂಬರ್ ವಾರ್ ಹೋ ಜಾತೆ ಹೇ. ತೆಗೆದುಕೊಳ್ಳುವವರಲ್ಲಿ ನಂಬರ್ ವಾರ್ ಆಗಿ ಬಿಡ್ತಾರೆ. खुले दिल से सौदा करने वाले हिम्मतवान थोड़े ही निकलते हैं. ಓಪನ್ ಹೃದಯದಿಂದ ಬಾಬಾ ಐ ಆಮ್ ಯೋರ್ಸ್, ನಾನು ನಿನ್ನವನು ಅಂತ ಹೇಳಿ ಹೃದಯದಿಂದ ಧೈರ್ಯದಿಂದ, ಓಪನ್ ಹೃದಯದಿಂದ ಹೇಳಬೇಕು, ಧೈರ್ಯದಿಂದ ಹೇಳಬೇಕು ನಾನು ನಿನ್ನವನು ಅಂತ. ಆ ರೀತಿ ಒಪ್ಪಂದ ಮಾಡಿಕೊಳ್ಳೋರು ಭಾಳ ಕಡಿಮೆ ಜನ. इसलिए 2 प्रकार की माला पूजी जाती है. ಇದೇ ಬ್ರಾಹ್ಮಣ ಮಕ್ಕಳ ಈ ಒಪ್ಪಂದದ ಆಧಾರದ ಮೇಲೆ 2 ಪ್ರಕಾರದ ಮಾಲೆಗಳು ಪೂಜಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಕಹಾ ಅಷ್ಟರತ್ನ और कहाँ 16,000 का लास्ट. ಅಷ್ಟರತ್ನಗಳ ಪೂಜೆ, ಅಷ್ಟರತ್ನಗಳ ಸಂಪತ್ತು, ಅಷ್ಟರತ್ನಗಳ ಪದವಿ ಅವ್ರ ಪುರುಷಾರ್ಥೆಯಲ್ಲಿ 16,000 ಜನರ ಆ ಲಾಸ್ಟ್ ಮಣಿಗಳ ಪುರುಷಾರ್ಥೆಯಲ್ಲಿ ಕಿತ್ನಾ ಅಂತರ ಹೋ ಗಯಾ. ಎಷ್ಟು ಅಂತರ ಆಗಿಬಿಡ್ತು. ಸೌದಾ ಕರ್ನೆ ಮೇ ತೋ ಏಕ್ ಜೈಸಾ ಹಿ ಹೈ. ಲಾಸ್ಟ್ ನಂಬರ್ ಬಿ ಕೇತಾ ಬಾಬಾ, ಫಸ್ಟ್ ನಂಬರ್ ಬಿ ಕೇತಾ ಬಾಬಾ. ಅಷ್ಟರತ್ನದ ಪ್ರಥಮ ಮಣಿನೂ ಹೇಳಿದ್ದು ಬಾಬಾ, ಬಾಬಾ ಅಂದಿದ್ದಕ್ಕೆ ಒಪ್ಪಂದ ಆಗ್ತದೆ ಅಂತ ಹೇಳಿದ್ರಲ್ಲ ಬಾಬಾ, ನಾನು ಅಂದೆಲ್ಲ ಕೊಟ್ಟೆ. ಲಾಸ್ಟ್ ಮಣಿನೂ ಬಾಬಾ ಅಂತಲೇ ಅಂದಿದ್ದಕ್ಕೇ ಬಾಬಾ ಅವ್ರಿಗೆಲ್ಲನೂ ಕೊಟ್ಟರು. ಆದರೆ 1ನೇ ಮಣಿಗೂ ಲಾಸ್ಟ್ ಮಣಿಗೂ ಎಷ್ಟು ಗ್ಯಾಪ್, ಎಷ್ಟು ಜನ್ಮಗಳ ಡಿಫ್ರೆನ್ಸ್, ಎಷ್ಟು ಖುಷಿಯ ಡಿಫ್ರೆನ್ಸ್, ಎಷ್ಟು ಭಾಗ್ಯದ ಡಿಫ್ರೆನ್ಸ್ ಎಷ್ಟು. ಯಾಕೆ? ಇಬ್ಬರು ಬಾಬಾ ಅಂದರೆ ಇಬ್ರಿಗೂ ಬಾಬಾ ಕೊಟ್ಟರೆ, ಆದರೂ ನಂಬರ್ ವಾರ್ ಯಾಕೆ? ಶಬ್ದ ಮೇ ಅಂತರ್ ನೈ ಹೇ. ಬಾಬಾ ಅಂತ ಶಬ್ದದಲ್ಲಿ, ವರ್ಬಲ್ ಶಬ್ದದಲ್ಲಿ ನಂತರ ಇಲ್ಲ. ಸೌದಾ ಕರ್ನೆ ಕಿ ವಿಧಿ ಏಕ ಜೈಸಿ ಹೇ. ಎಲ್ಲರಿಗೂ ಅಗ್ರಿಮೆಂಟ್ ಮಾಡಿಕೊಂಡ ವಿಧಿನೂ ಒಂದೇ,
ಬಾಬಾ ಅಂದಿದ್ದ ಮೇಲೇ ಬಾಬಾ ಕೊಡ್ತಾರೆ. ಬಾಬಾ ಅನ್ನದೇ ಇರೋರ್ಗೂ ಕೊಡೋದೇ ಇಲ್ಲ, ಬಾಬಾ ಅಂತಂದವ್ರಿಗೇ ಬಾಬಾ ಕೊಡ್ತಾರೆ. और देने वाला दाता एक जैसा देता है. ನೀವು 10 ವರ್ಷದ ಹಿಂದೆ ಬಾಬಾ ಅಂದವ್ರಿಗೂ ಅಷ್ಟೇ ಕೊಟ್ಟಿರ್ತಾರೆ. 10 ವರ್ಷ ಆದಮೇಲೆ ಯಾರೋ ಬಾಬನ ಮಗುವಾಗಿ ಬಾಬಾ ಅಂದ್ರೆ ಅಂತ ತಿಳ್ಕೊರಿ, 10 ವರ್ಷ ಆಯ್ತು ಅವ್ರಿಗೆ ಇವ್ರಿಗೆಲ್ಲ ಕೊಟ್ಟು ಸ್ವಲ್ಪ ಖಾಲಿ ಆಗೈತಿ, ನಿನಗೆ ಕಡಿಮೆ ಕೊಡ್ತೀನಿ ಅಂತ ಬಾಬಾ ಏನನ್ನ ಅನ್ನಂಗಿಲ್ಲ. 10 ವರ್ಷದ ನಂತರ ಬಂದವರು ಬಾಬಾ ಅಂತಂದ್ರು ಅವ್ರಿಗೆ ಎಷ್ಟು ಕೊಟ್ಟಿದ್ರು ನಮಗೂ ಅಷ್ಟೇ ಕೊಡ್ತಾರೆ. ज्ञान का खजाना, शक्तियों का खजाना, जो भी संगम युग खजाना जानते हैं, सबसे एक जैसा, सबके पास एक जैसा ही है. ಏನೆಲ್ಲ ಜ್ಞಾನದ ಖಜಾನೆ, ಶಕ್ತಿಗಳ ಖಜಾನೆ, ಏನೆಲ್ಲ ಸಂಗಮಯುಗದ ಖಜಾನೆ ಇದೆಯೋ ಎಲ್ಲರಿಗೂ ಬಾಬಾ ಒಂದೇ ರೀತಿ ಕೊಟ್ಟಿದ್ದಾರೆ. ಎಲ್ಲರ ಹತ್ರ ಒಂದೇ ಥರ, ಒಂದೇ ಕ್ವಾಂಟಿಟಿ ಎಲ್ಲನೂ ಕೊಟ್ಟಾರೆ ಬಾಬಾ. किसको सर्वशक्तियाँ दी, किसको एक शक्ति दी, व किसको एक गुण, व किसको सर्वगुण दिया, ये अंतर नहीं है. ಶಿವಬಾಬಾ ಇಂಪಾರ್ಷಿಯಲ್ ಆಗಿ ಎಲ್ಲರಿಗೂ ಕೊಟ್ಟಾರೆ. ಬಾಬಾ ಅಂದರೆ ಸಾಕು, ಎಲ್ಲರಿಗೂ ಸರ್ವಶಕ್ತಿ, ಸರ್ವ ಖಜಾನೆ, ಸರ್ವಗುಣವನ್ನು ಬಾಬಾ ಕೊಡ್ತಾರೆ. ಕೆಲವರಿಗೆ ಸರ್ವಶಕ್ತಿಗಳನ್ನು ಕೊಡೋದು, ಇನ್ನು ಕೆಲವೊಬ್ಬರೇ ತಡಿ ಇವ್ರಿಗೆ ಬರೀ ಒಂದೇ ಶಕ್ತಿ ಕೊಡ್ತೀನಿ ಅಂತ ಬಾಬಾ ಮಾಡೋದು, ಅಥವಾ ಇನ್ನು ಕೆಲವರಿಗೆ ಒಂದು ಗುಣ ಕೊಡೋದು, ಕೆಲವರಿಗೆ ಸರ್ವಗುಣಗಳನ್ನು ಕೊಡೋದು. ಈ ರೀತಿ ಬಾಬಾ ಅಂತರ ಮಾಡಿಲ್ಲ. ಸಭಿ ಕಾ ಟೈಟಲ್ ಏಕ್ ಹಿ ಹೈ, ಆದಿ ಮಧ್ಯ ಅಂತ್ಯಕ್ಕೆ ಜ್ಞಾನಕ್ಕೂ ಜಾನ್ನೆ ವಾಲೆ ತ್ರಿಕಾಲದರ್ಶಿ. ನೋಡ್ರಿ, ಜ್ಞಾನ ಕೊಡೋದ್ರಲ್ಲೂ ಬಾಬಾ ನಮಗೆ ಏಕರಸ ಜ್ಞಾನ ಕೊಟ್ಟಿದ್ದಾರೆ. ಎಲ್ಲರಿಗೂ ಒಂದೇ ಟೈಟಲ್, ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿದುಕೊಳ್ಳುವ ತ್ರಿಕಾಲದರ್ಶಿಗಳು. ಎಲ್ಲರಿಗೂ ಒಂದೇ ಟೈಟಲ್, ಮಾಸ್ಟರ್ ಸರ್ವಶಕ್ತಿವಾನ್. ऐसे नहीं कोई सर्वशक्तिवान है, कोई सिर्फ शक्तिवान है, नहीं. ಕೆಲವರಿಗೆ ಸರ್ವಶಕ್ತಿಗಳು ಕೊಟ್ಟಿದ್ದಕ್ಕೆ ಅವ್ರಿಗೆ ಸರ್ವಶಕ್ತಿವಂತರು, ಇನ್ನು ಬಾಬಾ ಕೆಲವರಿಗೆ ಕಡಿಮೆ ಶಕ್ತಿ ಕೊಟ್ಟಾರ ಅವ್ರು ಕಡಿಮೆ ಶಕ್ತಿವಂತರು ಅಲ್ಲ. सभी को सर्वगुण संपन्न बनाने वाली देव आत्मा कहते हैं, गुण मूर्त कहते हैं. ನೋಡ್ರಿ, ಜ್ಞಾನದಲ್ಲಿ ತ್ರಿಕಾಲದರ್ಶಿ, ಶಕ್ತಿಗಳಲ್ಲಿ ಸರ್ವಶಕ್ತಿ ಕೊಟ್ಟು ಮಾಸ್ಟರ್ ಸರ್ವಶಕ್ತಿವಾನ್, ಗುಣಗಳಲ್ಲೂ ಸಹಿತ ಅರ್ಧಂಬರ್ಧ 1, 2, 4 ಗುಣ ಕೊಡಲಿಲ್ಲ ಬಾಬಾ. ಎಲ್ಲರಿಗೂ ಸರ್ವಗುಣ ಸಂಪನ್ನ ಅಂತಲೇ ಕೊಟ್ಟರು. ಯಾಕೆಂದ್ರೆ ದೇವಾತ್ಮ ಅಂದರೆ ಅದೇ ರೀತಿ ಎಲ್ಲ ಗುಣ ಸಂಪನ್ನ ಆಗಬೇಕಲ್ಲ ಅಂತ ಗುಣಮೂರ್ತಿಗಳನ್ನಾಗಿ ಮಾಡ್ತಾರೆ ಬಾಬಾ. ಖಜಾನಾ ಸಭಿಕೆ ಪಾಸ್ ಹೇ, ಪ್ರತಿಯೊಬ್ಬರಿಗೂ ಬಾಬಾ ಖಜಾನೆ ಕೊಟ್ಟರೆ. ಲೌಕಿಕದಲ್ಲಾದರೂ ನೀವು ನಮ್ಮ ಅಕೌಂಟ್ನಿಂದ ಇನ್ನೊಂದು ಅಕೌಂಟಿಗೆ NEFT RTGS ಮಾಡಿಸಿದರೆ, ನೀವೀಗ ಫಾರ್ಮ್ ತುಂಬಿ ಕೊಟ್ಟು ಬಂದರೆ ಆ ಅಕೌಂಟಿಗೆ ಹೋಗೋಕೆ ಇಟ್ ಟೇಕ್ಸ್ ಫ್ಯೂ ಮಿನಿಟ್ಸ್ ಅಟ್ಲೀಸ್ಟ್. ಏನಿಲ್ಲ ಅಂದರೆ ಒಂದು ಅರ್ಧ ತಾಸು, 20 ನಿಮಿಷನೋ 5 ನಿಮಿಷನೋ 10 ನಿಮಿಷನೋ ಸಮಯ ತೆಗೆದುಕೊಳ್ತದೆ. ಆದರೆ ಇಲ್ಲಿ ಹಾಗಲ್ಲ, ಒಂದು ಸಲ ನಾನು ಬಾಬಾ ಅಂದೆ ಅಂದ ತಕ್ಷಣ ಬಾಬನ ಹತ್ರ ಎಷ್ಟು ಖಜಾನೆ ಇದೋ ಅಷ್ಟು ಖಜಾನೆ ನನ್ನ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿಬಿಡ್ತದೆ ಇಮಿಡಿಯೇಟ್. खजाना सभी के पास है. एक मास से स्टडी करने वाले भी ज्ञान का खजाना ऐसे ही वर्णन करता जैसे 50 ವರ್ಷ ವರ್ಣನ್ करते हैं. 1 ತಿಂಗಳದಿಂದ ಸ್ಟಡಿ ಮಾಡ್ತಾ ಇದ್ದಾರೆ ಮುರಳಿಯನ್ನು ಅಂತ 1 ತಿಂಗಳದಿಂದ ಸ್ಟಡಿ ಮಾಡ್ತಿರುವಂತಹ ಗಾಡ್ಲಿ ಸ್ಟೂಡೆಂಟು ಅಷ್ಟೇ ಜ್ಞಾನದ ಖಜಾನೆಯನ್ನು ವರ್ಣನೆ ಮಾಡ್ತಾರೆ. 50 ವರ್ಷದಿಂದ ವರ್ಣನೆ ಮಾಡ್ತಿರೋರ್ಗೂ ಅಷ್ಟೇ ಜ್ಞಾನದ ಖಜಾನೆ ವರ್ಣನೆ ಮಾಡ್ತಾರೆ. अगर एक गुण पर, शक्तियों पर भाषण करने के लिए कहे तो बहुत अच्छा भाषण कर सकते हैं. ಸಹನೆ ಬಗ್ಗೆ ಭಾಷಣ ಮಾಡಿರಿ, ಹೊಸಬ್ರು ಫಸ್ಟ್ ಕ್ಲಾಸ್ ಮಾಡ್ತಾರೆ, ಹಳಬ್ರು ಫಸ್ಟ್ ಕ್ಲಾಸ್ ಮಾಡ್ತಾರೆ. ನಮ್ರತೆ ಅಂದರೇನು, ಒಂದೊಂದು ಗುಣ ಒಂದೊಂದು ಶಕ್ತಿಯ ಬಗ್ಗೆ ಭಾಷಣ ಮಾಡ್ರಿ ಅಂದರೆ ಎಲ್ಲರೂ ಫಸ್ಟ್ ಕ್ಲಾಸ್ ಮಾಡ್ತಾರೆ. ಬಹುತ್ ಅಚ್ಚ ಹೋತಾ ಹೈ, ಎಲ್ಲರೂ ಚಂದ ಭಾಷಣ ಮಾಡ್ತಾರೆ. ಯಾಕೆಂದರೆ ಬಾಬಾ ಎಲ್ಲರೂ ಒಂದೇ ರೀತಿ ಖಜಾನೆ ಕೊಟ್ಟಿದ್ದಾರಲ್ಲ. ಬುದ್ಧಿ ಮೇ ಹೇ ತಪ್ ತೋ ಕರ್ ಸಕ್ತೆ ಹೇ ನಾ, ಬುದ್ಧಿಯೊಳಗೆ ಆ ಖಜಾನೆ ಬಾಬಾ ತುಂಬಿದ್ದಕ್ಕಲ್ವಾ ಅದ್ರ ಬಗ್ಗೆ ಭಾಷಣ ಮಾಡೋಕ್ಕೆ ಬರೋದು. ತೋ ಖಜಾನಾ ಸಬ್ಕೆ ಪಾಸ್ ಹೇ, ಖಜಾನೆ ಎಲ್ಲರಿಗೂ ನಾನು ಆಲ್ರೆಡಿ ಕೊಟ್ಬಿಟ್ಟಿದ್ದೀನಿ. ಬಾಕಿ ಅಂತರ್ ಕ್ಯಾ ಹೋ ಗಯಾ, ಎಲ್ಲರಿಗೂ ಒಂದೇ ರೀತಿ ಖಜಾನೆ ಕೊಟ್ಟರು, ಯಾಕಪ್ಪ ಎಲ್ಲರೂ ಒಂದೇ ರೀತಿ ಇಲ್ಲ, ಯಾಕೆ ಎಲ್ಲದರಲ್ಲೂ ಸಂಪನ್ನ ಭರ್ಪೂರಿಲ್ಲ. ಬಾಬಾ ಅಂತಾರೆ, ನಂಬರ್ 1 ಸೌದಾಗರ್ खजाने को स्व के प्रति मनन करने से कार्य में लगाते हैं, उसी अनुभव की अथॉरिटी से अनुभवी बन दूसरों को बांटते हैं. बाबा ಭಾಳ ಬ್ಯೂಟಿಫುಲ್ ಡಿಫ್ರೆನ್ಸ್ ಹೇಳ್ತಾರೆ. ಯಾಕೆ ನಂಬರ್ ವಾರ್? ಬಾಬಾ ಎಲ್ಲರಿಗೂ 1 ನಂಬರ್ ಆಗೋಂಗೆ ಕೊಟ್ಟರು, ಯಾಕೆ ಎಲ್ಲರೂ ನಂಬರ್ ವಾರ್? ನಂಬರ್ 1 ಒಪ್ಪಂದ ಮಾಡಿಕೊಂಡಂಥ ಜಾಣ
ಭಲೆ ಜಗತ್ತಿನವರ ಪ್ರತಿ ಭೋಲ ಇರ್ಬೋದು, ನಂಬರ್ 1 ಒಪ್ಪಂದ ಮಾಡಿಕೊಂಡು ಬಹಳ ರಿಚೆಸ್ಟ್ ಆಗಿದ್ದಾರಲ್ಲ ಬ್ರಾಹ್ಮಣ ಪರಿವಾರದಲ್ಲಿ, ಈಶ್ವರಿಯ ಖಜಾನೆಯಲ್ಲಿ. ಅವ್ರು ಏನು ಮಾಡ್ತಾರಂದರೆ, ಬಾಬಾ ಕೊಟ್ಟ ಖಜಾನೆಗಳನ್ನು ಸ್ವಪ್ರತಿಯಾಗಿ ಮನನ ಮಾಡಿಕೊಂಡು ಕಾರ್ಯದಲ್ಲಿ ತೊಡಗಿಸುತ್ತಾರೆ. ಇಂಥ ವಿಘ್ನ ಬಂದಿದೆ, ಬಾಬಾ ಕೊಟ್ಟ ಯಾವ ಖಜಾನೆ ನಾನೀಗ ಯೂಸ್ ಮಾಡಬೇಕು? ಸ್ವಪ್ರತಿಯಾಗಿ ಸೆಲ್ಫ್. ನನ್ನ ಮನಸ್ಸು ಡಿಸ್ಟರ್ಬ್ ಆಗಬಾರ್ದು, ನನ್ನ ಏಕಾಗ್ರತೆ ಹಾಳಾಗಬಾರ್ದು, ನನಗೆ ನಿಶ್ಚಯ ಕಡಿಮೆ ಆಗಬಾರ್ದು, ನನ್ನ ನಶೆ ಇಳಿಬಾರ್ದು. ಇಂಥ ಪರಿಸ್ಥಿತಿಗೆ ಬಾಬಾ ಯಾವ ಶಕ್ತಿಯನ್ನು, ಯಾವ ಪಾಯಿಂಟ್ಸನ್ನು ನಾನು ಧಾರಣೆ ಮಾಡಲಿಕ್ಕೆ ಹೇಳಿದ್ದಾರೆ ಅಂತ ಹೇಳಿ ಸ್ವಪ್ರತಿಯಾಗಿ ಖಜಾನೆಗಳನ್ನು ಮನನ ಮಾಡಿ ಅದನ್ನು ಕಾರ್ಯದಲ್ಲಿ ಸ್ವಪ್ರತಿಯಾಗಿ ತೊಡಗಿಸಿಕೊಳ್ಳುತ್ತಾರೆ. ಯಾವಾಗ ಸ್ವಪ್ರತಿಯಾಗಿ ಆ ಖಜಾನೆಯನ್ನು ಯೂಸ್ ಮಾಡಿ सक्सेसफुल ಆಗ್ತಾರೋ, उसी अनुभव की अथॉरिटी से अनुभवी बन दूसरों को बांटते हैं. ಓ, ನಾನು ಇದನ್ನು ಅಪ್ಲೈ ಮಾಡಿ ನಾನು ಸಕ್ಸಸ್ಫುಲ್ ಆಗೀನಿ ಅಂದಮೇಲೆ ಆ ಅನುಭವದ ಅಥಾರಿಟಿಯಿಂದ ಇನ್ನೊಬ್ಬರಿಗೂ ಆ ಖಜಾನೆನ ಹಂಚಲಿಕ್ಕೆ ಶುರು ಮಾಡ್ತಾರೆ. ನಮ್ಮ ಮನೆಯಲ್ಲಿ ರಾಶಿ ಗುಳಿಗೆಗಳಿವೆ, ನನಗೆ ಈ ರೀತಿ ಆಗಿದೆ, ಓ ನನಗೀಗ ಸೊಂಟ ನೋವು, ನಾನು ಯಾವ ಗುಳಿಗೆ ತೊಗೋಬೇಕು? ನನಗೀಗ ತಲೆನೋವು, ಸೊಂಟ ನೋವಿನ ಗುಳಿಗೆ ತಲೆನೋವು ಖಂಡಿತ ಬರಲ್ಲ, ನೆನ್ಪಿಟ್ಕೊಡಿ. ನಾನು ಯಾವ ಗುಳಿಗೆ ತೊಗೋಬೇಕು? ನನಗೀಗ ಆ್ಯಸಿಡಿಟಿ, ನಾನು ಯಾವ ಗುಳಿಗೆ ತೊಗೋಬೇಕು? ಎಲ್ಲ ಗುಳಿಗೆಗಳಿದೆ. ನನ್ನ ಪ್ರತಿಯಾಗಿ ನಾನು ಮನನ ಮಾಡಿ, ಓ ಇಂಥ ಸಿಂಪ್ಟಮ್ಸ್ ಇದ್ದಾಗ ಈ ಗುಳಿಗೆ, ಒಂದೇ ಗುಳಿಗೆಗೆ ನಾನು ಆರಾಮಾಗಿಬಿಟ್ಟೆ, ಫ್ರೆಶ್ ಆಗಿಬಿಟ್ಟೆ. ಓ ನಿನಗೆ ಈ ಪ್ರಾಬ್ಲಮ್ಮ, ನೀನು ಇದೇ ಗುಳಿಗೆ ತೊಗೊಂಡು ನಾನು ಯಾವುದ್ರ ಮೇಲೆ ಸಜೆಸ್ಟ್ ಮಾಡ್ತೀನಿ? ನಾ ತೊಗೊಂಡು ಆರಾಮಾಗಿದ್ದದ್ದು, ಆ ಆರಾಮಾಗಿರುವ ಖುಷಿಯ ಅನುಭವದಿಂದ ನಾನು ಇನ್ನೊಬ್ರಿಗೆ ಸಜೆಸ್ಟ್ ಮಾಡ್ತೀನಿ. ಹಾಗಾದರೆ ಇನ್ನೊಬ್ರಿಗೆ ಸಜೆಸ್ಟ್ ಮಾಡಬೇಕು, ಇನ್ನೊಬ್ರಿಗೆ ನಾನು ನನ್ನ ಖಜಾನೆಯನ್ನು ಹಂಚಬೇಕಾದ್ರೂ ಬಾಬಾ ಕೊಟ್ಟ ಖಜಾನೆಯನ್ನು ಫಸ್ಟ್ ಏನು ಮಾಡಬೇಕು? ಸ್ವಪ್ರತಿಯಾಗಿ ಮನನ ಮಾಡಿ ತೊಡಗಿಸ್ಕೋಬೇಕು ಕಾರ್ಯದಲ್ಲಿ. ಅದರದ ಅನುಭವದ ಆಧಾರದಿಂದ ಇನ್ನೊಬ್ಬರಿಗೆ ಹಂಚುತ್ತಾರೆ. ಕಾರ್ಯ ಮೇ ಲಗಾನ ಅರ್ಥಾತ್ ಖಜಾನೆ ಕೋ ಬಡಾನ. ಶುಭಾಬಂದ ಥೇರಿ ನೋಡ್ರಿ, ಶುಭಾಬಂದ ಥೇರಮ್ ನೋಡ್ರಿ, ಪ್ರಿನ್ಸಿಪಲ್ ನೋಡ್ರಿ. ಎಷ್ಟು ನಾವು ಬಾಬಾ ಕೊಟ್ಟ ಖಜಾನೆಯನ್ನು ಕಾರ್ಯಕ್ಕೆ ತೊಡಗಿಸ್ಕೊತೀವೋ, ಕಾರ್ಯದಲ್ಲಿ ತೊಡಗಿಸುವುದು ಅಂತಂದರೆ ಖಜಾನೆಯನ್ನು ವೃದ್ಧಿಸಿಕೊಳ್ಳುವುದು. ಕಾರ್ಯದಲ್ಲಿ ಎಷ್ಟು ತೊಡಗಿಸ್ತೀವೋ ನಮ್ಮ ಖಜಾನೆ ವೃದ್ಧಿ ಆಗ್ತದೆ. ಏಕ ಹೈ ಸಿರ್ಫ್ ವರ್ಣನ್ ಕರ್ನೆ ವಾಲೆ, ದೂಸರೆ ಹೈ ಮನನ್ ಕರ್ನೆ ವಾಲೆ. ಮತ್ತದರಲ್ಲಿ ಬಾಬಾ ಡಿಫ್ರೆನ್ಸ್ ಹೇಳ್ತಾರೆ. ಕೆಲವೊಬ್ಬರು ವರ್ಣನೆ ಮಾಡುವವರು, ಕೆಲವೊಬ್ಬರು ಮನನ ಮಾಡುವವರು. तो मनन करने वाले जिसको भी देते हैं वह स्वयं अनुभवी होने के कारण दूसरों को भी अनुभवी बना सकते हैं. ವರ್ಣನೆ ಮಾಡೋರು ಬರೀ ಭಾಷಣ ಮಾಡ್ತಾರೆ, ಅಂಥ ಟೈಮಿಗೆ ಹಿಂಗಿರ್ಬೇಕು, ಹಿಂಗಿರ್ಬೇಕು, ಹಂಗಿದ್ರೆ ಚಲೋ, ಹಿಂಗಿದ್ರೆ ಚಲೋ ಅಂತ. ಅದು ಅವ್ರ ಮಾತಿನಲ್ಲಿ ಶಕ್ತಿನೇ ಇಲ್ಲ, ಇನ್ನೊಬ್ರಿಗೆ ಎಕ್ಸ್ಪೀರಿಯನ್ಸೇ ಆಗಲ್ಲ, ತಾವೇ ಅದನ್ನು ಯೂಸ್ ಮಾಡಿಲ್ಲ. ಶಿವಬಾಬಾ ಹೇಳ್ತಾರೆ, ಮನನ ಮಾಡುವವರು ಏನೆಲ್ಲ ಇನ್ನೊಬ್ಬರಿಗೆ ಹಂಚುತ್ತಾರೋ ಸ್ವಯಂ ಅನುಭವಿಯಾಗಿರುವ ಕಾರಣದಿಂದ ಅನೇಕರಿಗೆ ಅನುಭವಿಗಳನ್ನಾಗಿ ಮಾಡ್ತಾರೆ. ವರ್ಣನ್ ಕರ್ನೆ ವಾಲೆ ದೂಸರೋं को भी ವರ್ಣನ್ ಕರ್ನೆ ವಾಲಾ ಬನಾ ದೇತಾ ಹೈ. ವರ್ಣನೆ ಮಾಡೋರು ಇನ್ನೊಬ್ಬರನ್ನು ಕೇವಲ ವರ್ಣನೆ ಮಾಡುವಂಥವರ ಲೆವೆಲಿಗಷ್ಟೇ ಅವರು ಇನ್ನೊಬ್ರಿಗೆ ಹೇಳ್ತಾರೆ, ಇನ್ನೊಬ್ರಿಗೆ ಅನುಭವ ಮಾಡ್ಸೋಕ್ಕಾಗಲ್ಲ, ಯಾಕೆಂದರೆ ಅವರಿಗೂ ಅನುಭವ ಆಗಿಲ್ಲಲ್ಲ. ಮಹಿಮಾ ಕರ್ತೆ रहेंगे लेकिन ಅನುಭವಿ नहीं ಬನೆಂಗೆ. ಆ ಶಕ್ತಿ ಭಾಳ ಒಳ್ಳೇದು, ಈ ಶಕ್ತಿ ಭಾಳ ಒಳ್ಳೇದು, ಇಂಥ ಪರಿಸ್ಥಿತಿಯಲ್ಲಿ ಬಾಬಾನು ಈ ಪಾಯಿಂಟ್ ಭಾಳ ಚಲೋ ವರ್ಕ್ ಆಕೈತಿ, ಇಂಥ ಸ್ಥಿತಿಯಾಗಿ ನಾವು ಇರಬೇಕಂತ ಬರೀ ವರ್ಣನೆ ತಾವು ಮಾಡ್ತಾರೆ. ತಾವು ಮನನೂ ಮಾಡಲ್ಲ, ಆ ಸ್ವರೂಪದಲ್ಲೂ ಇರಲ್ಲ, ಅನುಭವನೂ ಆಗಿರಂಗಿಲ್ಲ. ಆ ಚಲೋ ವರ್ಣನೆ ಮಾಡಿ ಇನ್ನೊಬ್ರಿಗೂ ಕೇವಲ ವರ್ಣನಾ ಲೆವೆಲ್ವರೆಗೂ ಅಷ್ಟೇ ಆ ವರ್ಣನಾ ರಸವನ್ನಷ್ಟೇ ಅನುಭವ ಮಾಡಿಸ್ತಾರೆ. ಆದರೆ ಆ ಖಜಾನೆಯ ಅನುಭವವನ್ನಾಗಿ ಮಾಡಲಿಕ್ಕಾಗೋದಿಲ್ಲ. ಸ್ವಯಂ ಮಹಾನ್ ನಹಿ ಬನೆಂಗೆ ಲೇಕಿನ್ ಮಹಿಮಾ ಕರ್ನೆ ವಾಲೆ ಬನೆಂಗೆ. ವರ್ಣನೆ ಮಾಡೋರು ತಾವು ಮಹಾನ್ ಆಗುವುದಿಲ್ಲ, ಆದರೆ ಕೇವಲ ಮಹಿಮೆ ಮಾಡುವವರಾಗುತ್ತಾರೆ. ತೋ ನಂಬರ್ 1 ಅರ್ಥಾತ್, ಹಾಗಾದ್ರೆ ನಂಬರ್ 1 ಒಪ್ಪಂದ ಮಾಡ್ಕೊಳ್ಳೋರಂದರೆ ವರ್ಣನೆ ಮಾಡೋರು, ಮನನ ಮಾಡೋರು. तो नंबर 1 अर्थात मनन शक्ति से खजाने के अनुभवी बनाने वाले अर्थात दूसरों को भी धनवान बनाने वाले. ನಂಬರ್ 1 ಸೌದಾಗರ್ ಅಂದರೆ ಯಾರು ಮನನ ಶಕ್ತಿಯಿಂದ ಬಾಬಾ ಕೊಟ್ಟ ಖಜಾನೆಯನ್ನು ಅನುಭವ ಮಾಡಿ ಇನ್ನೊಬ್ಬರಿಗೂ ಅನುಭವಿ ಮಾಡುವವರು. ಅರ್ಥಾತ್ ತಾವು ಖಜಾನೆಯಿಂದ ಭರ್ಪೂರಾಗಿ ಇನ್ನೊಬ್ಬರನ್ನು ಖಜಾನೆಯಿಂದ ಭರ್ಪೂರ್ ಮಾಡಿ ರಿಚ್ ಮಾಡುವವರು.
इसलिए उनका ಖಜಾನಾ ಸದಾ बढ़ता जाता है. ಬಾಬಾ ಹೇಳಿದ್ರಲ್ವ, ಸ್ವಯಂ ಪ್ರತಿಯಾಗಿಯೂ ಯೂಸ್ ಮಾಡ್ತಾರೆ, ಅನ್ಯರ ಪ್ರತಿಯಾಗಿ ಖಜಾನೆಯನ್ನು ಯೂಸ್ ಮಾಡೋ ಕಾರಣ ಯೂಸ್ ಮಾಡಿದಷ್ಟು ಖಜಾನೆ ವೃದ್ಧಿ ಆಗ್ತದೆ. और समय प्रमाण स्वयं प्रति दूसरों के प्रति कार्य में लगाने से सफलता स्वरूप सदा रहते हैं. ಹೀಗೆ ಮನನ ಮಾಡುವಂಥವರು ಸ್ವಯಂ ಪ್ರತಿಯಾಗಿ ಹಾಗೂ ಅನ್ಯರ ಪ್ರತಿಯಾಗಿ ಖಜಾನೆಗಳನ್ನು ಕಾರ್ಯದಲ್ಲಿ ತೊಡಗಿಸುವ ಕಾರಣದಿಂದ ಸಫಲತಾ ಸ್ವರೂಪರಾಗುತ್ತಾರೆ. ವರ್ಣನೆ ಮಾಡೋರು ಏನಾಗ್ತಾರೆ ಅಂದರೆ ಬಾಬಾ ಮಹಾನ್ ಆಗಲ್ಲ, ಕೇವಲ ಮಹಿಮೆ ಮಾಡೋರಾಗ್ತಾರೆ. ವರ್ಣನೆ ಮಾಡೋರು ಅನುಭವಿ ಆಗೋದಿಲ್ಲ, ಕೇವಲ ವರ್ಣನೆ ಮಾಡೋರನ್ನು ತಯಾರು ಮಾಡ್ತಾರೆ. ಆದರೆ ಮನನ ಮಾಡೋರು ಏನು ಮಾಡ್ತಾರೆ, ತಾವು ಅನುಭವಿ ಆಗ್ತಾರೆ, ಇನ್ನೊಬ್ಬರನ್ನು ಅನುಭವಿ ಮಾಡ್ತಾರೆ. ಮನನ ಮಾಡೋರು ಏನು ಮಾಡ್ತಾರೆ, ಅವರು ತಾವು ಧನವಂತರಾಗ್ತಾರೆ, ಇನ್ನೊಬ್ಬರನ್ನು ಧನವಂತರನ್ನಾಗಿ ಮಾಡ್ತಾರೆ. ಮನನ ಮಾಡುವವರು ಏನು ಮಾಡ್ತಾರೆ, ಸ್ವಯಂ ಪ್ರತಿ ಅನ್ಯರ ಪ್ರತಿ ಕಾರ್ಯದಲ್ಲಿ ತೊಡಗಿಸ್ತಾರೆ, ಖಜಾನೆಯನ್ನು ವೃದ್ಧಿಸಿಕೊಳ್ಳುತ್ತಾರೆ, ಸಫಲತಾ ಸ್ವರೂಪರಾಗ್ತಾರೆ. सिर्फ वर्णन करने वाले दूसरों को भी धनवान नहीं बना सकेंगे और अपने प्रति भी समय प्रमाण जो शक्ति, जो गुण, जो ज्ञान की बातें यूज़ करनी चाहिए वह समय पर नहीं कर सकेंगे. इसलिए खजाने के भरपूर स्वरूप का सुख और दाता बन देने का अनुभव नहीं कर सकेंगे. ವರ್ಣನೆ ಮಾಡುವವರು ಬಾಬಾ ಭಾಳ ಸೂಕ್ಷ್ಮವಾದ ಪಾಯಿಂಟ್ ಬಿಡಿಸಿ ಹೇಳ್ತಾರೆ. ವರ್ಣನೆ ಮಾಡುವವರು ಇನ್ನೊಬ್ಬರನ್ನ ಸಂಪತ್ಭರಿತ ಮಾಡಲ್ಲ, ಹಾಗೂ ತಮ್ಮ ಪ್ರತಿ ಸಮಯ ಪ್ರಮಾಣವಾಗಿ ಯಾವ ಶಕ್ತಿ, ಯಾವ ಗುಣ, ಯಾವ ಜ್ಞಾನದ ಮಾತುಗಳನ್ನು ಯೂಸ್ ಮಾಡಬೇಕಾಗಿದೆಯೋ ಅದನ್ನು ಸಮಯ ಪ್ರಮಾಣವಾಗಿ ಯೂಸ್ ಮಾಡಲ್ಲ. ಯೂಸ್ ಮಾಡದೇ ಇದ್ದಾಗ ಖಜಾನೆ ಭರ್ಪೂರ್ ಸ್ವರೂಪದ ಅನುಭವ ಮಾಡೋಕ್ಕಾಗಲ್ಲ. ಖಜಾನೆ ಭರ್ಪೂರ್ ಆದಾಗ ನಮ್ಗೆ ಯಾವ ಸುಖ, ಖಜಾನೆ ಭರ್ಪೂರ್ ಆದಾಗ ಯಾವ ದಾತಾ ಸ್ಟೇಟಸ್ ಇರಬೇಕು ಅದು ಅನುಭವ ಮಾಡೋಕ್ಕಾಗಿಲ್ಲ. ಯಾಕೆಂದರೆ ಅವ್ರು ಬರೀ ವರ್ಣನೆ ಮಾಡಿದ್ದಾರೆ, ಯೂಸ್ ಮಾಡಿಲ್ಲಲ್ಲ. ಧನ್ ಹೋತೆ ಬಿ ಧನ್ ಸೆ ಸುಖ ನಹಿ ಲೇ ಸಕ್ತೆ ಹೇ. ಅವ್ರ ಹತ್ರ ಅಪಾರ ಖಜಾನೆ ಇದೆ, ಆ ಖಜಾನೆ ಸುಖ ಕೊಡ್ಲಿಕ್ಕೆ ಆಗ್ತಾಯಿಲ್ಲ, ಖಜಾನೆಯ ಸುಖವನ್ನು ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗ್ತಾಯಿಲ್ಲ. ಯಾಕೆ ಹೇಳಿ, ಮನನ ಮಾಡ್ತಾಯಿಲ್ಲ, ಸ್ವಯಂ ಪ್ರತಿ ಯೂಸ್ ಮಾಡ್ತಾಯಿಲ್ಲ, ಬರೇ ಬಾಯಿ ತುಂಬ ಅದ್ರ ಬಗ್ಗೆ ಭಾಷಣ ಮಾಡ್ತಾರಷ್ಟೇ, ವರ್ಣನೆ ಮಾಡ್ತಾರಷ್ಟೇ. ಶುಭಾಬಾ ತಿಳಿಸ್ತಾರೆ, ಶಕ್ತಿ ಹೋತೆ ಬಿ ಸಮಯ ಪರ್ ಶಕ್ತಿ ದ್ವಾರ ಸಫಲತಾ ಪಾ ನಹಿ ಸಕ್ತೆ. ಮನನ ಮಾಡಿ ತಮ್ಮ ಪ್ರತಿ ಯೂಸ್ ಮಾಡಲಿಲ್ಲ, ಮನನ ಮಾಡಿ ಸಫಲತಾ ಸ್ವರೂಪ ಆಗಲಿಲ್ಲ, ಅನುಭವ ಆಗಲಿಲ್ಲ. ಆದ್ದರಿಂದ ಶಕ್ತಿಗಳಿದ್ದರು, ಖಜಾನೆಗಳಿದ್ದರು, ಅದನ್ನು ಸ್ವಯಂ ಪ್ರತಿಯಾಗಿ ಯೂಸ್ ಮಾಡಿಕೊಂಡು ಅನುಭವಿಗಳಾಗಲಿಲ್ಲ. ಧನ ಇದ್ದರೂ ಸುಖ ಸ್ವರೂಪರಾಗಲಿಲ್ಲ, ಶಕ್ತಿ ಇದ್ದರೂ ಸಫಲತಾ ಸ್ವರೂಪರಾಗಲಿಲ್ಲ. ಗುಣ ಹೋತೆ ಬಿ ಗುಣಗಳಿದ್ದರೂ ಸಹಿತ ಆ ಸಮಯ ಅನುಸಾರವಾಗಿ ಅದನ್ನು ಯೂಸ್ ಮಾಡಲಿಲ್ಲ, ಕೇವಲ ವರ್ಣನೆ ಮಾಡೋರಾಗ್ತಾರೆ. धन सबके पास है लेकिन धन का सुख समय पर यूज़ करने से अनुभव होता है. ಹಣ ಎಲ್ಲರ ಹತ್ರ ಇರ್ಬೋದು, ಹಣ ಬೇಕು ಹಣ ಬೇಕು ಹಣ ಬೇಕಂತ ಎಲ್ಲರೂ ಯಾಕೆ ಇಟ್ಕೊತಾರೆ? ಹಣದಿಂದ ಸುಖ. ಹಣದಿಂದ ಸುಖ ಯಾವಾಗ? ಬರೀ ಹಣ ಇದ್ದರೆ ಸುಖ ಅಲ್ಲ, ಹಣವನ್ನು ಸಮಯಾನುಸಾರವಾಗಿ ತೊಡಗಿಸ್ಬೇಕು, ಯೂಸ್ ಮಾಡಬೇಕು, ಆ ಹಣವನ್ನು ಕಾರ್ಯಗತ ತೊಡಗಿಸ್ಬೇಕು, ಆವಾಗ ಹಣದಿಂದ ಸುಖ. जैसे आजकल के समय में कोई विनाशी धनवान के पास भी धन बैंक में होगा, अलमारी में होगा, तकिए के नीचे होगा, ना खुद कार्य में लगाएगा, न औरों को लगाने देगा, न स्वयं लाभ लेगा, न दूसरों को लाभ देगा, तो धन होते भी सुख तो नहीं लिया ना. तकिए के नीचे ही रह जाएगा, खुद चला जाएगा. तो यह है वर्णन करना. ಎಷ್ಟು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಬಾಬಾ ಹೇಳಿ ನಮ್ಮ ಮಂದ ಬುದ್ಧಿಗೆ ಬಾಬಾ ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡ್ರಿ. ಹಣ ಇದ್ದರೆ ಸುಖ ಅಲ್ಲ, ಹಣವನ್ನು ತೊಡಗಿಸಿದರೆ ಸುಖ. ಈಗ ನನ್ನ ಹತ್ರ ಕೋಟಿ ಕೋಟಿ ಹಣ ಇದೆ, ಯಾರೋ ಒಬ್ಬರು ಆಫರ್ ತಂದರು, ನೀವು ನಮಗೆ 1 ಲಕ್ಷ, ನನ್ನ ಹತ್ರ ಕೋಟಿ ಕೋಟಿ ಇದೆ, ನೀವು 1 ಲಕ್ಷ ರೂಪಾಯಿ ಕೊಟ್ಟರೆ ಸಾಕು, ನಿಮಗೆ ಅಮೇರಿಕಾ, ಜಪಾನ್ ಎಲ್ಲ ಟೂರ್ ಮಾಡ್ತೀವಿ, ಅಲ್ಲಿ ಸಮುದ್ರ ತೋರಿಸ್ತೀವಿ, ಅಲ್ಲಿ ಟವರ್ ತೋರಿಸ್ತೀವಿ, ಅಲ್ಲಿ ಅದು ತೋರಿಸ್ತೀವಿ. ಎಷ್ಟು ಸುಖ, ಎಷ್ಟು ಖುಷಿ. ಆದರೆ ನನ್ನ ಹತ್ರ 1 ಲಕ್ಷ ರೂಪಾಯಿ ನಾನು ಅವ್ರಿಗೆ ಕೊಡೋಕ್ಕೆ ತಯಾರಿಲ್ಲ. ನನ್ನ ಜೊತೆಗಿದ್ದವರೆಲ್ಲ 1 ಲಕ್ಷ ರೂಪಾಯಿ ಕೊಟ್ಟು ಅಷ್ಟು ಚಲೋ ಇತ್ತು, ಇಷ್ಟು ಚಲೋ ಇತ್ತು ವರ್ಣನೆ ಮಾಡಿ ಖುಷಿ ಪಡ್ಕೊಂಡು ಬಂದರು. ನಾನು ಖುಷಿ ಪಡಲಿಲ್ಲ, ಯಾಕೆಂದ್ರೆ ನಾನು ಆ 1 ಲಕ್ಷ ರೂಪಾಯಿ ಕೊಡೋಕ್ಕೆ ತಯಾರಿಲ್ಲ, ತೊಡಗಿಸೋಕ್ಕೆ ತಯಾರಿಲ್ಲ. ನಾನು ಕೊಡಲ್ಲ, ನನಗೆ ರೊಕ್ಕ ಬೇಕು, ನಾನು ನನ್ನ ಹತ್ರ ಇಟ್ಕೊತೀನಿ, ನಾ ಕೊಡೋಂಗಿಲ್ಲ, ನೀನು ನಂಗೆ ಕರ್ಕೊಂಡು ಹೋಗಂದ್ರೆ ಯಾಕೆ ಕರ್ಕೊಂಡು ಹೋಗ್ತಾರೆ? ಹಾಗೆ ಹಣವನ್ನು ತೊಡಗಿಸಿದರೆ ಮಾತ್ರ ಹೇಗೆ ಸುಖನೋ ಪ್ರಾಪ್ತಿಯೋ
ಬಾಬಾ ಕೊಟ್ಟ ಖಜಾನೆಗಳನ್ನು ಸ್ವಯಂ ಪ್ರತಿಯಾಗಿ ಯೂಸ್ ಮಾಡಿದಾಗ ಅಷ್ಟೇ ಖುಷಿ, ಸುಖ, ಸಂಪತ್ಭರಿತರಾಗ್ತೀವಿ. ಬಾಬಾ ಅದನ್ನು ಎಕ್ಸಾಂಪಲ್ ಕೊಟ್ಟು ಹೇಳ್ತಾರೆ. ಈಗಿನ ಕಾಲದ ಸಮಯದಲ್ಲಿ ಕೆಲವೊಬ್ಬರ ಹತ್ರ ವಿನಾಶಿ ಹಣ ಭಾಳಷ್ಟು ಇರ್ತದೆ. ಬ್ಯಾಂಕ್ನಾಗ ಇರ್ತದೆ, ಗಾಡ್ರೇಜ್ ತುಂಬ ಇರ್ತದೆ, ಪಿಲ್ಲೋ ಕೆಳಗೆ, ಗಾದಿ ಕೆಳಗಡೆ ಎಲ್ಲ ಮುಚ್ಚಿಟ್ಟಿರ್ತಾರೆ. ಭಾಳ ರೊಕ್ಕ ಇರ್ತದೆ. ಆದರೆ ಆ ಕಾರ್ಯವನ್ನು, ಆ ಹಣವನ್ನು ಸ್ವಯಂ ಕಾರ್ಯದಲ್ಲಿ ತೊಡಗಿಸ್ಲಿಕ್ಕೆ ತಯಾರಿಲ್ಲ. ಇನ್ನೊಬ್ರಿಗಾರ ಕೊಟ್ಟು ಇನ್ನೊಬ್ರಿಗಾರ ಖುಷಿಯನ್ನು ಕೊಡಲಿಕ್ಕೂ ತಯಾರಿಲ್ಲ. ಆ ಹಣದ ಲಾಭ ಸ್ವಯಮೂ ಪಡೆದುಕೊಳ್ತಾ ಇಲ್ಲ, ಇನ್ನೊಬ್ರಿಗೂ ಆ ಹಣದ ಲಾಭವನ್ನು ಕೊಟ್ಟು ಆ ಹಣದಿಂದ ಎಂಜಾಯ್ ಮಾಡಲಿಕ್ಕೂ ಇನ್ನೊಬ್ರಿಗೆ ಆ ಹಣ ಕೊಡ್ತಾ ಇಲ್ಲ. ಹಾಗಾದರೆ ಹಣ ಇದ್ದರೂ ಸಹಿತ ಸುಖನೇ ಇಲ್ಲ. ಆ ಹಣ ಇದೆ ಅನ್ನೋದೊಂದೇ ಖುಷಿ. ಆದರೆ ಹಣದಿಂದ ಏನೇನೋ 1000 ಖುಷಿ ಸಿಗಬೇಕಿತ್ತು, ಸಿಗಲ್ಲ. ಯಾಕೆಂದ್ರೆ ಆ ಹಣ ಎಲ್ಲಿದೆ? ಕೇವಲ ದಿಂಬಿನ ಕೆಳಗೆ, ಗಾದಿ ಕೆಳಗಿದೆ. ಅದು ಇದ್ದಿದ್ದು ಅದು ಅಲ್ಲಿ ಸೌದು ಹೋಗ್ತೈತಿ, ಇವನೇ ಇದ್ದಿದ್ದು ತಾನು ಸತ್ತೋಗ್ಬಿಡ್ತಾನೆ. ತೋ ಧನ್ ಹೋತೆ ಬಿ ಸುಖಕ್ಕೋ ನಹಿ ಲಿಯಾ ನಾ. ಹಣ ಇದ್ದರೂ ಅದರ ಸುಖವನ್ನು ಎಕ್ಸ್ಪೀರಿಯೆನ್ಸ್ ಮಾಡಲಿಲ್ಲ ತಾನೆ. ತಕೀಕಿ ನೀಚೆ ಹಿ ರಹ ಜಾಯೇಗಾ. ಇದೇ ರೀತಿ ಕತೆ. ಯಾರ್ದಿದು ಕತೆ? ಖಜಾನೆ ಇದ್ರೂ ಕೇವಲ ವರ್ಣನೆ ಮಾಡ್ತಾರೆ, ಯೂಸ್ ಮಾಡಲ್ಲ. ಸದಾ ಗರೀಬಿ ದಿಕ್ಕಾಯಿ ದೇಂಗೆ. ಹಣ ವೃದ್ಧಿ ಆದರೆ ಇವ್ರು ಸಾಹುಕಾರರು ಅಂತ ಅನ್ನಿಸ್ತದೆ. ಹಣವನ್ನು ಯೂಸ್ ಮಾಡಿ ಮುಖದಾಗ ಖುಷಿ ಇದ್ದರೆ ಇವ್ರು ಸಾಹುಕಾರರು ಅನ್ನಿಸ್ತದೆ. ಹಣ ಐತಿ, ಯೂಸ್ ಮಾಡೋಕ್ಕೆ ತಯಾರಿಲ್ಲ, ಬರೇ ವರ್ಣನೆ ಮಾಡ್ತಾರೆ. ನನ್ನ ಹತ್ರ ಅಷ್ಟೈತಿ ಇಷ್ಟೈತೆ ಅಂತ ವರ್ಣನೆ ಮಾಡ್ತಾರೆ. ಯೂಸೇ ಮಾಡಿಲ್ಲ ಅಂದರೆ ಅವ್ರು ನಿತ್ಯ ಬಡವರೇ. यह धन भी अगर स्वयं प्रति व दूसरों के प्रति समय प्रमाण यूज़ नहीं करते, सिर्फ बुद्धि में रखा है, तो न स्वयं अविनाशी धन के नशे में खुशी में रहते हैं, न दूसरों को दे सकते हैं. और ಹೆಂಗೆ ಗಾಡ್ರೇಜ್, ಅಲ್ಮಾರಿಯ, ಬ್ಯಾಂಕ್ ಲಾಕರ್, ಗಾದಿ ಕೆಳಗೆ ಇಟ್ಕೊಂಡಿರ್ತಾರೆ, ಹಣ ಯೂಸೇ ಮಾಡೋಂಗಿಲ್ಲ. ಹಾಗೆ ಶುಭಾಬಾ ತಿಳಿಸ್ತಾ ಇದ್ದಾರೆ, ಭಗವಂತ ಕೊಟ್ಟ ಸಂಪತ್ತನ್ನು ವರ್ಣನೆ ಮಾಡೋರು ಸ್ವಯಂ ಪ್ರತಿ, ಇನ್ನೊಬ್ಬರ ಪ್ರತಿ ಸಮಯ ಪ್ರಮಾಣ ಯೂಸ್ ಮಾಡೋದಿಲ್ಲ. ಅವರು ಬರೀ ಅಲ್ಮಾರಿಯಾಗಿ ಇಟ್ಟಿರ್ತಾರೆ. ಯಾವ ಅಲ್ಮಾರಿ? ಬುದ್ಧಿ ರೂಪಿ ಅಲ್ಮಾರಿ ಒಳಗೆ ಇಟ್ಕೊಂಡಿರ್ತಾರೆ. ಈ ಅವಿನಾಶಿ ಸಂಪತ್ತಿನ ನಶೆ ತಮಗಿರಂಗಿಲ್ಲ. ಆ ಖುಷಿಯನ್ನು ಸಮಯ ಪ್ರಮಾಣವಾಗಿ ಇನ್ನೊಬ್ರಿಗೂ ಕೊಡೋದಿಲ್ಲ. ಸದಾ ಇಷ್ಟು ಭಂಡಾರ, ಜ್ಞಾನ ಭಂಡಾರ ಒಳಗಡೆ ಇದೆ, ಯೂಸೇ ಮಾಡೋಂಗಿಲ್ಲ. ಸದಾ ಕ್ಯಾ ಕರಿ, ಕೈಸೆ ಕರಿ, ಇಸ್ ವಿಧಿ ಸೆ ಚಲ್ತೆ रहेंगे. ಏನು ಮಾಡೋದು? ಹಂಗಾಗ್ಬಿಡ್ತಲ್ಲ, ಹಿಂಗಾಗಿ ತಂದಾಗ ಬಾಬಾ ಏಕರಸ ಸ್ಥಿತಿ ಹೇಳಿದ್ದಾರೆ. ಹಿಂಗಾಯಿತು, ಬಾಬಾ ಎಕ್ಸ್ಟ್ರಾ ಯೋಗ ಮಾಡೋಕ್ಕೆ ಹೇಳ್ಯಾರ ಅಂತ ಕೂತ್ಕೊಂಡು ಯೋಗ ಮಾಡಬೇಕು ಬಿಡು. ಇಂಥ ಟೈಮಿಗೆ ಈ ಸ್ಥಿತಿಯನ್ನು, ಈ ಸ್ವಮಾನವನ್ನು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಹೇಳ್ಯಾರ, ಕುಂತು ಸ್ವಮಾನದ ಎಕ್ಸ್ಪೀರಿಯೆನ್ಸ್ ಮಾಡಿ ಗೆಲ್ಬೇಕು ಬಿಡು. ಬರೇ ವರ್ಣನೆ ಮಾಡ್ತಾರೆ, ಆದರೆ ತಾವೇ ಮನಸ್ಸಿನಲ್ಲಿ ಗೊಂದಲ, ಅಯ್ಯೋ ಹಿಂಗಾಗ್ಬಿಡ್ತಲ್ಲ, ಹಂಗಾಗ್ಬಿಡ್ತಲ್ಲ. ಈ ವಿಧಿಯಿಂದಲೇ ಲೈಫ್ ನಡೆಸಬೇಕಾಗ್ತದೆ. ಇಸ್ಲಿಯೇ ಅದಕ್ಕೆ ಬಾಬಾನ ಪ್ರಶ್ನೆಗೆ ಉತ್ತರ ಸಿಗ್ತಾ, 2 ಮಾಲಾಯೇ ಬಂತಿ ಹೇ. 8 ಮಣಿಗಳ ಮಾಲೆಯಲ್ಲಿ, 16,000 ಮಣಿಗಳ ಮಾಲೆಯಲ್ಲಿ. ಹಾಗಾದರೆ ವರ್ಣನೆ ಮಾಡೋರು ಯಾರು? ಮನನ ಮಾಡೋರು ಯಾರು? ಯಾವ ಮಾಲೆಯವರು ಮನನ ಮಾಡೋರು? ವಹ ಮನನ್ ಕರ್ನೆ ವಾಲಿ, ವಹ ಸಿರ್ಫ್ ವರ್ಣನ್ ಕರ್ನೆ ವಾಲೆ. 16,000ದವ್ರು ಕೇವಲ ವರ್ಣನೆ ಮಾಡೋರು. ತೋ ಸೋಚೋ, ಈಗ ಯೋಚನೆ ಮಾಡಿ ಹೇಳಿ, ಕೌನ್ಸೆ ಸೌದಾಗರ್ ಹೋ. ನಾವೇನು ದಡ್ರಲ್ಲ, ಜಾಣ್ರಿದ್ದಕ್ಕೆ ಬಾಬಾನ ಜೊತೆಗೆ ಸೌದಾ ಮಾಡೀವಿ, ಒಪ್ಪಂದ ಮಾಡ್ಕೊಂಡಿವಿ. ಈಗ ನೀವು ಹೇಳ್ರಿ, ನಿಮ್ಮನ್ನು ಚೆಕ್ ಮಾಡಿಕೊಂಡು ಬಾಬಾ ಹೇಳ್ತಾರೆ, ನೀವು 8 ರತ್ನಗಳ ಮನೆಯಲ್ಲಿ ಬರೋರು, 16,000ದ ಮಾಲೆಯಲ್ಲಿ ಬರೋರು, ಕೇವಲ ವರ್ಣನೆ ಮಾಡೋರು ಅಥವಾ ಮನನ ಮಾಡಿ ವೃದ್ಧಿ ಮಾಡಿಕೊಳ್ಳುವವರು. ವಹ ಇಸ್ ಖಜಾನೆ ಕಾ ಕಂಡೀಷನ್ ಯಹ ಹೈ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಆಫ್ ದಿಸ್ ಸೌದಾ. ಈ ಒಪ್ಪಂದದ ಒಂದು ಕಂಡೀಷನ್ ಇದೆ ಈ ಖಜಾನೆದ್ದು. ಈ ಖಜಾನೆದ್ದು ಏನು ಕಂಡೀಷನ್ ಅಂದರೆ, ಜಿತನಾ ಔರೋಂ ಕೋ ದೇಂಗೆ, ಜಿತನಾ ಕಾರ್ಯ ಮೇ ಲಗಾಯಂಗೆ, ಉತನಾ ಬಡೇಗಾ. ಈಶ್ವರನು ಕೊಟ್ಟ ಈ ಖಜಾನೆಗಳನ್ನು, ಈಶ್ವರನು ಕೊಟ್ಟ ಈ ಸಂಪತ್ತನ್ನು ಎಷ್ಟು ಕಾರ್ಯದಲ್ಲಿ ತೊಡಗಿಸ್ತೀವೋ, ಎಷ್ಟು ಅನೇಕರಿಗೆ ಹಂಚುತ್ತೀವೋ ಅಷ್ಟು ವೃದ್ಧಿ ಆಗ್ತದೆ. ವೃದ್ಧಿ ಹೋನೆ ಕಿ ವಿಧಿ ಹಿ ಯಹ ಹೈ. ವೃದ್ಧಿಯಾಗುವ ವಿಧಿಯೇ ಇದು. इसमें विधि को न अपनाने के कारण स्वयं भी वृद्धि नहीं और दूसरों की सेवा करने में भी वृद्धि नहीं. ಶುಭಾಬಾ ಹೇಳ್ತಾರೆ, ಈ ವಿಧಿ ಗೊತ್ತಿಲ್ಲದಿರುವ ಕಾರಣ. ಏನು ವಿಧಿಯಪ್ಪ ವೃದ್ಧಿ ಆಗಲಿಕ್ಕೆ? ಸ್ವಯಂ ಪ್ರತಿಯಾಗಿ, ಅನ್ಯರ ಪ್ರತಿಯಾಗಿ ತೊಡಗಿಸ್ಕೋಬೇಕು,
ಹಾಗೂ ಅನೇಕರಿಗೆ ಹಂಚಬೇಕು, ಆವಾಗ ವೃದ್ಧಿ ಆಗ್ತದೆ. ವಿಧಿಯನ್ನು ಯೂಸ್ ಮಾಡಿಕೊಳ್ಳದಿರುವ ಕಾರಣ, ವಿಧಿಯನ್ನು ಸ್ವೀಕರಿಸದೇ ಇರುವ ಕಾರಣ ಸ್ವಯಂವೂ ವೃದ್ಧಿಯಾಗುವುದಿಲ್ಲ ಅಂತಾರೆ ಬಾಬಾ. ಇನ್ನೊಬ್ಬರ ಸೇವೆಯಲ್ಲಿ ತೊಡಗಿಸಿಯೂ ವೃದ್ಧಿಯಾಗುವುದಿಲ್ಲ. ಸಂಖ್ಯಾ ಕಿ ವೃದ್ಧಿ ನಹಿ ಕಹ ರಹೆ ಹೈ, ಸಂಪನ್ನ ಬನಾನೆ ಕಿ ವೃದ್ಧಿ. ಬಾಬಾ ಸಂಖ್ಯೆಯ ವೃದ್ಧಿಯನ್ನು ಹೇಳ್ತಾ ಇಲ್ಲ, ಸಂಪನ್ನರಾಗುವುದರಲ್ಲಿ ವೃದ್ಧಿ. कई स्टूडेंट संख्या में तो गिनती में आते हैं, लेकिन अब तक भी कहते रहते समझ में नहीं आता योग क्या है, बाप को याद कैसे करें, अभी शक्ति नहीं है. ಬಾಬಾ ತಿಳಿಸಿದರೆ ಕೆಲವೊಂದು ಬಾಬನ ಮಕ್ಕಳು ಈಶ್ವರೀಯ ವಿದ್ಯಾರ್ಥಿಗಳು ಬರ್ತಿರ್ತಾರೆ, ಬರೋರೇ ಒಂದು 10 ಜನ. ಆದ್ರೆ ಅವರೆಲ್ಲ ತಲೆಗೆ ಒಂದೇ ಪ್ರಶ್ನೆ, ಯೋಗ ಹೆಂಗೆ ಮಾಡಬೇಕು, ಬಾಬನ ಹೆಂಗೆ ನೆನಪು ಮಾಡಬೇಕು, ಇನ್ನೂ ಶಕ್ತಿ ಪ್ರಾಪ್ತಿ ಆಗ್ತಾಯಿಲ್ಲ, ಏಕಾಗ್ರತೆನೇ ಸಿಗ್ತಾಯಿಲ್ಲ. तो स्टूडेंट की लाइन में तो है, रजिस्टर में नाम है, लेकिन धनवान तो नहीं बना ना. ಹಾಂ, ಅವರೆಲ್ಲ ಬಾಬನ ಮಕ್ಕಳು ಸ್ಟೂಡೆಂಟ್ಸ್ ಲಿಸ್ಟ್ನಲ್ಲಿದ್ದಾರೆ, ಬಾಬನ ಅಟೆಂಡೆನ್ಸ್ ಪುಸ್ತಕದಲ್ಲೂ ಅವ್ರ ಹೆಸರಿದೆ, ಆದರೆ ರಿಚ್ ಧನವಂತರಾಗಿರೋ ಲೈನ್ನಲ್ಲಿಲ್ಲ. ಯಾಕೆಂದರೆ ಇನ್ನೂ ಯೋಗನೇ ಹಿಡಿದಿಲ್ಲ, ಶಕ್ತಿನೇ ಪಡ್ಕೊಳ್ಳೋಕ್ಕಾಗೋಲ್ತವ್ರಿಗೆ. ಮಾಂಗತಾ ಹೀ ರಹೇಗ, ಬಾಬಾ ಏಕಾಗ್ರ ಮಾಡು, ಬಾಬಾ ನನ್ನ ಮನಸ್ಸಿಗೆ ಶಾಂತಿ ಕೊಡು, ಬೇಡೋರೇ ಆಗ್ತಾರೆ. ಕಭಿ ಕೊಯ್ ಟೀಚರ್ ಕೆ ಪಾಸ್ ಜಾಯೇಗಾ, मदद दे दो. कभी बाप के साथ रूरिहान करेगा, मदद दे दो. ಅಕ್ಕೋರೆ ನೀವು ನನ್ನ ಪ್ರತಿ ಯೋಗ ಮಾಡಿರಿ, ಅಕ್ಕೋರೆ ನೀವು ನಂಗೆ ಶಕ್ತಿ ಕೊಡ್ರಿ, ಬಾಬಾ ನನಗೆ ಶಕ್ತಿ ಕೊಡು, ಬರೇ ಬೇಡೋರೇ ಆಗ್ತಾರೆ. ಯಾಕೆ ಹೇಳ್ರಿ, ಬಾಬಾ ಕೊಟ್ಟ ಖಜಾನೆಯನ್ನು ಏನು ಮಾಡಿಲ್ಲ, ಸ್ವಯಂ ಪ್ರತಿನೂ ಯೂಸ್ ಮಾಡಿಲ್ಲ, ಅನ್ಯರಿಗೆ ಹಂಚಲಿಲ್ಲ, ಖಜಾನೆ ವೃದ್ಧಿ ಆಗಲಿಲ್ಲ. ತೋ ಭರ್ಪೂರ್ ತೋ ನೈ ಹುವಾ ನಾ. ಬೇಡ್ತಾರೆ ಅಂದರೆ ಅವ್ರು ಏನಾಗಿಲ್ಲ ಅಂತ ಅರ್ಥ ಆಯಿತು, ಭರ್ಪೂರ್ ಆಗಿಲ್ಲ. जो स्वयं अपनी प्रति मनन शक्ति से धन को बढ़ाता है, वह दूसरों के भी धन में आगे बढ़ा सकता है. ಯಾರು ಸ್ವಯಂ ಪ್ರತಿಯಾಗಿ ಮನನ ಶಕ್ತಿಯಿಂದ ಸಂಪತ್ತನ್ನು ವೃದ್ಧಿ ಮಾಡಿಕೊಳ್ಳುತ್ತಾರೋ, ಸ್ವಯಂವನ್ನು ರಿಚ್ ಮಾಡಿಕೊಳ್ಳೋರು ಇನ್ನೊಬ್ಬರನ್ನು ರಿಚ್ ಮಾಡಿಸುತ್ತಾರೆ. ಮನನ ಶಕ್ತಿ ಅರ್ಥಾತ್ ಧನ ಕೋ ಬಡಾನ. ಮನನ ಶಕ್ತಿ ಅಂದರೆ ಧನವನ್ನು ವೃದ್ಧಿ ಮಾಡಿಕೊಳ್ಳೋದು. तो धनवान की खुशी, धनवान का सुख अनुभव करना. ಧನವಂತರಾಗುವ ಖುಷಿ, ಧನವಂತರಾಗುವ ಸುಖವನ್ನು ಅನುಭವ ಮಾಡಬೇಕು. ಹೇಗೆ? ಮನನ ಶಕ್ತಿಯಿಂದ ಸ್ವಯಂ ಪ್ರತಿ ಯೂಸ್ ಮಾಡಬೇಕು, ಅನ್ಯರಿಗೂ ಕೊಡಬೇಕು, ಕಾರ್ಯದಲ್ಲಿ ತೊಡಗಿಸ್ಬೇಕು. ಸಮझा? ಮನನ ಶಕ್ತಿ ಕಾ ಮಹತ್ವ ಬಹುತ ಹೈ. ಮನನ ಶಕ್ತಿಯ ಮಹತ್ವತೆ ಭಾಳಿದೆ. ಈ ಸಮಯದಲ್ಲಿ ನಾನು ಯಾವ ಶಕ್ತಿಯನ್ನು ಯೂಸ್ ಮಾಡಲಿ, ಈ ಸಮಯದಲ್ಲಿ ನಾನು ಏನನ್ನು ಹಂಚಲಿ. पहले भी थोड़ा इशारा सुनाया और भी मनन शक्ति के महत्व का आगे सुनाएंगे. ಬಾಬಾ ತಿಳಿಸ್ತಾ ಇದ್ದಾರೆ, ಮೊದಲು ನಾನು ನಿಮಗೆ ಮನನ ಶಕ್ತಿ ಬಗ್ಗೆ ಈಗ ಸ್ವಲ್ಪ ಆಲ್ರೆಡಿ ಈಗ ಮಹತ್ವತೆ ತಿಳಿಸ್ಕೊಟ್ಟಿನಿ, ಇನ್ನೂ ಸ್ವಲ್ಪ ಮನನ ಶಕ್ತಿ ಬಗ್ಗೆ ಇನ್ನೂ ಭಾಳ ಮಹತ್ವತೆ ಇದೆ, ಅದನ್ನು ಮುಂದೆ ತಿಳಿಸ್ತೀನಿ. ಚೆಕ್ ಕರ್ನೆ ಕಾ ಕಾಮ್ ದೇತೆ ರಹತೆ ಹೈ. ಸ್ವಯಂ ಚೆಕ್ ಮಾಡ್ಕೊಳ್ಳಿ. ಬಾಬಾ ಪ್ರತಿ ಮುರಳಿಯಲ್ಲಿ ಮುರಳಿ ನುಡಿಸಿ ಏನು ಹೇಳ್ತಾರೆ, ಚೆಕ್ ಮಾಡ್ಕೊಳ್ಳಿ ನಾನು ಯಾವ ಲಿಸ್ಟಿನಲ್ಲಿದ್ದೀನಿ. रिज़ल्ट आउट हो और फिर आप कहो कि हमें तो पता नहीं, ये बात तो बाप दादा ने कही नहीं थी, इसलिए रोज़ सुनाते रहते हैं. ಚೆಕ್ करना अर्थात चेंज करना. ಬಾಬಾ ನಮಗೆ ಹೇಳೇ ಇಲ್ಲ, ನಮಗೆ ಮೊದಲೇ ಹೇಳಬೇಕಿತ್ತು, ಬಾಬಾ ನಂದು ಕಡಿಮೆ ಲಿಸ್ಟ್ನಾಗೈತಿ, ನನ್ನ ಸೆಕೆಂಡ್ ಲಿಸ್ಟು ಥರ್ಡ್ ಲಿಸ್ಟ್ ಅಂತ ಮೊದಲೇ ಹೇಳಿದರೆ ಚೇಂಜ್ ಮಾಡ್ಕೊತಿದ್ನು ಏನೋ. ಬಾಬಾ ಅಂತಾರೆ, ನಿಮ್ಮನ್ನು ನೀವೇ ಚೆಕ್ ಮಾಡ್ಕೊರಿ, ನಾನೆಲ್ಲ ಹೇಳಿಬಿಟ್ಟಿನಿ, ಯಾವ ಲಿಸ್ಟಿನಲ್ಲಿದ್ದೀನಿ ಅಂತ ಚೆಕ್ ಮಾಡ್ಕೊರಿ, ದಿನ ಹೇಳ್ತೀನಿ ಚೆಕ್ ಮಾಡ್ಕೊರಿ ಅಂತ. ಯಾಕೆಂದರೆ ಬಾಬಾ ಹೇಳ್ತಾರೆ, ಚೆಕ್ ಮಾಡಿಕೊಳ್ಳೋದು ಅಂದರೆ ಚೇಂಜ್ ಮಾಡಿಕೊಂಡಂತೆ. ಚೆಕ್ ಮಾಡಿಕೊಳ್ಳೋದು ಅಂದರೆ ಏನರ್ಥ? ಎಷ್ಟು ಬೆಸ್ಟ್ ಬಾಬಾ ಹೇಳ್ತಾರೆ, ಚೇಂಜ್ ಮಾಡಿಕೊಂಡಂತೆ. ಚೆಕ್ ಮಾಡ್ಕೊಂಡವ್ರು ಖಂಡಿತವಾಗಿ ಚೇಂಜ್ ಆಗ್ತಾರೆ. ಅಚ್ಚಾ, ಈ ರೀತಿ ಸರ್ವಶ್ರೇಷ್ಠ ಸೌದಾಗರಾತ್ಮಗಳಿಗೆ ಸದಾ ಸರ್ವ ಖಜಾನೆಯಿಂದ ಸಮಯ ಪ್ರಮಾಣ ಕಾರ್ಯದಲ್ಲಿ ತೊಡಗಿಸುವಂಥ ಮಹಾನ್ ವಿಶಾಲ ಬುದ್ಧಿವಂತ ಆತ್ಮಗಳಿಗೆ, ಸದಾ ಸ್ವಯಂವನ್ನು ಹಾಗೂ ಸರ್ವರನ್ನು ಸಂಪನ್ನ ಅನುಭವ ಮಾಡುವ ಅನುಭವಿ ಆತ್ಮಗಳಿಗೆ, ಅನುಭವದ ಅಥಾರಿಟಿ ಉಳ್ಳ ಮಕ್ಕಳಿಗೆ, ಆಲ್ಮೈಟಿ ಅಥಾರಿಟಿ ಬಾಪ್ದಾದರವರ ನೆನಪು, ಪ್ರೀತಿ, ನಮಸ್ತೆ. ನಾವು ಎಲ್ಲರೂ ಹೇಳೋಣ, ರೂಹಾನಿ ಬಚ್ಚೋಂ ಕಿ ರೂಹಾನಿ ಬಾಪ್ದಾದಾ ಕೋ ಯಾದ್, ಪ್ಯಾರ್, ಗುಡ್ ಮಾರ್ನಿಂಗ್ और ನಮಸ್ತೆ ನಮಸ್ತೆ ನಮಸ್ತೆ. ಇವತ್ತಿನ ವರದಾನ, ಸಂಗಮಯುಗದಲ್ಲಿ ಪ್ರತಿ ಕರ್ಮವನ್ನು ಕಲೆಯ ರೂಪದಲ್ಲಿ ಮಾಡುವ, ಕಲಾತ್ಮಕದ ರೂಪದಲ್ಲಿ ಮಾಡುವಂತಹ
ಸೋಲಾಕಲ ಸಂಪನ್ನ ಭವ. ಸಂಗಮಯುಗದ ಪ್ರತಿ ಕರ್ಮವನ್ನು ಕಲಾತ್ಮಕ ರೂಪದಲ್ಲಿ ಮಾಡುವ ಸೋಲಾಕಲ ಸಂಪನ್ನ ಭವ. ಸಂಗಮಯುಗ ವಿಶೇಷ ಕರ್ಮರೂಪಿ ಕಲೆಯನ್ನು, ಸ್ಕಿಲ್ಲನ್ನು, ಆರ್ಟನ್ನು ತೋರಿಸುವ ಯುಗ. ಭಲೆ ಒಂದು ಯೋಗ ಇರ್ಬೋದು, ಮುರಳಿ ಇರ್ಬೋದು, ಕ್ಲಾಸ್ ಇರ್ಬೋದು, ಕಲಾತ್ಮಕವಾಗಿ ಮಾಡಬೇಕು. ಯಾರ್ದು ಪ್ರತಿ ಕರ್ಮ ಕಲಾರೂಪದಲ್ಲಿ ವರ್ಣನೆ ಆಗ್ತದೋ ಅವರ ಪ್ರತಿ ಕರ್ಮದಲ್ಲಿ ಅಥವಾ ಅವರ ಪ್ರತಿ ಗುಣದ ಗಾಯನ ಆಗ್ತದೆ. ಸೋಲಾಕಲಾ ಸಂಪನ್ನ ಆಗುವುದು ಅಂದರೆ ಪ್ರತಿ ನಡತೆ ಸಂಪೂರ್ಣ ಕಲಾತ್ಮಕವಾಗಿರಬೇಕು. ಇದು ಸಂಪೂರ್ಣ ಸ್ಥಿತಿಯ ಚಿಹ್ನೆ. ಹೇಗೆ ಸಾಕಾರ ತಂದೆ ಮಾತು, ನಡತೆ ಎಲ್ಲದರಲ್ಲೂ ಒಂದು ಸ್ಪೆಷಲ್ ಯೂನಿಕ್ನೆಸ್ ಇತ್ತು. ಕಲೆ ಅಂದ್ರೇನು? ಎಲ್ಲರೂ ಮಾಡುವಂತೆ ಮಾಡಿದರೆ ಅದು ಕಲೆ ಅಲ್ಲ, ಸ್ವಲ್ಪ ಯೂನಿಕ್ ಇರಬೇಕು. ನಡೆಯುವಾಗ, ಎದ್ದೇಳುವಾಗ, ನೋಡುವಾಗ, ಮಾತನಾಡುವಾಗ ಕಲಾತ್ಮಕ ಇರಬೇಕು. ಇಂತಹ ಜ್ಞಾರಾಪನ್ ಮತ್ತು ವಿಶೇಷ ಸಂಪನ್ನವಾಗಿದ್ದರು ಬ್ರಹ್ಮಬಾಬಾ ಅಂತ. ಅದೇ ರೀತಿ ಬ್ರಹ್ಮಬಾಬಾನ ಫಾಲೋ ಮಾಡಿ ಸೋಲಾಕಲಾ ಸಂಪೂರ್ಣರಾಗಬೇಕು. ಗೊತ್ತಾಯ್ತಾ? ಸೋಲಾಕಲಾ ಸಂಪೂರ್ಣ ಆಗಬೇಕಂದ್ರೆ ನಮ್ಮ ಪ್ರತಿ ಕರ್ಮವು ನಡೆಯೋದು ತಿರುಗೋದ್ರಿಂದ ಹಿಡಿದು, ಬರೀ ಅಡುಗೆ ಮಾಡೋದು ಭಾಷಣ ಮಾಡೋದು ಅಂತ ಅರ್ಥ ಅಲ್ಲ. ನಡೆಯೋದು, ತಿರುಗಾಡೋದು, ಎದ್ದೇಳೋದ್ರಿಂದ ಹಿಡಿದು ನಮ್ಮ ದಿನಚರಿಯಿಂದ ಹಿಡಿದು ನೀರು ಕುಡಿಯೋದ್ರಿಂದ ಹಿಡಿದು ಎಲ್ಲನೂ ಕಲಾತ್ಮಕವಾಗಿ ಯೂನಿಕ್ ಆಗಿ ಮಾಡಿದರೆ ಸೋಲಾಕಲಾ ಸಂಪನ್ನ ಆಗ್ತದೆ. ಸ್ಲೋಗನ್: पावरफुल वह है जो फ़ौरन परख कर फैसला कर दे. ಯಾರು ಇಮಿಡಿಯೇಟಾಗಿ ಗುರುತಿಸಿ ಕರೆಕ್ಟ್ ನಿರ್ಣಯ ತೆಗೆದುಕೊಳ್ತಾರೋ ಅವರೇ ಪವರ್ಫುಲ್. ಗುರುತಿಸೋಕ್ಕೂ ಶಕ್ತಿ ಬೇಕು, ನಿರ್ಣಯ ಮಾಡೋಕ್ಕೂ ಶಕ್ತಿ ಬೇಕು. ಇವೆರಡೂ ಶಕ್ತಿ ಇರೋರೇ ಪವರ್ಫುಲ್. ಗೊತ್ತಾಯ್ತಾ? ಬಾಬಾ ಇವತ್ತು ಒಪ್ಪಂದ ಮಾಡುವ ಸಹಜ ವಿಧಿ, ಸಸ್ತಾ ವಿಧಿ, ಸುಲಭವಾದಂಥ ಸಮಯದಲ್ಲಿ, ಈಸಿ ಸಮಯದಲ್ಲಿ ಹೆಂಗೆ ಮಾಡಬೇಕು ಅನ್ನೋದನ್ನು ಬಾಬಾ ತಿಳಿಸ್ಕೊಟ್ಟಿದ್ದಾರೆ. ಮನನ ಶಕ್ತಿಯಿಂದ ನಾವೆಲ್ಲ ಸಿರಿವಂತರಾಗೋಣ. ಬಾಬಾ ಕೊಟ್ಟ ಖಜಾನೆಯಿಂದ ಅನೇಕರಿಗೆ ಉಪಯೋಗಿಸೋಣ. ಗೊತ್ತಾಯ್ತಲ್ಲ ಏನೇನು ಡಿಫ್ರೆನ್ಸ್ ಮನನ ಮಾಡೋರಿಗೆ, ವರ್ಣನೆ ಮಾಡೋರಿಗೆ. ಅಚ್ಚಾ ಆಪ್ಷನ್. ಸಮರ್ಪಿಸಿ ಜೀವನವಾ ದುಃಖಿಗಳ ಆರ್ತತೆ ನೀನಾದರೆ ಸಮರ್ಪಿತ ಈಶ್ವರನ ಮಾರ್ಗದಿ ಬಲವೊಂದೇ ಉತ್ಸಾಹವು
ಒಂದೇ ಆಧಾರ, ಬಲವೊಂದೇ ಉತ್ಸಾಹವು. ಮಹಿಮೆಯ ನಿರೀಕ್ಷೆ ಇಲ್ಲ ಯಾವ ಆಸೆಯೂ, ಇಲ್ಲ ಯಾವ ಆಸೆಯೂ. ಗುಣಶಕ್ತಿಗಳ ಖಜಾನೆಯು ದೊರೆಯುವುದು ಅಪಾರವು. ನೀನಾದರೆ ಸಮರ್ಪಿತ ಈಶ್ವರನ ಮಾರ್ಗದಿ. ಕರ್ಮವ ಬಯಸದೆ ಕರ್ಮ ಫಲವ, ನಡೆಸುತ್ತಲಿಹ ಕರ್ಮವ ಬಯಸದೆ ಕರ್ಮ ಫಲವ. ಪ್ರತಿ ವಿಷಯದಲ್ಲೂ ರಾಜಿ, ಪ್ರತಿ ರಂಗದಲ್ಲೂ ಶ್ರೇಷ್ಠ, ಪ್ರತಿ ರಂಗದಲ್ಲೂ ಶ್ರೇಷ್ಠ. ಅವನ ದೃಷ್ಟಿ ಶಿವನಲ್ಲಿ, ಈಶ್ವರನ ದೃಷ್ಟಿ ಅವನಲ್ಲಿ. ನೀನಾದರೆ ಸಮರ್ಪಿತ ಈಶ್ವರನ ಮಾರ್ಗದಿ. ನೀನಾದರೆ ಸಮರ್ಪಿತ ಈಶ್ವರನ ಮಾರ್ಗದಿ. ಜೀವನದ ಮಾರ್ಗದಿ, ಜೀವನದ ಮಾರ್ಗದಿ. ನೀನಾದರೆ ಸಮರ್ಪಿತ ಈಶ್ವರನ ಮಾರ್ಗದಿ. ನೀನಾದರೆ ಸಮರ್ಪಿತ ಈಶ್ವರನ ಮಾರ್ಗದಿ. ನೀನಾದರೆ ಸಮರ್ಪಿತ ಈಶ್ವರನ